ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೇನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ, ಬೆಂಗಳೂರು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮೊಂದಿಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ಸರ್. ನಮಸ್ತೆ. ನಾವು ಈಗ 17ನೇ ಅಧ್ಯಾಯಕ್ಕೆ ಬಂದಿದ್ದೀವಿ. ಅದುವೇ ಶ್ರದ್ಧಾತ್ರಯ ವಿಭಾಗ ಯೋಗ. ಸೊ ಇದು ಲಾಸ್ಟ್ ಬಟ್ ಒನ್ ಅಧ್ಯಾಯ ಆಫ್ ಭಗವದ್ಗೀತೆ. ಇನ್ನೊಂದು ಅಧ್ಯಾಯ ಆದರೆ ಭಗವದ್ಗೀತೆ ಮುಕ್ತಾಯಗೊಳ್ಳುತ್ತೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಆಗಿ ನಮಗೆ ಸಹಯೋಗ ಕೊಟ್ಟಿರುವಂಥ ಸಪ್ತಮ್ ತೈಲ ಮತ್ತು ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಏಜೆನ್ಸಿ, ರಾಜಾಜಿನಗರ, ಇಬ್ಬರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀವಿ. ಶ್ರದ್ಧಾತ್ರಯ ವಿಭಾಗ ಅಂದರೆ ಏನು ಸರ್? ಶ್ರದ್ಧಾ 3 ಅಂಶಗಳನ್ನು ಹೇಳ್ತಾ ಹೋಗ್ತಾನೆ. ಸಾತ್ವಿಕ, ರಾಜಸ, ತಾಮಸವನ್ನು ಇಲ್ಲಿ ವಿವರಿಸ್ತಾನೆ ಮತ್ತೊಮ್ಮೆ. ಅವುಗಳನ್ನು ಬದುಕಿನ ಎಲ್ಲ ಸಂಗತಿಗಳಲ್ಲೂ ಇದು 3 ಇದೆ ಅಂತ ಹೇಳ್ತಾನೆ. ಇಡೀ ಭಗವದ್ಗೀತೆಯಲ್ಲಿ ಮಾಡಿದ್ದು ಅದನ್ನೇ ಕೃಷ್ಣ. ಒಂದು ಬೇಸಿಕ್ಕಾಗಿ ಏನು ಅಂತ ಒಂದು ಹೇಳಿಬಿಟ್ಟ, ಬದುಕು ಅಂದರೆ ಏನು ಅಂತ ಹೇಳಿಕೊಂಡು ಆಮೇಲೆ ಅದನ್ನು ಹಲವು ಕೋನದಿಂದ ನೋಡ್ತಾ ಹೋಗಿದ್ದಾನೆ ಇಲ್ಲಿ. ಹಾಗಾಗಿ ಭಗವದ್ಗೀತೆ ಬಹಳ ಮುಖ್ಯವಾಗಿ ನಿಂತ್ಕೊಳ್ಳೋದು ಕಾರಣ ಏನಂದರೆ, ಎಷ್ಟು ತರಹದಲ್ಲಿ ಬದುಕನ್ನು ನೋಡಿ ವಿವರಿಸ್ಬೋದು, ಅರ್ಥ ಮಾಡ್ಕೊಳ್ಳೋದಕ್ಕೆ ಅಷ್ಟೂ ತರಹದಲ್ಲಿ ಅವನು ಹೇಳ್ತಾ ಹೋಗ್ತಾನೆ. ಈಗ ನಾವು ಹಿಂದಿನ ಅಧ್ಯಾಯದಲ್ಲಿ ದೈವಾಸುರ ಸಂಪದ್ ವಿಭಾಗ ಯೋಗದಲ್ಲಿ ದೈವ ಅಸುರ ಅಂತ 2 ಅಂಶಗಳನ್ನು ಇಟ್ಕೊಂಡು ನೋಡ್ತೀವಿ. ಇಲ್ಲಿ ಇನ್ನೊಂದು ತರಹದಲ್ಲಿ ತ್ರಿಗುಣಗಳನ್ನು ಇಟ್ಕೊಂಡು ನೋಡ್ತಾನೆ. ಸೃಷ್ಟಿ ಅಂತಂದರೆ ತ್ರಿಗುಣಮಯವಾದದ್ದೇ ಸೃಷ್ಟಿ. ಸತ್ವ ರಜಸ್ಸು ತಮಸ್ಸಿನಿಂದ ಆಗಿದ್ದೇ ಸೃಷ್ಟಿ. ಆ ಸತ್ವ ರಜಸ್ಸು ತಮಸ್ಸು ಇಲ್ಲ ಅಂತ ಅಂದರೆ ಸೃಷ್ಟಿ ಇಲ್ಲ, ಅದು ಮೂಲ ದ್ರವ್ಯಗಳು ಸೃಷ್ಟಿಗೆ ಅಂತ ಲೆಕ್ಕ. ಹಾಗಾಗಿ ಅವುಗಳ ಮೂಲಕ ಇಡೀ ಬದುಕನ್ನು ವಿಭಾಗಿಸಿ ತೋರಿಸ್ತಾನೆ. ಅದಕ್ಕೆ ಶ್ರದ್ಧಾತ್ರಯ ವಿಭಾಗ ಯೋಗ ಅಂತ ಹೆಸರಾಗಿರೋದು. ಅದನ್ನು ಇಲ್ಲಿ ವಿವರಿಸುವಾಗ ಆಹಾರದಲ್ಲಿ ಎಲ್ಲಿದೆ ಅಂತ ಆರಂಭಿಸ್ತಾನೆ. ಅದಕ್ಕಿಂತ ಮೊದಲು ಶ್ಲೋಕಗಳಿವೆ ಈ ಅಧ್ಯಾಯದಲ್ಲಿ. ನಾವು ಕೆಲವೊಂದು ಮಾತ್ರ ವಿವರಿಸ್ತಾ ಇರೋದರಿಂದ ಇಲ್ಲಿಂದ ತಗೋತಾ ಇದ್ದೀವಿ. ಆಹಾರಸ್ತುಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯ ಯಜ್ಞಸ್ತಪಸ್ತಥಾದಾನಂ ತೇಷಾಂ ಭೇದಮಿಮಂ ಶೃಣು. ಆಹಾರ, ಯಜ್ಞ, ತಪಸ್ಸು, ದಾನ, ಈ ಎಲ್ಲದರಲ್ಲೂ ಕೂಡ 3 ತರಹದ ವ್ಯವಸ್ಥೆ ಜನರಿಗೆ ಇಷ್ಟ ಆಗತ್ತೆ ಅಂತ. ಆಹಾರ, ಯಜ್ಞ, ತಪಸ್ಸು, ದಾನ. ಯಜ್ಞ, ತಪಸ್ಸು, ದಾನ ಅನ್ನೋದು ಭಾಳ ಮುಖ್ಯವಾದ 3 ಸಂಗತಿಗಳು. ಅದು ಸನಾತನದ 3 ಮುಖ್ಯ ವಿಷಯಗಳು ಯಾವುದು ಅಂದರೆ ಯಜ್ಞ, ತಪಸ್ಸು, ದಾನ ಅಂತ. ಯಜ್ಞ, ತಪಸ್ಸು, ದಾನ ಅಂತ. ಈ ಯಜ್ಞ, ತಪಸ್ಸು, ದಾನ ಅಂದರೆ ಏನು ಅಂತ ಈ ಅಧ್ಯಾಯ ಹೇಳುತ್ತೆ. ಹಾಗಾಗಿ ಇದು ಸನಾತನತೆಯ ಆಚಾರ ಅಂತ ಏನಿದೆ, ಆಚರಣೆ ಅಂತ ಏನಿದೆ, ಸನಾತನತೆಯ ಒಂದು ಹೊರರೂಪ ಅಂತ ಏನಿದೆ, ಅಂದರೆ ಸನಾತನತೆಯನ್ನು ಯಾವುದ್ರ ಮೂಲಕ ನಾವು ನೋಡ್ತೇವೆ, ಅದನ್ನು ವಿವರಿಸುವ ಅಧ್ಯಾಯ ಅಂತ ಇದನ್ನು ಕರೆದರೂ ತಪ್ಪಾಗಲಾರದು. ಸನಾತನತೆ ಯಜ್ಞ, ದಾನ, ತಪಸ್ಸು ಇದು 3ರಲ್ಲೇ ಬದುಕನ್ನು ಹೇಳುತ್ತೆ. ಇದು 3 ಬದುಕು ಅಂತ. ಅದರ ಜೊತೆಗೆ ಆಹಾರ, ಇದು 4ರಲ್ಲೂ 3 ತರಹದ ಅಂಶಗಳು ಜನರಿಗೆ ಇಷ್ಟವಾಗುತ್ತವೆ ಅಂತ. ಲೈಕ್ಸ್ ಅಂತ ತಗೊಂಡ್ರೆ ಜನರಿದ್ದು ತ್ರಿವಿಧ ಪ್ರಿಯ ಭವತಿ ಸರ್ವಸ್ಯ. ಈ 3ರಲ್ಲಿ ಯಾವುದೋ ಒಂದನ್ನು ಇಷ್ಟಪಡ್ತಾರೆ ಜನ. ಅದು ಆಹಾರದಲ್ಲೂ 3 ಟೈಪ್ಸ್ ಇದೆ, ಯಜ್ಞದಲ್ಲೂ ಇದೆ, ದಾನದಲ್ಲೂ ಇದೆ ಮತ್ತು ತಪಸ್ಸಿನಲ್ಲೂ ಇದೆ. ಇದು ಜನರಿಗೆ ಇಷ್ಟ ಆಗತ್ತೆ ಅಂತ. ಈಗ ಮೊದಲು ಆಹಾರ ಹೇಳೋದಕ್ಕೆ ಆರಂಭ ಮಾಡ್ತಾನೆ. ಆಯುಸ್ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಸ್ಯಾ ಸ್ನಿಗ್ಧಾ ಸ್ಥಿರಾ ಹೃದಯಾ ಆಹಾರ ಸಾತ್ವಿಕ ಪ್ರಿಯಾ. ಬಹಳ ಪ್ರಚಲಿತವಾಗಿರೋದು ಸಾತ್ವಿಕ ಆಹಾರ ಅಂತ ಒಂದು ಭಾಳ ಪ್ರಚಲಿತವಾಗಿದೆ. ಅಂದರೆ ಹಿಂದೆ ಸಾತ್ವಿಕ ನಡೆನುಡಿಗಳು ಅಂತ ಬಳಸ್ತಾ ಇದ್ದರು. ಸಾತ್ವಿಕ ಮನುಷ್ಯ ಅಂತೆಲ್ಲ ಹೇಳ್ತಾ ಇದ್ದರು. ಈಗ ಆ ಸಾತ್ವಿಕ ಮನುಷ್ಯ ಅಂತ ಹೇಳೋದು ಬಿಟ್ಬಿಟ್ಟಿದ್ದಾರೆ. ಈಗೇನಿದ್ರು ಸಾತ್ವಿಕ ಆಹಾರ ಅನ್ನೋದು ಟ್ರೆಂಡಿಂಗಲ್ಲಿರೋದು ಅದೇನೆ ಸಾತ್ವಿಕ ಆಹಾರ ಅಂತ. ಆರ್ಗ್ಯಾನಿಕ್ಕು. ಅದಕ್ಕೆ ಏನೇನೋ ವ್ಯಾಖ್ಯಾನಗಳು, ಅವರು ಯಾರ್ಯಾರು ಯಾವುದ್ಯಾವುದು ಸಾತ್ವಿಕ ಅಂತ ಹೇಳ್ತಾ ಇದ್ದಾರೋ ಅದೆಲ್ಲ ಸಾತ್ವಿಕ ಅಂತ ಅನ್ಸ್ಕೊಳ್ತಾ ಇದೆ. ಹಂಗಾಗ್ಬಿಟ್ಟಿದೆ. ಸಾತ್ವಿಕ ಅಂದರೆ ಏನು, ಯಾವುದು ಸಾತ್ವಿಕ ಆಹಾರ ಅನ್ನೋದಕ್ಕಿಂತ
ಆರ್ಗ್ಯಾನಿಕ್ ಆಗಿರೋದು, ಅಂದರೆ ರಾಸಾಯನಿಕ ಗೊಬ್ಬರವನ್ನು ಬಳಸದೇ ಇದ್ದರೆ ಸಾತ್ವಿಕ ಅಂತ ಅನ್ನೋದು. ಯಾವುದೋ ಹಳ್ಳಿಗಾಡಿನ ಆಹಾರ ಬಂದರೆ ಅದನ್ನು ಸಾತ್ವಿಕ ಆಹಾರ ಅಂತ ಅನ್ನೋದು. ಅಂದರೆ ರಾಗಿ ಮುದ್ದೆ ತಿನ್ನೋದು ಸಾತ್ವಿಕ ಆಹಾರ ಅನ್ನೋದು, ತಂಬುಳಿ ತಿನ್ನೋದು ಸಾತ್ವಿಕ ಆಹಾರ ಅಂತ ಅನ್ನೋದು. ಅಥವಾ ನಿಮ್ಮೂರಿನ ಯಾವುದೋ ಇದನ್ನು ಇದು ತಂದರೆ ಇದು ಸಾತ್ವಿಕ ಆಹಾರ ಅನ್ನೋದು. ಹೀಗಾಗಿದೆ. ಇವೆಲ್ಲ ಅಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು. ಆದರೆ ಸಾತ್ವಿಕ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದೆ ಈಗ ಏನೇನಕ್ಕೂ ಒಂದು ವ್ಯಾಖ್ಯಾನ ಕೊಟ್ಕೊಳ್ತಾ ಇದ್ದೀವಿ ನಾವು ಅಂತ. ಇಲ್ಲಿ ಸಾತ್ವಿಕ, ರಾಜಸ, ತಾಮಸ ಅನ್ನೋದರ ಗುಣಧರ್ಮಗಳನ್ನು ಇಟ್ಟುಕೊಂಡು ಇಲ್ಲಿ ಆಹಾರದ ಬಗ್ಗೆ ಹೇಳ್ತಾನೆ ಅವನು. ಮೊದಲಿಗೆ ಸಾತ್ವಿಕ ಹೇಳ್ತಾನೆ. ಹೇಳುವಾಗ ಹೇಗೆ ಹೇಳ್ತಾನೆ ಅವನು ಅಂತ ಅಂದರೆ, ಇದು ಸಾತ್ವಿಕ ಆಹಾರ ಅಂತ ಹೇಳೋದಿಲ್ಲ ಅವನು. ಸಾತ್ವಿಕರಿಗೆ ಪ್ರಿಯವಾಗುವ ಆಹಾರ ಇದು ಅಂತ ಹೇಳ್ತಾನೆ. ಸಾತ್ವಿಕ ಮನೋಭಾವ ಯಾರಿಗಿರುತ್ತೋ ಅವರಿಗೆ ಈ ಆಹಾರ ಇಷ್ಟ ಆಗುತ್ತೆ ಅಂತ. ಸೊ ಅಂದರೆ ಗುಣಗಳ ಮೂಲಕನೇ ನೋಡ್ತಾ ಇದ್ದಾನೆ. ಅಂದರೆ ಸಾತ್ವಿಕ ಗುಣದ ಮೂಲಕ ಆಹಾರವನ್ನು ನೋಡ್ತಾ ಇದ್ದಾನೆ. ಅಂದರೆ ವ್ಯಕ್ತಿಯ ಸ್ವಭಾವ ಏನಾಗಿದ್ದರೆ ಅವನು ಏನನ್ನ ಇಷ್ಟಪಡ್ತಾನೆ, ಏನನ್ನು ತಗೊಳ್ತಾನೆ, ಯಾವ ಲೈಫಿಗೆ ಹೋಗ್ತಾನೆ ಅವನು ಅಂತ ಹೇಳ್ತಾ ಇರೋದು ಅಂತ. ಅಲ್ಲಿ ದೈವಾಸವರ ಸಂಪತ್ ವಿಭಾಗ ಯೋಗದಲ್ಲಿ ಅವನು ಹೇಳುವಾಗ ಹೇಳ್ದ, ದೈವಿ ಸಂಪತ್ತನ್ನು ಇಟ್ಟುಕೊಂಡು ಹುಟ್ಟಿದವರು, ಆಸುರಿ ಸಂಪತ್ತನ್ನು ಇಟ್ಟುಕೊಂಡು ಹುಟ್ಟಿದವರು ಅಂತ ಹೇಳಿದ್ದ. ಅದರ ಅರ್ಥ ಏನು ಅಂತ ಅಂದರೆ, ಅದಕ್ಕೆ ಮುಂದೊಂದು ಸಲ ಇದು ಬಂತು. ಅವನೇನೆಂದರೆ, ಆಸುರಿ ಗುಣಗಳಿದ್ದವರು ಆಸುರಿ ವರ್ತನೆಗಳನ್ನು ತೋರಿಸ್ತಾರೆ, ಅದರಿಂದಾಗಿ ಮತ್ತೆ ಆಸುರಿ ಗುಣಗಳನ್ನೇ ಇಟ್ಟುಕೊಂಡು ಹುಟ್ಟಿ ಬರ್ತಾರೆ ಅಂತ. ಹೀಗೊಂದು ಚಕ್ರ ತಿರುಗತ್ತೆ ಅಲ್ಲಿ ಅಂತ. ಹಾಗೆ ಇಲ್ಲೂ ಏನು ಅಂದರೆ, ಸತ್ವ ರಜಸ್ಸು ತಮಸ್ಸುಗಳನ್ನು ಇಟ್ಕೊಂಡು ಹುಟ್ಟಿರ್ತಾರೆ, ಆ ಸ್ವಭಾವ ಇರುತ್ತೆ. ಅವರಿಗೆ ಈ ಲೈಫ್ ಸ್ಟೈಲು ಇಷ್ಟ ಆಗ್ತಾ ಹೋಗುತ್ತೆ ಅಂತ. ಇಷ್ಟ ಆಗ್ತಾ ಹೋಗುತ್ತೆ ಅಂದರೆ ಉಳಿದವರು ಯಾರಿದ್ದಾರೋ ಅವರು ಯಾವುದು ಇದರಲ್ಲಿ ಶ್ರೇಷ್ಠವೋ ಅದಕ್ಕೆ ಬರಬೇಕು ಅಂತಲೇ ಅರ್ಥ. ಅದಕ್ಕೆ ಅವರಲ್ಲೇ ಇರಬೇಕು ಅಂತ ಅರ್ಥ ಅಲ್ಲ. ಸಹಜವಾಗಿ ಅವರಿಗೆ ಅದು ಇಷ್ಟ ಆಗತ್ತೆ ಅಂತ. ಅದರಲ್ಲಿ ಹೇಳುವಾಗ ಮೊದಲು ಸಾತ್ವಿಕ ಪ್ರಿಯಾ ಆಹಾರಾಹ, ಸಾತ್ವಿಕರಿಗೆ ಪ್ರಿಯವಾಗುವ ಆಹಾರಗಳು ಯಾವುದು ಅಂತ. ಅದಕ್ಕೆ 4 ತರಹದ ಗುಣಗಳಿರುವ ಆಹಾರಗಳು ಇಷ್ಟ ಆಗತ್ತಂಥವರಿಗೆ. ರಸ್ಯಾಹ, ಸ್ನಿಗ್ಧಾಹ, ಸ್ಥಿರಾಹ, ಹೃದಯಾಹ ಅಂತ 4 ಹೇಳ್ತಾನೆ. ಬಹಳ ವ್ಯಾಖ್ಯಾನವನ್ನು ಅಪೇಕ್ಷೆ ಪಡುವಂಥದ್ದು ಇದು. ಬರೀ ಇಷ್ಟರ ಮೇಲೆ ಟಕ್ಕಂತ ಒಂದು ನಿರ್ಣಯಕ್ಕೆ ಬರಬಾರ್ದು ಅನ್ನುವ ಒಂದು ಘೋಷಣೆಯೊಂದಿಗೆ ನಾನು ಇದನ್ನು ವಿವರಿಸೋದಕ್ಕೆ ಆರಂಭ ಮಾಡ್ತೀನಿ. ಯಾಕಂದರೆ ಬಹಳ 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 ತಪ್ಪು ಗ್ರಹಿಕೆಗಳನ್ನು ಬಿಟ್ಟಿದ್ದಾರೆ ಸಾತ್ವಿಕ ಆಹಾರ ಅನ್ನೋದಕ್ಕೆ. ಒಂದು ರಸ್ಯಾಹ ಅಂತ ಅಂದರೆ ರಸಮಯವಾಗಿರಬೇಕು ಅದು ಅಂತ, ಅದರಲ್ಲಿ ರಸ ಇರಬೇಕು. ಹಣ್ಣುಗಳು, ಹಣ್ಣುಗಳು ಆಗಿರ್ಬೋದು, ಉಳಿದಿರೋದು ಆಗಿರ್ಬೋದು. ಈಗ ತರಕಾರಿಗಳು ಅಥವಾ ನಾವು ಆಹಾರ ಸ್ವೀಕಾರ ಮಾಡುವಾಗ ರಸದ ಅಂಶವನ್ನು ಸೇರಿಸಿಕೊಂಡು ತಿಂತೀವಿ. ಉದಾಹರಣೆ, ಅನ್ನ ತಿಂತೀವಿ ಅಂದರೆ ಅನ್ನ ಜೊತೆಗೆ ಸಾಂಬಾರು ಇರುತ್ತೆ, ಸಾರಿರುತ್ತೆ, ಇನ್ನೇನೋ ಒಂದಿರುತ್ತೆ, ಮೊಸರು ಇರುತ್ತೆ, ಆ ಥರ ಅಂತ ಒಂದು. ಎರಡನೇದಿಲ್ಲಿ ರಸಮಯತೆ ಅಂತ ಹೇಳುವಾಗ ಇದು ಕೇವಲ ಅದನ್ನು ಮಾತ್ರ ನೋಡ್ತಾ ಇಲ್ಲ, ಇದರ ಪರಿಣಾಮವನ್ನು ನೋಡಿ ಹೇಳೋದಿರುತ್ತೆ. ಪರಿಣಾಮವನ್ನು ಅಂತ ಹೇಳಿ ಅಂತ ಅಂದರೆ ಏನು ಅಂತ ಕೇಳಿದರೆ, ಈಗ ಅದಕ್ಕೆ ಹೊರಗಡೆ ಏನು ರುಚಿ ಇದೆಯೋ ದೇಹದ ಒಳಗಡೆ ಹೋಗಿ ಅದು ಪಾಕ ಆದಾಗಲೂ ಅದೇ ರಸ ಅಲ್ಲ ಅಂತ ಆಯುರ್ವೇದ ಹೇಳುತ್ತೆ. ಅಂದರೆ ಏನು ಅಂತ ಅಂದರೆ, ಈಗ ಮಜ್ಜಿಗೆ ಇದೆಯಲ್ಲ, ಮಜ್ಜಿಗೆ ಅದನ್ನು ವಿಪಾಕ ಅಂತ ಕರೀತಾರೆ ಅವರು. ಮಜ್ಜಿಗೆ ಮಧುರ ವಿಪಾಕ ಆಗತ್ತೆ ಅಂತ ಹೇಳ್ತಾರೆ. ಈಗ ಸಕ್ಕರೆ, ಸಿಹಿ, ಈ ರಸಗಳಿದೆಯಲ್ಲ, 6 ರಸಗಳಿದೆಯಲ್ಲ, ಕಟು, ಆಮ್ಲ, ಲವಣ ಅಂತೆಲ್ಲ ಬರುತ್ತಲ್ಲ, ಸಿಹಿ, ಷಡ್ರಸಗಳಿದೆಯಲ್ಲ, ಷಡ್ರಸಗಳಲ್ಲಿ ನಿಮಗೆ ಹೊಟ್ಟೆಗೆ ಹೋದ ಮೇಲೆ ಅದು ಜೀರ್ಣ ಆಗತ್ತೆ, ಅದನ್ನು ಪಾಕವಾಗೋದು ಅಂತ ಕರೀತಾರೆ. ಆಹಾರ ಜೀರ್ಣ ಆಗುತ್ತೆ. ಜೀರ್ಣವಾದಾಗ ಏನು ಅದರ ಪರಿಣಾಮ ಬರುತ್ತೆ ಅಂತ ನೋಡೋದಾದರೆ, ನಾನು ಬಹಳ ರಫ್ ಆಗಿ ವಿವರಿಸ್ತಾ ಇದ್ದೀನಿ, ತುಂಬ ಇದನ್ನು ಪಾರಿಭಾಷಿಕ ವಿವರಣೆ ಅಂತ ಅನ್ಕೋಬಾರ್ದು, ಅರ್ಥ ಮಾಡಿಸೋದಕ್ಕೆ ನಾನು ಟ್ರೈ ಮಾಡ್ತಾ ಇರೋದರಿಂದ. ಅಂದರೆ ಮೊದಲನೇ ಸಲ ಕೇಳ್ತಾ ಇರೋರಿಗೆ ಅರ್ಥ ಮಾಡಿಸೋದಕ್ಕೆ ಹೊರಟಿರೋದ್ರಿಂದ, ಮಜ್ಜಿಗೆ ಇದೆಯಲ್ಲ ಅದು ಮಧುರ ಅಂತ, ಅಂದರೆ ಅದು ಸಿಹಿ ರುಚಿ ಅಂತ, ಅದು ಸಿಹಿ ರಸ ಅದರದ್ದು ಮಜ್ಜಿಗೆಯದ್ದು ಅಂತ. ಮಧುರ ರಸ ಅಂತ, ಮಧುರ ವಿಪಾಕ ಅಂತ ಕರೀತಾರೆ. ಊಟದಲ್ಲಿ ಕೊನೆಗೆ ಅದು ಬರೋದು, ಅದಕ್ಕೆ ಕೊನೆಗೆ ಮಧುರ ರಸದಲ್ಲಿ ನಿಲ್ಲಬೇಕದು ಅಂತ. ಆಹಾರ ಮುಕ್ತಾಯ ಆಗಬೇಕಾಗಿರೋದು ಮಧುರ ರಸದಲ್ಲಿ ಅಂತ. ಮಧುರ ರಸದಲ್ಲಿ ಅಂದರೆ ಕೊನೆಗೆ ಸ್ವೀಟ್ ತಿನ್ನಿ, ಕೊನೆಗೆ ಪಾಯಸ ತಿನ್ನಿ ಅಂತ ಅಲ್ಲ, ಸಕ್ಕರೆ ಬೆಲ್ಲ ತಿನ್ನಿ ಅಂತಲ್ಲ, ಮಜ್ಜಿಗೆ ಲಾಸ್ಟಿಗೆ ಬರೋದು. ಅದೇನು ಮಾಡುತ್ತೆ ಅಂದರೆ ಒಳಗಡೆ ಹೋಗಿ ಜೀರ್ಣ ಆದಾಗ ಮಧುರ ಪಾಕವಾಗಿ ನಿಂತುಕೊಳ್ಳುತ್ತೆ ಅಂತ. ಹಾಗಾಗಿ ರಸ್ಯಾಹ ಅಂತ ಅಂದಾಗ ಹೊರಗಡೆಯಿಂದ ಮಾತ್ರ ಅರ್ಥ ಅಲ್ಲ ಅದಕ್ಕೆ, ಅದು ಒಳಗಡೆ ಹೋಗಿ ಏನು ಪರಿಣಾಮ ಬೀರುತ್ತೆ ಅನ್ನುವ ಅರ್ಥವೂ ಬರುತ್ತೆ. ಒಂದೇನೆಂದರೆ ಅದು ರಸ್ಯಾಹ, ರಸಮಯತೆ ಇರಬೇಕು ಅದರಲ್ಲಿ. ಎರಡನೇದು ಸ್ನಿಗ್ಧಾಹ ಅಂತ. ಸ್ನಿಗ್ಧ ಅಂದರೆ
ಅದರಲ್ಲಿ ಸ್ನೇಹ ಇರಬೇಕು ಅಂತ. ಈ ಸ್ನೇಹ ಅಂತ ಅಂದರೆ ನಾವು ಬಳಸೋದು ಸ್ನೇಹ ಅಂತಂದರೆ ಯಾವುದಕ್ಕೆ ಬಳಸ್ತೀವಿ ಅಂತಂದರೆ, ಎರಡು ವ್ಯಕ್ತಿಗಳು ಸೇರಿದರೆ ಅದಕ್ಕೆ ಸ್ನೇಹ ಅಂತ ಬಳಸ್ತೀವಿ. ಅವರ ನಡುವೆ ಸ್ನೇಹವಿದೆ, ಹಾಗಾಗಿ ಅವರು ಸ್ನೇಹಿತರು ಅಂತ. ಅಂದರೆ ಅವರಲ್ಲಿ ಒಂದಕ್ಕೊಂದು ಸೇರುವ ಅಂಶ ಇದೆಯಲ್ಲ, ಅದಕ್ಕೆ ಸ್ನೇಹ ಅಂತ ಹೆಸರು. ಅವರಲ್ಲಿ ಸ್ನೇಹ ಇದೆ ಅಂದರೆ ಅರ್ಥ ಏನು? ಅವರಿಬ್ಬರಲ್ಲಿ ಬಹಳ ಸ್ನೇಹ ಇದೆ ಅಂದರೆ ಒಬ್ಬರಿಗೊಬ್ಬರು ಅಂಟಿಕೊಳ್ಳುವಿಕೆ ಇದೆ ಅಂತ. ಇದು ಗೆಳೆಯರು ಅಂದರೆ ಈ ಸ್ನೇಹ ಅನ್ನೋದು ಸಂಗಾತಿಗಳಲ್ಲಿರ್ಬೋದು, ತಂದೆ ತಾಯಿಗಳಲ್ಲಿರ್ಬೋದು, ಎಲ್ಲೇ ಇದ್ದರೂ ಸ್ನೇಹ ಅಂತ. ಅದನ್ನು ಇಲ್ಲಿ ಹೇಳುವಾಗ ಆಹಾರದಲ್ಲಿ ಸ್ನಿಗ್ಧತೆ ಅಂತ ಕರೀತಾರೆ, ಸ್ನೇಹ ಅಂತ ಕರೀತಾರೆ. ಅದು ಜಿಡ್ಡು ಅನ್ನುವ ಅರ್ಥ, ಜಿಡ್ಡಿನಂಶ ಇರೋದು ಅಂತ. ಉದಾಹರಣೆ ಎಣ್ಣೆ, ತುಪ್ಪ ಇವುಗಳೆಲ್ಲ ಇದೆಯಲ್ಲ, ಇವುಗಳಲ್ಲಿ ಜಿಡ್ಡಿನಂಶಗಳಿರುತ್ತೆ, ಅಂಟಿಕೊಳ್ಳುವ. ಸ್ನೇಹ ಅಂದರೂ ಅಂಟಿಕೊಳ್ಳೋದು ಅಂತಲೇ ಅರ್ಥ. ನೀರಿಗೂ ಅದಿದೆ, ಅಂಟಿಕೊಳ್ಳುವಿಕೆ ಅನ್ನೋದಿದೆ. ಇದು ಶೀಲವಾದದ್ದು ಇವೆಲ್ಲವು. ಸ್ನಿಗ್ಧವಾಗಿರಬೇಕು ಆಹಾರ ಅಂದರೆ ಜಿಡ್ಡಿನಂಶ ಇರಬೇಕು ಅದರಲ್ಲಿ ಅಂತ. ನೀರನ್ನು ಸೇರಿಸಿಕೊಂಡು ಪ್ರಧಾನವಾಗಿ ತುಪ್ಪ, ಎಣ್ಣೆ ಇತ್ಯಾದಿಗಳನ್ನು ನೋಡ್ತಾರೆ. ಆಹಾರದಲ್ಲಿ ಇದು ಇರಲೇಬೇಕು ಅಂತ. ಮೂರನೆಯದ್ದು ಸ್ಥಿರಾಹ ಅಂತ. ಸ್ಥಿರಾಹ ಅನ್ನೋದಕ್ಕೆ ಒಂದು ತುಂಬ ಸರಳವಾಗಿ ಕೊಡಬಹುದಾದ್ದು ಅಂತಂದರೆ, ಹೆಚ್ಚು ಹೊತ್ತು ದೇಹದಲ್ಲಿ ಇರಬೇಕು ಆಹಾರ ಅಂತ. ಅಂದರೆ ತಕ್ಷಣ ಜೀರ್ಣವಾಗಿ ಮುಗಿದೋಗೋ ಥರದ್ದಲ್ಲ ಅಂತ. ಒಂದಿಷ್ಟು ಹೊತ್ತುಗಳ ಕಾಲ ಆಹಾರ ಇರಬೇಕದು ಅಂತ. ಅಂದರೆ ಈಗ ತಿಂದ್ವಿ ತಕ್ಷಣ ಹಸಿವಾಯಿತು ಅನ್ನೋ ಥರ ಆಗಬಾರ್ದು ಅಂತ. ಹಿಂದೆ ನಮ್ಮಲ್ಲಿ ಆಹಾರ ಕ್ರಮ ಅಂತಂದರೆ ದಿನಕ್ಕೆ 2 ಆಹಾರ ಅಂತ ಇತ್ತು. ಸಾಯಂ ಪ್ರಾತಃ ಅಶನಂ ಶ್ರುತಿಚೋದಿತಂ ಅಂತ. ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತು ಆಹಾರ ಅಂತ ನಮ್ಮಲ್ಲಿ ಕ್ರಮ ಇದ್ದಿದ್ದು. ವೇದಗಳು ಹೇಳುವಂತೆ ದಿನಕ್ಕೆ ಮನುಷ್ಯನಿಗೆ 2 ಆಹಾರ ಅಂತ ಈಗ ನಾನು ಹೇಳಿರೋ ಮಾತಿಗೆ ಅರ್ಥ. ಈಗ ನಾವು ದಿನಕ್ಕೆ ಎಷ್ಟು ಸಲ ಆಹಾರ ತಗೋತೀವಿ? 3 ಸಲ ಆಗಿದೆ. ಅದಲ್ಲ, 3 ಅಲ್ಲ. ಆಹಾರ ಅನ್ನೋದಕ್ಕೆ ನಾವೇನು ಅಂದ್ಕೊಂಡ್ಬಿಟ್ಟಿರ್ತೀವಿ ಅಂದರೆ ಸಾಲಿಡ್ಡಾಗಿ ತಗೊಳ್ಳೋದು ಆಹಾರ ಅಂತ ಅಂದ್ಕೊಂಡಿದ್ದೀವಿ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟ ಅಂತ. ನಾವು ಮಧ್ಯ 1 ಲೋಟ ಕಾಫಿ ಕುಡಿತೀವಲ್ಲ, ಅದು ಆಹಾರನೇ. ಈಗ ಕುಡಿದ್ವಲ್ಲ ನಾವು ಟೀ ಕುಡಿತೀವಿ, ಅದು ಆಹಾರನೇ. ಅಂದರೆ ಅದು ಒಳಗಡೆ ಹೋಗುತ್ತೆ. ಕಡಿಮೆ ತೊಗೊಂಡ್ವಿ ಜಾಸ್ತಿ ತೊಗೊಂಡ್ವಿ ಅಂತ ವಿಷಯ ಅಲ್ಲ ಅದು ಆಹಾರವೇ. ಅದು ಆಹಾರ ಒಳಗೋಯ್ತು, ಅದು ಆಹಾರ ಒಳಗೋದಾಗ ಅದೆಲ್ಲ ಪ್ರಕ್ರಿಯೆಗಳು ಮತ್ತೆ ಶುರುವಾಗುತ್ತೆ. ಅದನ್ನು ಜೀರ್ಣಗೊಳಿಸುವ ಪ್ರಕ್ರಿಯೆ ಎಲ್ಲ ಶುರುವಾಗುತ್ತೆ. ಹಾಗಾಗಿ ಈಗ 3 ಟೈಮ್ ಆಹಾರ ಅಲ್ಲ, ಎಷ್ಟು ಟೈಮ್ ಗೊತ್ತಿಲ್ಲ ನಮಗೆ. ಸಂಜೆ ಒಂದು ಕಾಫಿ ಅಂತಂದ್ರೆ 4 ಟೈಮ್ ಅಂತ ಅನ್ಕೋಬಹುದು. 4 ಟೈಮು ಅಥವಾ 5 ಟೈಮ್. 11 ಗಂಟೆಗೆ ಒಂದು ಕಾಫಿ ಕುಡಿಯೋದು ಅಂತ ಅಭ್ಯಾಸ ಇರುತ್ತೆ, ಟೀ ಕುಡಿಯೋದು. ಮಾರ್ನಿಂಗ್ ಒಂದಿರುತ್ತೆ ಅಭ್ಯಾಸ. ಕರೆಕ್ಟ್. ಟೀ ಅಂದ್ರೆ ಬ್ರೇಕ್ಫಾಸ್ಟ್ಗಿನ ಮುಂಚೆ ಒಂದು ಕಾಫಿ ಕುಡಿತೀವಿ, ಬೆಡ್ ಕಾಫಿ ಅಂತ ಒಂದಿರುತ್ತೆ. ಆವಾಗ ತಗೊಂಡ್ರೆ 1, 2, 3, 4, 5, 6 ಅಂತೂ 5ರಿಂದ 6 ಅಂತ ಆಗಿಬಿಟ್ಟಿದೆ. ಅದಕ್ಕಿಂತ ಜಾಸ್ತಿನೂ ಎಷ್ಟೋ ಸಲ ಆಗುತ್ತೆ ಅಂತ. ಹೀಗಿರಲಿಲ್ಲ ಮೊದಲು. ಏನು ಅಂದರೆ ಅವರದ್ದು ದಿನಕ್ಕೆ 2 ಆಹಾರ ಅಂತ. ಈ ದಿನಕ್ಕೆ 2 ಆಹಾರದಲ್ಲಿ ಏನಾಗ್ತಿತ್ತು ಅಂತ ಅಂದರೆ, ಅವ್ರಿಗೆ ಮಧ್ಯದಲ್ಲಿ ಏನೂ ಬೇಕಾಗ್ತಾ ಇರಲಿಲ್ಲ, ಈವನ್ ನೀರು ಕುಡಿತಾ ಇರಲಿಲ್ಲ ಅವರು ಅನ್ನೋ ಥರ ಇರ್ತಾಯಿದ್ರು. ಅದೇನೆಂದರೆ ಸ್ಥಿರಾಹ ಅಂತ. ಅವರ ಆಹಾರ ಈಗ ಸರಿಯಾಗಿ ತೊಗೊಂಡ್ರೆ ಬೆಳಗ್ಗೆ 11 ಗಂಟೆಗೆ, ಬೆಳಗ್ಗೆ ಅಂದರೆ ಬೆಳಗ್ಗೆ ಮುಂಚೆ ಅಲ್ಲ, ಸಾಧಾರಣ 11 ಗಂಟೆ ಹೊತ್ತಿಗೆ ಆಹಾರ ಇರ್ತಾಯಿತ್ತು. 11 ಗಂಟೆಗೆ ಆಹಾರ ತೊಗೊಂಡ್ರೆ ಸಂಜೆ ಮತ್ತೊಂದು 7-7:30 ಆಹಾರ, ಮುಂದಿನ ಆಹಾರ. ಈ 2 ಹೊತ್ತು ತಗೊಳ್ತಾಯಿದ್ದು. ಇದು ಭಾಳ ಕೃಷ್ಣನ ಕಾಲದ ಕಥೆ ಅಲ್ಲ ನಾನು ಹೇಳ್ತಾ ಇರೋದು, ನಮ್ಮ ಅಜ್ಜಂದ್ರ ಕಾಲದ ಕಥೆ ಹೀಗೆ ಇತ್ತು. ನಾವು ನೆನಪು ಮಾಡಿಕೊಂಡ್ರೆ, ಅಥವಾ ನಮಗಿಂತ ಒಂದು ತಲೆಮಾರು ಹಿಂದಿನ ಹಿರಿಯರನ್ನು ಮಾತಾಡಿಸಿದ್ರೆ, ಅವರು ಬಾಲ್ಯ ನೆನಪಿಸಿದರೆ, ಆ ಕಾಲದಲ್ಲಿ ಹೀಗೆ ಇತ್ತು. ಆಹಾರ 2 ಸಲ ತೊಗೊಂಡ್ರೆ ಮುಗಿದೋಗ್ತಿತ್ತು. ಹೊಟ್ಟೆ ತುಂಬ ನಮಗಿಂತ ಜಾಸ್ತಿನೇ ತಿಂತಾಯಿದ್ರು. ಆಹಾರ ಈ ಥರ ಗಟ್ಟಿಯಾಗಿರ್ತಾಯಿತ್ತು. ಅಂದರೆ ಅದು ಅಷ್ಟು ಹೊತ್ತು ನಮಗೆ ಬಲ ಕೊಡ್ತಾಯಿತ್ತು ಅಂತ. ಅಷ್ಟು ಹೊತ್ತು ದೇಹಕ್ಕೆ ಬೇಕಾದ ಶಕ್ತಿ ಕೊಡ್ತದೆ. ನಮಗೀಗ ಪದೇ ಹಸಿವಾಗುತ್ತೆ, ಪದೇ ತಿಂತಾಯಿದ್ದೀವಿ. ಯಾಕೆಂದರೆ ಹಸಿವಾದ ಕೂಡಲೇ ನಮ್ಮದೆಲ್ಲ ಶಕ್ತಿ ಇಳಿಯುತ್ತೆ. ಅಂದರೆ ನಮ್ಮ ಆಸಕ್ತಿ ಇಳಿಯುತ್ತೆ, ಉತ್ಸಾಹ ಇಳಿಯುತ್ತೆ, ಕೆಲಸ ಮಾಡೋದೆಲ್ಲ ಇಳಿಯುತ್ತೆ. ಅವ್ರಿಗೆ ಏನಾಗ್ತಾ ಇರಲಿಲ್ಲ, ಆ ಥರ ಇರ್ತಾಯಿತ್ತು. ಅದು ಸ್ಥಿರಾಹ ಅಂತ. ಅಂದರೆ ತೆಗೆದುಕೊಂಡ ಆಹಾರ ಅಷ್ಟು ಕಾಲ ಬರುವಷ್ಟು ಇರಬೇಕದು ಅಂತ. ಈಗ ವಾಪಸ್ ನಾವು ಇಲ್ಲಿಗೆ ಬರ್ತಾ ಇದೀವಿ ಸರ್. ಮೋಸ್ಟ್ಲಿ ತುಂಬಾ ಜನ ಈಗ ಇನ್ಕ್ಲೂಡಿಂಗ್ ಮೀ 2 ಆಹಾರಗಳನ್ನ ತಗೊಳಕ್ಕೆ ಟ್ರೈ ಮಾಡ್ತೀವಿ. ಮಧ್ಯಾಹ್ನ ಆಹಾರ ನಿಂತು ಹೋಗಿದೆ, ಒಂದು ಮಧ್ಯಾಹ್ನ ಊಟನೋ ನಿಂತು ಹೋಗ್ಬಿಟ್ಟಿದೆ. ಏನೋ ಒಂದಷ್ಟು ತಿಂತೀವಿ ಅಥವಾ ಅದು ತಿನ್ನಲ್ಲ, ಸಂಜೆ ಏನಾದ್ರು ತಿಂತೀವಿ, ಹಂಗಾಗಿದೆ. ಆದ್ರೂ ಒಂದಷ್ಟು ನಾನು ಮೊನ್ನೆ ಸುದೀಪ್ ಅವ್ರದ್ದೊಂದು ಸಣ್ಣ ವಿಡಿಯೋ ನೋಡ್ತಾ ಇದ್ದೆ. ಅದ್ರಲ್ಲಿ ಅವ್ರು ಕರೆಕ್ಟ್ ನೀವು ಹೇಳಿದ್ದ ಟೈಮಿಗೆ ಬೆಳಿಗ್ಗೆ 11 ಗಂಟೆಗೆ ಊಟ ಮಾಡ್ತೀನಿ ಮತ್ತು ಸಂಜೆ 7 ಗಂಟೆಗೆ ಊಟ ಮಾಡ್ತೀನಿ ನಾನು ಅನ್ನೋ ಮಾತನ್ನೇ ಅವರು ಕ್ಲಿಯರಾಗಿ ಇಷ್ಟೇ ಹೇಳಿರೋದು. ಅವರು ನನ್ನ ಡಯಟಿಷಿಯನ್ ನನಗೆ ಇದನ್ನು ಮಾಡಿದ್ದಾರೆ. ಚೆನ್ನಾಗಿ ಕಾಣಬೇಕಲ್ವ ನಾವು,
ನೀವೆಲ್ಲ ಇಷ್ಟಪಡ್ತೀರಿ. ಸೊ ಇದನ್ನು ನಾನು ಅಳವಡಿಸ್ಕೊಂಡಿದ್ದೀನಿ ಅನ್ನೋ ಮಾತನ್ನು ಅವ್ರು ಹೇಳಿದ್ದು ನಾನು ನೋಡಿದೆ. ಇದೇ ಹಳೆ ಕ್ರಮ, ಅದು ಸ್ಥಿರಾಹ ಅನ್ನೋದಕ್ಕೆ ಬರುತ್ತೆ. 4ನೇ ಪಾಯಿಂಟ್ ಏನು ಅಂದರೆ ಹೃದಯಾಹ. ಹೃದಯ ಅಂದರೆ ಇಷ್ಟವಾಗಬೇಕು ಅಂತ, ಇಷ್ಟವಾದ ಹೃದಯಂಗಮ ಹೃದಯ ಅಂತ ಬಳಸ್ತೀವಲ್ಲ ನಾವು, ಅದೇನೆಂದರೆ ಹೃದಯಕ್ಕೆ ಇಷ್ಟ ಆಗಬೇಕು ಅದು ಅಂತ. ಹೃದಯ ಅಂದರೆ ಮನಸ್ಸು, ಹೃದಯ ಅಂತ ಅದು ಅಲ್ಲಿಗೆ ಇಷ್ಟ ಆಗಬೇಕು ಆಹಾರ. ಅಂದರೆ ಆಹಾರದಲ್ಲಿ ಇರಬೇಕಾದ, ಸಾತ್ವಿಕ ಆಹಾರದಲ್ಲಿ ಇರಬೇಕಾದ 4 ಗುಣಗಳು ಯಾವುದು ಅಂದರೆ, ಒಂದು ರಸ್ಯ ಆಗಿರಬೇಕು, ಇನ್ನೊಂದು ಸ್ನಿಗ್ಧ ಆಗಿರಬೇಕು, 3ನೇದ್ದು ಸ್ಥಿರ ಆಗಿರಬೇಕು, 4ನೇದ್ದು ಹೃದಯ ಆಗಿರಬೇಕು ಅಂತ. ಅಂದರೆ ತಿನ್ನುವ ಆಹಾರ ಇದೆಯಲ್ಲ ಅದು ಖುಷಿ ಕೊಡಬೇಕು, ಅಲ್ಲೊಂದು ಪ್ರೀತಿ ಇದೆ. ಆಹಾರ ತೆಗೆದುಕೊಳ್ಳುವಾಗ ಅದು ಹೊಟ್ಟೆ ತುಂಬಿಸೋದು ಅಷ್ಟು ಮಾತ್ರ ಅಲ್ಲ. ನಮ್ಮಲ್ಲಿ ಭಾರತದಲ್ಲಿ ಅಥವಾ ಬೇರೆ ಕೆಲವು ದೇಶಗಳಲ್ಲೂ ಇರ್ಬೋದು ತುಂಬ ವೆರೈಟೀಸ್ ಇರೋದು, ಇವೆಲ್ಲ ಇದೇ ಕಾರಣಕ್ಕೆ. ಅದು ಎಲ್ಲಿಗೆಲ್ಲ ಖುಷಿ ಕೊಡಬೇಕು ಅಂದರೆ ಅದು ಕಣ್ಣಿಗೆ ಖುಷಿ ಕೊಡಬೇಕು, ಅದರ ಬಣ್ಣ ಚೆನ್ನಾಗಿರಬೇಕು, ಅಪಿಯರೆನ್ಸ್ ಚೆನ್ನಾಗಿರಬೇಕು ಆಹಾರದ್ದು. ಆಮೇಲೆ ಶಬ್ದ ಅಂತ, ಇವಾಗ ಉದಾಹರಣೆಗೆ ಈ ಚಕ್ಲಿ ಎಲ್ಲ ಇದೆಯಲ್ಲ, ಆ ಕರಂ ಕರಂ ಅನ್ನುವಾಗ, ಒಂದು ಕಟಮ್ ಅನ್ನುವಾಗ ಒಂದು ಶಬ್ದ ಬರುತ್ತಲ್ಲ, ಅದು ಊಟಕ್ಕೆ ಖುಷಿ ಕೊಡುತ್ತೆ ಅದು. ಈಗ ಕೆಲವು ಇದರಲ್ಲಿ ಈ ಕಡಲೆ ಬೀಜದ ಥರನೋ ಅಥವಾ ಕಡಲೆ ಕಾಳು ಇಂಥವುಗಳನ್ನು ಅದು ಕಟಮ್ ಅಂತ ಶಬ್ದ ಬಂದಾಗ ಒಂದು ಖುಷಿ ಸಿಗುತ್ತೆ, ಅದಕ್ಕೆ ಬರಬೇಕು. ಅದಕ್ಕೆ ಹಪ್ಪಳ, ಈಗ ಹಪ್ಪಳ ಇದೆಯಲ್ಲ, ಆ ಕರಂ ಕರಂ ಅಂತ ಶಬ್ದ ಬರಬೇಕು ಅದಕ್ಕೆ ಅಂತ. ಅಂದರೆ ಕಣ್ಣಿಗೆ, ಕಿವಿಗೆ, ಆಮೇಲೆ ಆಹಾರಕ್ಕೆ ಒಂದು ಒಳ್ಳೆ ಪರಿಮಳ ಇರಬೇಕು, ಮೂಗಿಗೆ, ಆಮೇಲೆ ನಾಲಿಗೆಗೆ ಮತ್ತು ಚರ್ಮಕ್ಕೆ. ಇದರ ಜೊತೆಗೆ ಅದು ಸ್ಪರ್ಶ ಇದೆಯಲ್ಲ, ತುಂಬ ಒರಟಾಗಿದ್ದರೆ ಅದು ಇಷ್ಟ ಆಗಲ್ಲ ಅಂತ. ಅದಕ್ಕೊಂದು ಮೃದುತ್ವ ಬೇಕು ಅದಕ್ಕೆ ಅಂತ. ಅಂದರೆ ಪಂಚೇಂದ್ರಿಯಗಳಿಗೂ ಖುಷಿ ಕೊಡಬೇಕು ಆಹಾರ, ಆವಾಗ ಅದು ಹೃದಯ ಆಗತ್ತೆ ಅದು. ಹೀಗೆ ಇಷ್ಟು ಅಂಶಗಳಿರೋದು ಸಾತ್ವಿಕ ಪ್ರಿಯವಾದ ಆಹಾರ ಅಂತ. ಅಂದರೆ ಒಂದು ಸಾತ್ವಿಕ ಆಹಾರ ಅಂದರೆ ಇಷ್ಟು ಅಂಶಗಳಿರುತ್ತೆ, ಅದರಲ್ಲಿ ಒಂದರಲ್ಲೇ ಇಷ್ಟು ಇರುತ್ತೆ ಅಂತಲೂ ತಗೋಬೇಕು ನಾವು. ಪದಾರ್ಥದಲ್ಲಿ ಒಟ್ಟು ಆಹಾರ ಅಂತ ತಗೊಂಡಾಗಲೂ ಇದಿಷ್ಟು ಇರಬೇಕಾಗತ್ತೆ ಅಂತ. ಸೊ ಇದ್ರಲ್ಲಿ ನಾವು ಹೃದಯವನ್ನು ಮಾತ್ರ ಇದು ಯೂಸ್ ಮಾಡ್ತಾ ಇದ್ದೀವಿ. ಹೃದಯ ಮನಸ್ಸಿಗೆ ಇಷ್ಟ ಆಗೋ ಥರದ ಊಟ ಮಾಡ್ತಾ ಇದ್ದೀವಿ. ಹೌದು ಬಿಟ್ಟರೆ ಉಳಿದದ್ದು ನನಗೆ ಅಲ್ಲಿ ಮನಸ್ಸಿಗೆ ಇಷ್ಟ ಅನ್ನೋದ್ರಲ್ಲೂ ಪಂಚೇಂದ್ರಿಯಗಳ ಇಷ್ಟ ಅಂತೆಲ್ಲ ನೋಡ್ತೀವಿ ಅಂತಲೂ ಇರೋಲ್ಲ ಅದರಲ್ಲಿ. ಬಟ್ ಅದೊಂದು ಟ್ರೆಂಡ್ ಇದೆ ಇವಾಗ, ಅದೊಂದು ಅಭ್ಯಾಸ ಇದೆ. ಏನಂದರೆ ನಾವಿವತ್ತು ತುಂಬ ದೊಡ್ಡ ಪ್ರಮಾಣದಲ್ಲಿ ನಾವೀಗ ಹೋಟೆಲ್ಗಳಲ್ಲಿರಲಿ ಅಥವಾ ಮದುವೆ ಕಾರ್ಯಕ್ರಮಗಳಲ್ಲಿರಲಿ ಎಲ್ಲ ಕಡೆಗೂ ಆಹಾರವನ್ನು ಚೆನ್ನಾಗಿ ಪ್ರದರ್ಶಿಸೋದು ಅಂತ ಒಂದು ಅಭ್ಯಾಸ ಇದೆ ನಮಗಿವಾಗ ಅಲ್ವಾ. ತಟ್ಟೆ, ಕೂರೋ ಜಾಗಗಳು ಅಥವಾ ಆಹಾರ ಜೋಡಿಸೋದು, ಈ ಸೌಂದರ್ಯ ಎಲ್ಲ ಅದು ಕಣ್ಣಿಗೆ ತೃಪ್ತಿ ಕೊಡಬೇಕು ಅಂತಲೇ. ಕರೆಕ್ಟ್. ಹೆಂಗೋ ಹಾಕ್ಕೊಳ್ಳೋದು ಎಲ್ಲ ಇದು ಮಾಡ್ಕೊಂಬಿಡೋದು ಅಂತ ಇಲ್ಲ ಅಂತ. ಈಗ ನಮ್ಮಲ್ಲೂ ಈಗ ಒಂದು ಬಾಳೆ ಎಲೆನಲ್ಲಿ ಐಟಮ್ಗಳನ್ನು ಒಂದು ಪಕ್ಕ ಒಂದಿಟ್ಟು ಜೋಡಿಸ್ಕೊಂಡು ಆಮೇಲೆ ಫಸ್ಟಿಗೆಲ್ಲ ಬಡಿಸಿ, ಅಂದರೆ ಅವಾಗ ನಾವು ಫಸ್ಟ್ ಕುತ್ಕೊಂಡಾಗಲೇ ನಮಗೊಂದು ಫುಲ್ಲು ಮೀಲ್ಸಿನ ಒಂದು ಇದು ಕಾಣುತ್ತೆ, ಬೇರೆ ಬೇರೆ ಬಣ್ಣದ ಬೇರೆ ಬೇರೆ ಆಕಾರದ ಪದಾರ್ಥಗಳು, ಇದು ಕಣ್ಣಿಗೊಂದು ಖುಷಿ ಕೊಡುತ್ತಲ್ಲ. ಆ ಅಂಶ ಇವತ್ತಿನ್ನೂ ಡೆವಲಪ್ ಮಾಡ್ಕೊಳ್ತಾ ಇದ್ದೀವಿ ನಾವು, ಅಂದರೆ ಸುಂದರವಾಗಿ ಕಾಣಬೇಕು ಅಂತ. ಆ ಅಂಶಗಳಿವೆ. ನಾನೀಗ ಮಧ್ಯಾಹ್ನ ರಾಮೇಶ್ವರಂ ಕೆಫೆಗೆ ಹೋದಾಗ ಯಾರೋ ನಾನು ಪೂರಿ ತೊಗೊಂಡೆ, ಇನ್ನೊಬ್ಬರು ನೋಡಿದೆ ನಾನು. ಅಂದರೆ ಸರಿಯಾಗಿ ಜೋಡಿಸಿದ್ದು, ಅಂದರೆ ಮಧ್ಯದಲ್ಲಿ ಹೋಳಿಗೆ ಇಟ್ಟು ಏನೇನೋ ಹಾಕಿದ್ದಾರೆ ಮಧ್ಯಾಹ್ನದ ಊಟ ಟೈಮು. ಅಂದರೆ ನೀವು ಹೇಳಿದಂಗೆ ಆ ಥರದ್ದು ಒಂದಷ್ಟು ಕಲ್ಚರ್ ಮತ್ತೆ ರಿವೈವ್ ಆಗ್ತಾ ಇದೆ. ಹೌದು ಇದಿಷ್ಟು ಇರೋದು ಸಾತ್ವಿಕ ಅಂತ. ಈಗ ಮತ್ತೆ ಏನು ಅಂತಂದರೆ ಇಲ್ಲಿ ಏನು ಹೇಳಿ ಮುಗಿದಿಲ್ಲ. ಈಗ ನಾನು ಹೇಳೋದಲ್ಲಿ ರಸ್ಯ ಅಂದರೆ ಏನು, ಸ್ನಿಗ್ಧ ಅಂದರೆ ಏನು, ಅಂದರೆ ಅದರ ಪ್ರಮಾಣಗಳೇನು, ಕಾಂಬಿನೇಷನ್ ಏನು ಅಂತ. ಈಗ ಜಿಡ್ಡಿನ ಅಂಶ ಇರೋದು ಹೋಗಲೇಬೇಕು ದೇಹಕ್ಕೆ. ಈ ಎರಡು ಎಕ್ಸ್ಟ್ರೀಮಿಟಿ ಏನು ಅಂದರೆ ಎಣ್ಣೆಲಿ ಕರೆದಿದ್ದನ್ನು ಸಿಕ್ಕಾಪಟ್ಟೆ ತಿನ್ನೋದು, ಎಣ್ಣೆ ಅಂಶಗಳನ್ನು ಅನ್ನೋದು ಒಂದಾದರೆ, ಅಯ್ಯೋ ಎಣ್ಣೆ ದೇಹಕ್ಕೆ ಹೋಗಲೇಬಾರದು ಅನ್ನೋ ತರಹದ ಅತಿ ಒಂದಿಷ್ಟು ಕಡೆ, ತುಪ್ಪ ತಿನ್ನಲೇಬೇಡಿ ಅನ್ನೋದು ಒಂದು ಕಡೆ, ಈ ಥರದ್ದೆಲ್ಲ ಏನೇನೋ ಹೋಗಿಬಿಟ್ಟಿದೆಯಲ್ಲ. ಇವೆಲ್ಲದಕ್ಕೂ ಒಂದು ಪ್ರಮಾಣ ಇದೆ, ಪರಿಣಾಮ ಇದೆ. ಅದಕ್ಕೆ ಸರಿಯಾದ ಒಂದು ಪ್ರಮಾಣ ಇದೆ ಇದರಲ್ಲಿ. ಹಾಗಾಗಿ ಜನರಲ್ ರೂಲು ಅಂತ ಅಂದರೆ ಅವನು ಹೇಳ್ದ ಈ ಥರ ಇರೋದು ಇಷ್ಟ ಆಗುತ್ತೆ ಅಂತ. ಮುಂದೆ ಹೋಗೋಣ. ಕಟ್ವಂಲ ಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ ಆಹಾರ ರಾಜಸಸ್ಯೇಷ್ಟಾಃ ದುಃಖ ಶೋಕಾಮಯಪ್ರದಾಃ. ಇನ್ನು ಕಟು, ಆಮ್ಲ, ಲವಣ, ಉಷ್ಣ, ತೀಕ್ಷ್ಣ, ರೂಕ್ಷ, ವಿದಾಹಿ ಅಂತ 7 ಅಂಶಗಳನ್ನು ಹೇಳಿ, ಈ 7 ಅಂಶ ಇರುವಂತಹ ಆಹಾರಗಳು ರಾಜಸಸ್ಯ ಇಷ್ಟಾಹ, ರಾಜಸ ಗುಣ ಇರೋವನಿಗೆ ಇಷ್ಟ ಆಗತ್ತೆ ಇದು ಅಂತ. ರಾಜಸ ಗುಣ ಇರೋವನಿಗೆ ಇಷ್ಟ ಆಗತ್ತೆ ಅಂತ. ಅದು ಯಾವುದು ಅಂತ ಅಂದರೆ ಖಾರನೇ ತಪ್ಪಲ್ಲ.
ಯಾಕೆಂದರೆ ಷಡ್ರಸಗಳು, ಈಗ ರಸ್ಯಾಹ ಅಂತ ಮೇಲೆ ಬಂತಲ್ಲ, ಅದು ಷಡ್ರಸೋಪೇತವಾದ ಭೋಜನವನ್ನೇ ಹೇಳ್ತದು. ಅಂದರೆ ಊಟದಲ್ಲಿ, ಸಾತ್ವಿಕ ಊಟದಲ್ಲಿ 6 ರಸಗಳಿರಬೇಕು. ಅದರಲ್ಲೊಂದು ಸಿಹಿ ಇರಬೇಕು, ಅದರಲ್ಲೊಂದು ಖಾರ ಇರಬೇಕು, ಅದರಲ್ಲೊಂದು ಹುಳಿದ ಐಟಮ್ ಇರಬೇಕು, ಅದರಲ್ಲೊಂದು ಒಗರುದ್ದು ಇರಬೇಕು, ಅದರಲ್ಲೊಂದು ಕಹಿ ಇರಬೇಕು, 6 ರಸಗಳು ಇರಬೇಕು. ನಮ್ಮ ಐಟಮ್ಗಳಲ್ಲಿ ಇದು ಇರೋದೇ ಇಲ್ಲ ಇವಾಗ. ಈ ಕಹಿ ಒಗರು ಎಲ್ಲ ತಿನ್ನೋದಂತೂ ಬಿಟ್ಟೇ ಬಿಟ್ಟಿದೆ ಅನ್ನೋ ಥರ. ಇವಾಗ ನೆಲ್ಲಿಕಾಯಿ ಒಗರು ಇದ್ರಿದ್ದು, ಹಾಗಲಕಾಯಿ ಥರದ್ದು ಕಹಿಯದ್ದಿದೆ, ಅಥವಾ ಈ ಕಂಚಿಕಾಯಿ ಅಂತೆಲ್ಲ ಇರ್ತಾ ಇತ್ತು. ಇವೆಲ್ಲ ಅಂಥವುಗಳನ್ನೆಲ್ಲ ಬಳಕೆ ತುಂಬ ಕಡಿಮೆ ಆಗಿದೆ. ಹಳ್ಳಿಗಳಲ್ಲಿ ಇರ್ತಾ ಇತ್ತು. ಇದಕ್ಕೆ ಬೇರೆ ಬೇರೆ ಊರಲ್ಲಿ ಇದಕ್ಕೆ ಬೇರೆ ಬೇರೆ ಇರ್ಬೋದು, ಬಳಸ್ತಾ ಇದ್ರಲ್ಲ. ಅವಷ್ಟು ಬೇಕೇ ಬೇಕು. ಅಂದರೆ ಖಾರವೂ ಬೇಕು, ಎಲ್ಲವೂ ಬೇಕು. ಆದರೆ ಅತಿ ಖಾರ, ಅತಿ ಹುಳಿ, ಆಮ್ಲ ಅಂದರೆ ಹುಳಿ, ಅತಿ ಹುಳಿ, ಲವಣ ಅಂದರೆ ಅತಿ ಉಪ್ಪು, ಉಪ್ಪು ಬೇಕೇ ಬೇಕು. ಆದರೆ ಅತಿ ಉಪ್ಪು ಮತ್ತು ಅತಿ ಉಷ್ಣ ಅಂದರೆ ಬಿಸಿ, ಸಿಕ್ಕಾಪಟ್ಟೆ ಬಿಸಿ ಬೇಕು. ನಾವು ಇವತ್ತನ್ನು ಹೆಂಗೆ ಹೋಗಿದೆ ಅಂದರೆ ಎಷ್ಟು ಬಿಸಿ ಇದ್ದರೂ ಸಾಕಾಗಲ್ಲ, ಎಷ್ಟು ಬಿಸಿ ಇದ್ದರೂ ಸಾಕಾಗಲ್ಲ. ಹೋಟೆಲ್ಗಳಲ್ಲಿ ಕಾಫಿ ಟೀ ಬಿಸಿ ಸಾಕಾಗಲ್ಲ ಅಂತ ಗ್ಲಾಸ್ನೇ ಬಿಸಿ ಮಾಡಿರ್ತಾರೆ. ಗ್ಲಾಸೇ ಬಿಸಿಯಲ್ಲಿರುತ್ತೆ, ಅದಕ್ಕೆ ಕಾಫಿ ಹಾಕ್ಕೊಡ್ತಾರೆ. ಗ್ಲಾಸ್ ಮುಟ್ಟಕ್ಕಾಗದೇ ಇರೋಷ್ಟು ಬಿಸಿ ಆಗೋದು ಹೇಗೆ ಅಂದರೆ ಹಾಗೆ ಅಂತ ಈ ಪ್ರಮಾಣದಲ್ಲಿ ಬಿಸಿ ಆಗಿಬಿಟ್ಟಿದೆ. ಅಂದರೆ ಅದು ನಾಲಿಗೆಗೆ ಅದರ ಬಿಸಿಯನ್ನು ಎಷ್ಟು ಸ್ವೀಕಾರ ಮಾಡ್ತಾ ಇದೆ ಅಂದರೆ ಆ ಪ್ರಮಾಣದಲ್ಲಿ ಅತಿ ಬಿಸಿ. ಈಗ ಇನ್ನೊಂದು ಬಂದಿರೋದೇನೆಂದರೆ ಕೋಲ್ಡು, ಸಿಕ್ಕಾಪಟ್ಟೆ ಕೋಲ್ಡ್ ಅಂತ. ಅದು ಅಷ್ಟೇ, ಫ್ರಿಜ್ಜಿಂದ ಸೀದಾ ಬರಬೇಕು ಅನ್ನೋ ಥರ ಆಗಿದೆ. ಇನ್ನೊಂದು ನೀರಡಿಕೆ ಉಂಟು ಮಾಡೋ ತರಹದ್ದು. ಅಂದರೆ ಆಹಾರ ತಗೊಂಡು ಸಿಕ್ಕಾಪಟ್ಟೆ ನೀರು ಕುಡಿಸುತ್ತದೆ. ಆಮೇಲೆ ವಿದಾಹಿ ಅಂತ ಕರೀತಾರೆ ಅದನ್ನು. ಈ ಥರದ ಆಹಾರಗಳು ರಾಜಸ ಸ್ವಭಾವದವರಿಗೆ ಇಷ್ಟ ಆಗುತ್ತೆ ಅಂತ. ಅಂದರೆ ಎಲ್ಲದರಲ್ಲೂ ಒಂದು ಅತಿ ಇದೆ ಅಷ್ಟೇ. ಸಾತ್ವಿಕಕ್ಕಿಂತ ಇದು ಹೇಗೆ ಭಿನ್ನವಾಗಿದೆ ಅಂತ ಅಂದರೆ, ಇವುಗಳೆಲ್ಲ ಷಡ್ರಸಗಳಿದೆ. ರಸ್ಯ ಹೌದು, ಇದು ಷಡ್ರಸಗಳಿವೆ. ಆದರೆ ಅವೆಲ್ಲವೂ ಅತಿ ಸಿಕ್ಕಾಪಟ್ಟೆ ಎಲ್ಲವುದು ಅಂತ. ಹುಳಿ ಅಂದರೆ ಹುಳಿ ತಿನ್ನೋದು, ಖಾರ ಅಂದರೆ ಖಾರ ತಿನ್ನೋದು, ತುಂಬ ಬಿಸಿ, ಈ ತರಹದ ಅಂಶಗಳೇನಿದೆ ಇದು ರಾಜಸ ಅಂತ ಆಗತ್ತೆ. ಇದು ದುಃಖ ಶೋಕ ಆಮಯ ಪ್ರದಾಹ ಅಂತ. ಈ ಆಹಾರ ಇದೆಯಲ್ಲ, ಇದು ದುಃಖ ಕೊಡುತ್ತೆ ಮತ್ತು ರೋಗ ತರುತ್ತೆ ಅಂತ ಹೇಳ್ತಾನೆ. ಆಮಯ ಅಂದರೆ ರೋಗ, ದುಃಖ ಮತ್ತು ರೋಗ ಎರಡನ್ನು ತರುತ್ತೆ ಅಂತ. ರೋಗ ಬಂತು ಅಂದರೆ ದುಃಖ ಬಂತಲ್ಲ, ಅದು ಬೈ 1 get 1 ಅಷ್ಟೇ ಅಲ್ಲ. ಕರೆಕ್ಟ್. ಇದು ಅಂತ ಅಂದರೆ ಇವಾಗ ನಾವು ಸಾತ್ವಿಕ ಆಹಾರಕ್ಕಿಂತ ರಾಜಸವನ್ನು ಹೇಗೆ ಅರ್ಥ ಮಾಡ್ಕೊಳ್ಬೋದು ಅಂದರೆ ಈ ಥರ ಅತಿ ಆಗ್ತಾ ಹೋದಷ್ಟು ಅಂತ. ಒಂದು ಹದದಲ್ಲಿ ಇರಬೇಕದು ಅಂತ. ಆ ಹದವೂ ಇಲ್ಲದೆ ಇರೋದು ಇದೆ. ಅದು ಹೇಳಬೇಕಾಗಿರೋದೇನು ಅಂತ ಅಂದರೆ, ಸಾತ್ವಿಕ ಆಹಾರ ಅಂದರೆ ಸಪ್ಪೆ ಆಹಾರ ಅಂತ ಒಂದು ಭ್ರಮೆ ಇದೆ ಜನರಲ್ಲಿ. ನೀವು ಹುಳಿ ಖಾರ ಅಂಥದ್ದೇನು ಇರಲೇಬಾರ್ದು ಅದರಲ್ಲಿ. ಸಪ್ಪೆಯಾಗಿದ್ದು ಬಿಟ್ಟರೆ ಅದು ಸಾತ್ವಿಕ ಆಹಾರ ಅಂತ ಹಾಗೂ ಒಂದು ಸಾತ್ವಿಕ ಆಹಾರಕ್ಕೆ ವ್ಯಾಖ್ಯಾನ ಕೊಟ್ಕೊಂಡು ಭ್ರಮೆ ಹೊಡ್ಸ್ಕೊಂಡಿದ್ದಾರೆ. ಆದರೆ ಹಂಗಲ್ಲ. 6 ರಸಗಳು ದೇಹಕ್ಕೆ ಹೋಗಲೇಬೇಕು. ಆ ದೇಹದ ಎಲ್ಲ ಕ್ರಿಯೆಗಳು ನಡಿಬೇಕು ಅಂತಂದರೆ 6 ರಸಗಳು ದೇಹಕ್ಕೆ ಬೇಕೇ ಬೇಕದು. ಅದರಲ್ಲಿ ಖಾರವೂ ಒಂದು, ಅದರಲ್ಲಿ ಹುಳಿಯೂ ಒಂದು. ಇದೆಲ್ಲ ಇಲ್ಲದೇ ಇದ್ದರೆ ಒಳಗಡೆ ಯಾವುದೋ ಕೆಲಸಗಳು ಚೆನ್ನಾಗಾಗಲ್ಲ. ಅದು ಮನಸ್ಸಿನ ವಿಷಯದಲ್ಲೂ ಅಷ್ಟೇ, ದೇಹದ ವಿಷಯದಲ್ಲೂ ಅಷ್ಟೇ ಚೆನ್ನಾಗಾಗಲ್ಲ. ಹಾಗಾಗಿ ಸಪ್ಪೆ ತಿನ್ನೋದು ಸಾತ್ವಿಕ ಆಹಾರ ಅಲ್ಲ. ಹದ, ಒಂದು ಎಲ್ಲದಕ್ಕೂ ಒಂದು ಅಳತೆ ಇದೆ ಅಂತ, ಮಿತಿ ಇದೆ, ಎಷ್ಟು ಏನು ಅಂತ. ಮೂರನೆಯದ್ದು ತಾಮಸಿಕರಿಗೆ ಪ್ರಿಯವಾಗುವ ಆಹಾರ ಯಾವುದು ಅಂತ. ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂಚಯತ್ ಉಚ್ಛಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸಪ್ರಿಯಂ. ಒಂದು ಯಾಮಗಳು ಕಳೆದದ್ದು ಅಂತ. ಯಾಮ ಅಂತ ಅಂದರೆ ಒಂದು ಕಾಲದ ಅಳತೆ ಅದು. ಓಕೆ. ದಿನದಲ್ಲಿ ಒಂದು ಅರ್ಥದಲ್ಲಿ ಆಗಿದೆ, ಸಮಯ ಕಳೆದಿದ್ದು ಅನ್ನುವ ಅರ್ಥದಲ್ಲಿ. ಅಂದರೆ ಆಹಾರ ಫ್ರೆಶ್ ಆಗಿರಬೇಕು ಅಂತ. ಈಗ ಏನಾಗಿದೆ ಅಂತ ಅಂದರೆ, ನಮ್ಮ ಆಹಾರದಲ್ಲಿ ಭಾಳ ಮುಖ್ಯವಾಗಿ ನಾವು ನಮ್ಮ ಬೇರೆ ಬೇರೆ ಕಾರಣಗಳಿಂದಾಗಿ ರೆಫ್ರಿಜರೇಟರ್ನ ಆವಿಷ್ಕಾರ ಆದಮೇಲಂತೂ ನಾವು ಫ್ರೆಶ್ ಅನ್ನೋದು ಇಲ್ಲವೇ ಇಲ್ಲ. ನಾವು ಅದನ್ನು ಮರುಬಳಕೆ ಮಾಡ್ತಾ ಇರ್ತೀವಿ. ಅದರ ಬಗ್ಗೆ ಈಗ ಹೊಸ ಇವುಗಳು ಬೇರೆ ಬೇರೆ ಅಧ್ಯಯನಗಳು ಉತ್ತರ ಕೊಡ್ತಾ ಇವೆ. ಆದರೆ ಆಹಾರ ಅದು ಫ್ರೆಶ್ ಆಗಿದ್ದೇ ಆಗಬೇಕು ಅಂತ. ಆದರೆ ಅದರಲ್ಲಿ ಮತ್ತೆ ಎಲ್ಲದಕ್ಕೂ ಅಲ್ಲ. ಈಗ ಯಾವುದನ್ನು 6 ತಿಂಗಳಿಟ್ಟು ಬಳಸ್ಬೋದು, ಯಾವುದನ್ನು 3 ತಿಂಗಳಿಟ್ಟು ಬಳಸ್ಬೋದು, ಯಾವುದನ್ನು 1 ವಾರ ಇಟ್ಟು ಬಳಸ್ಬೋದು, ಯಾವುದನ್ನು 1 ದಿನ ಇಟ್ಟು ಬಳಸ್ಬೋದು ಅಂತೆಲ್ಲ ಲೆಕ್ಕ ಇದೆ. ಅಂದರೆ ಯಾವ ಮೂಲ ಪದಾರ್ಥ
ಹೀಗೆ ಮಾಡೋಕ್ಕೆ ಬರುತ್ತೆ, ಆಮೇಲೆ ಅದನ್ನು ಹೇಗೆ ಪಾಕ ಮಾಡಿದ್ರಿಂದ ಜಾಸ್ತಿ ಇಡೋದಕ್ಕೆ ಬರುತ್ತೆ ಅಂತೆಲ್ಲ ಇದೆ. ಹಾಗಾಗಿ ಇದೆಲ್ಲ ಆ ಥರದ್ದು ವ್ಯಾಖ್ಯಾನ ಒಳಪಟ್ಟೇ ಇದು. ಆದರೆ ಏನು ಅಂದರೆ ಇದರಲ್ಲಿ ಏನು ಒಂದು ತಗೊಳ್ಬಹುದಾದ್ದೇನು ಅಂದರೆ ಫ್ರೆಶ್ ಆದ ಆಹಾರ ಅಲ್ಲ ಅಂತ, ಅದು ಇಷ್ಟ ಆಗುತ್ತೆ ಅವರಿಗೆ. ಓಕೆ, ತಾಮಸಿಕರಿಗೆ ಗತರಸಂ ಅಂತ, ಅದರ ರಸ ಇಳಿದು ಹೋಗಿರುತ್ತೆ ಅಂತ, ಅದರಲ್ಲಿರುವ ರಸದ ಇದಿದೆಯಲ್ಲ, ಗುಣ ಇದೆಯಲ್ಲ, ಅದು ಇಳಿದು ಹೋಗಿರುತ್ತೆ, ಅಂಥದ್ದು ಇಷ್ಟ ಆಗುತ್ತೆ ಅವರಿಗೆ. ಆಮೇಲೆ ಅದರಲ್ಲಿ ಒಂದು ದುರ್ಗಂಧ ಬಂದಿರುತ್ತೆ, ಅಂಥದ್ದು ಇಷ್ಟ ಆಗುತ್ತೆ ಅಂತ. ಅದ್ರಲ್ಲಿ ಬೇರೆದೇನೋ ಒಂದು ವಾಸನೆ ಬೇಕು ಅವರಿಗೆ, ಅದರ ಸಹಜ ವಾಸನೆ ಅಲ್ಲದ್ದು ಅಂತ, ಅದು ಬೇಕು. ಇನ್ನೊಂದು ರಾತ್ರಿ ಕಳೆದಿರಬೇಕು ಅದು ಅಂತ, ಇವತ್ತು ಮಾಡಿಟ್ಟು ನಾಳೆ ತಿನ್ನೋದು ಅನ್ನೋ ತರಹ. ಆಮೇಲೆ ಉಚ್ಛಿಷ್ಟ ಅಂತ ಇನ್ನೊಂದು ಹೇಳ್ತಾನೆ ಅವನು, ಎಂಜುಲು ಅಂತ. ಒಂದು ಎಂಜುಲು ತಿನ್ನಬಾರದು ಅನ್ನೋದೊಂದು ಬಹಳ ದೊಡ್ಡ ವಿಷಯ. ಅದು ಅಂದರೆ ಒಬ್ಬೊಬ್ಬನ ಗುಣ ಸ್ವಭಾವಗಳು ಎಂಜಲಿನಿಂದಾಗಿ ಇನ್ನೊಬ್ಬರಿಗೆ ಸಂಕ್ರಾಂತ ಆಗುತ್ತೆ ಅಂತ ಒಂದು ನಿಯಮ ಇರೋದು ಆಯುರ್ವೇದದ ಪ್ರಕಾರ. ಹಾಗಾಗಿ ಎಂಜುಲು ಇವುಗಳು, ಮತ್ತು ಅಮೇಧ್ಯಂ ಅಂತ ಒಂದು ಹೇಳ್ತಾನೆ. ಇದೇನೆಂದರೆ ಇದಕ್ಕೆ ವ್ಯಾಖ್ಯಾನ ಏನು ಕೊಡ್ತಾರೆ ಅಂದರೆ ಕೊಳೆತ ಪದಾರ್ಥಗಳ ಮೇಲೆ ಹುಟ್ಟುವಂಥವುಗಳು ಅಂತ. ಕೊಳೆತ ಪದಾರ್ಥಗಳ ಮೇಲೆ ಹುಟ್ಟುವಂಥವು ಕೆಲವಿವೆ ಅಂತ. ಅದರಲ್ಲಿ ಅಣಬೆ ಆ ಥರದ್ದು ಅಂತ ಒಂದು ಉದಾಹರಣೆ ಕೊಡ್ಬೋದು, ತಕ್ಷಣಕ್ಕೆ ನೆನಪಾಗೋದು ಅಂತ. ಅಣಬೆ ಇದೆಯಲ್ಲ, ಅದು ಕೊಳೆತದ್ರ ಮೇಲೆ ಹುಟ್ಟತ್ತೆ ಅಂತ. ಇವುಗಳೆಲ್ಲ ತಾಮಸ ಪ್ರಿಯಂ, ತಾಮಸ ಸ್ವಭಾವ ಇರುವವರಿಗೆ ಇದು ಇಷ್ಟ ಆಗತ್ತೆ ಅಂತ. ಇದೇನು ಅಂದರೆ ಇಲ್ಲಿ 3 ಹೇಳಿರೋದ್ರಲ್ಲಿ ಇಲ್ಲಿ ಭಾಳ ಗಮನಿಸಬೇಕಾಗಿರೋದು, ಈ ಥರ ಒಂದೇ ಸ್ಟೈಲಿನ ಜನ ಸಿಗೋದು ಕಷ್ಟ. ಅದೊಂದಿಷ್ಟು ಇದೊಂದಿಷ್ಟು ಇಷ್ಟ ಆಗ್ತಾ ಇರುತ್ತೆ ಜನರಿಗೆ. ಅಂದರೆ ಅಲ್ಲೊಂದು ಸೇರ್ಕೊಂಡಿದೆ, ಮಿಕ್ಸ್ ಆಗಿದೆ, ಮಿಶ್ರ ಆಗಿದೆ. ಒಂದಿಷ್ಟು ಸಾತ್ವಿಕ, ಒಂದಿಷ್ಟು ರಾಜಸ, ಒಂದಿಷ್ಟು ತಾಮಸ ಅನ್ನೋದು ಅವರವ್ರ ಇಷ್ಟದಲ್ಲಿ ಸೇರಿದೆ. ಅದರ ಅರ್ಥ ಏನು ಅಂತ ಅಂದರೆ ಶುದ್ಧ ಸಾತ್ವಿಕ, ಶುದ್ಧ ರಾಜಸ, ಶುದ್ಧ ತಾಮಸ ಅಂತ ಜನಗಳಿರೋದಿಲ್ಲ. ಸಾತ್ವಿಕ, ರಾಜಸ, ತಾಮಸ ಇದು ಸೇರ್ಕೊಂಡಿರುತ್ತೆ. ಯಾವುದೋ ಜಾಸ್ತಿ ಇರುತ್ತೆ, ಯಾವುದೋ ಕಡಿಮೆ ಇರುತ್ತೆ ಅನ್ನೋ ತರಹ. ಈ ಸ್ವಭಾವಕ್ಕೆ ತಕ್ಕಂತೆ ಆಹಾರಗಳು ಇಷ್ಟ ಆಗತ್ತೆ ಅಂತ 3 ಸಾತ್ವಿಕ, ರಾಜಸ, ತಾಮಸ ಅನ್ನುವ ಒಂದು ವಿವರಣೆಯನ್ನು ಕೊಡ್ತಾನೆ. ಈಗ ಫಾರ್ ಎಕ್ಸಾಂಪಲ್ ನೀವು ತಾಮಸದಲ್ಲಿ ಇದು ಯಾವುದು ಅಣಬೆ ಅಂತ ಹೇಳಿದಾಗ, ಅಣಬೆನ ಈಗ ಕೃತಕವಾಗಿ ಬೆಳೆಸ್ತಾರೆ, ಅವ್ರು ಗಾರ್ಡನ್ ಮಾಡಿಕೊಂಡು ಅದಕ್ಕೇನೋ ಹಾಕಿ ಬೆಳೆಸ್ತಾರೆ. ಮತ್ತು ಅಣಬೆ ಅನ್ನೋದು ತುಂಬ ಒಂದು ಮಶ್ರೂಮ್ ಕರಿ ಅನ್ನೋದು ತುಂಬ ಜನಪ್ರಿಯ, ರೆಗ್ಯುಲರ್ ತುಂಬ ಜನಪ್ರಿಯ, ಅದು ತುಂಬ ಜನಪ್ರಿಯ ಆಗಿದೆ. ಸೊ ಅಂದರೆ ಒಂದಕ್ಕಲ್ಲ, ಅದನ್ನು ತುಂಬ ಇದಕ್ಕೆ ಬಳಸ್ತಾ ಇದ್ದಾರೆ ಇವಾಗ, ತುಂಬ ವೆರೈಟಿಗೆ ಬಳಸ್ತಾ ಇದ್ದಾರೆ. ಸೊ ಅಂದರೆ ಅದು ಅದೇ ಅಂತಲ್ಲ, ಅಷ್ಟಕ್ಕೆ ತೀರ್ಮಾನ ಮಾಡ್ಕೊಳ್ಬೇಕಾಗಿಲ್ಲ, ಒಂದು ಉದಾಹರಣೆ ಕೊಟ್ಟಿದ್ದಷ್ಟೇ ಅದಕ್ಕೆ ಅಂತ ಅಷ್ಟೇ. ಇದಿಷ್ಟು ಒಂದು ಆಹಾರಕ್ಕೆ ಸಂಬಂಧಪಟ್ಟಂತೆ 3 ರೀತಿಯ ಶ್ರದ್ಧೆಗಳು ಅನ್ನೋದನ್ನು ಭಾಳ ವಿಸ್ತಾರವಾಗಿ ಕೃಷ್ಣ ವಿವರಿಸಿರೋದನ್ನು ನೋಡಿದ್ದೀವಿ. ವಿಶೇಷವಾಗಿ ಆಹಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಸ್ವಭಾವಕ್ಕೆ ಸಂಬಂಧಪಟ್ಟಂತೆ ಅದನ್ನು ಹೇಗೆ ಅದು ಓವರ್ಲ್ಯಾಪ್ ಆಗಿದೆ, ಸ್ವಭಾವಗಳಿಂದಾಗಿ ಹೇಗೆ ಆಹಾರಗಳು ಇಷ್ಟ ಆಗ್ತಾ ಹೋಗ್ತವೆ ಅನ್ನೋದನ್ನು ಕೃಷ್ಣ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದನ್ನು ನೋಡಿದ್ವಿ. ಸರ್, ಆಹಾರದ ಬಗ್ಗೆ ಹೇಳಿದ ಮೇಲೆ ಯಜ್ಞ, ದಾನ, ತಪಸ್ಸು ಇವುಗಳಲ್ಲೂ 3 ವಿಭಾಗ ಇದೆ, ಅದನ್ನು ಹೇಳ್ತೀನಿ ಅಂತ ಹೇಳಿದ್ದ. ಈಗ ಯಜ್ಞದ ಬಗ್ಗೆ ಹೇಳ್ತಾನೆ. ಅಫಲಾಕಾಂಕ್ಷಿಭಿರಿ ಯಜ್ಞೋ ವಿಧಿ ದೃಷ್ಟೋ ಯ ಯುಜ್ಯತೆ ಎಷ್ಟವ್ಯ ಮೇವೇತಿ ಮನಸ್ಸಮಾಧಾಯ ಸ ಸಾತ್ವಿಕ ಅಂತ. ಸಾತ್ವಿಕ ಯಜ್ಞ ಅನ್ನೋದು ಹೇಗಿರುತ್ತೆ ಅಂತ. ಸಾತ್ವಿಕ ಯಜ್ಞ ಅನ್ನೋದು ಅದು ಫಲಾಕಾಂಕ್ಷೆಯಿಂದ ಹುಟ್ಟಿರೋಲ್ಲ, ಅಂದರೆ ನನಗೇನೋ ಬೇಕು ಅನ್ನುವ ಆಸೆಯಿಂದ ಹುಟ್ಟಿರೋಲ್ಲ, ಅದು ಫಲದ ಆಕಾಂಕ್ಷೆ ಇರೋಲ್ಲ. ವಿಧಿ ಅಂದರೆ ನಿಯಮ ಹೇಗಿದೆಯೋ ಹಾಗೇ ನಡೆಯುತ್ತೆ, ಅದು ನಿಯಮ ಮೀರಿ ನಡೆಯಲ್ಲ, ಅದಕ್ಕೊಂದು ಕ್ರಮ ಇರುತ್ತಲ್ಲ, ಕ್ರಮವನ್ನು ಮೀರಿ ನಡೆಯಲ್ಲ. ಆಮೇಲೆ ಅದನ್ನು ಮಾಡೋದಕ್ಕೆ ಕಾರಣ ಇದನ್ನು ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಮಾತ್ರ ಮಾಡೋದೇ ಹೊರತು ಅದಕ್ಕೆ ಬೇರೆ ಕಾರಣಗಳಿಲ್ಲ. ಅಂದರೆ ಯಾವುದೋ ಫಲಾಕಾಂಕ್ಷೆಯನ್ನು, ಫಲಾಭಿಲಾಷೆಯನ್ನು, ಫಲದ ಆಸೆಯನ್ನು ಇಟ್ಟುಕೊಂಡು ಮಾಡೋದಿಲ್ಲ, ಕ್ರಮ ತಪ್ಪೋದಿಲ್ಲ. ಆದರೆ ಅದೊಂದು ಕರ್ತವ್ಯ ಅಂತ ಮಾಡುತ್ತಲ್ಲ, ಅಂತಹ ಯಜ್ಞಕ್ಕೆ ಸಾತ್ವಿಕ ಯಜ್ಞ ಅಂತ ಹೆಸರು ಅಂತ ಕರೀತಾನೆ. ಯಜ್ಞ ಅಂತ ಅಂದರೆ ಹೋಮ ಮಾಡೋದು ಅಂತಲೇ ಅರ್ಥ ಮಾಡ್ಕೊಳ್ಬೇಕಾಗಿಲ್ಲ. ಎಲ್ಲ ತರಹದ ಉಪಾಸನೆಯನ್ನು ಯಜ್ಞ ಅನ್ನುವ ಶಬ್ದದಲ್ಲಿ ವ್ಯಾಖ್ಯಾನಿಸೋದಕ್ಕೆ ಬರುತ್ತೆ. ಯಜ ದೇವ ಪೂಜಾ ಸಂಗತಿಕರಣ ದಾನೇಶು ಅಂತೆಲ್ಲ ಅದಕ್ಕೆ ವಿವರಣೆ ಇದೆ. ಅಂದರೆ ಯಾವುದೇ ತರಹದಲ್ಲಿ ನಾವು ಮಾಡುವಂಥದ್ದು ದೇವತೋದ್ದೇಶೇನ ದ್ರವ್ಯ ತ್ಯಾಗ ಅಂತ, ದೇವತೆಗಳಿಗೆ ನಮ್ಮಲ್ಲಿರೋದನ್ನು ಅರ್ಪಣೆ ಮಾಡೋದು ಅಂತ. ಅದು ಪೂಜೆಯಲ್ಲೂ ಇದೆ,
ನೈವೇದ್ಯ ಅಂತ ಏನೋ ಇಡ್ತೀವಿ ನಾವು, ಅದು ಅಗ್ನಿಯಲ್ಲಿ ಮಾಡಿದಾಗ ಹೋಮ ಅಂತ ಕರೆಸ್ಕೊಳ್ಳುತ್ತೆ. ಹಾಗೆ ಇಟ್ಟರೆ ನಾವು ನೈವೇದ್ಯ ಅಂತ ಕರಿತೀವಿ. ಈ ತರಹದಲ್ಲಿ ಅಥವಾ ಅದನ್ನೇ ಜೀವಿಗಳ ಮೂಲಕನೂ ಕೊಡ್ತೀವಿ. ಎಷ್ಟೋ ಸಲ ಊಟ ಹಾಕೋದು ಅಂತ ಇದೆಯಲ್ಲ, ಅದು ಜೀವಿಗಳ ಮೂಲಕ ದೇವರಿಗೆ ಕೊಡೋದು ಅಂತ ಅರ್ಥ. ಅಥವಾ ಪಕ್ಷಿ ಪ್ರಾಣಿಗಳಿಗೆ ಆಹಾರ ಕೊಡೋದು ಇರ್ಬೋದು, ಹಸಿದವರಿಗೆ ಆಹಾರ ಹಾಕೋದು ಅಂತ ಇರ್ಬೋದು. ಇವುಗಳೆಲ್ಲವನ್ನೂ ವ್ಯಾಖ್ಯಾನಿಸ್ಬೋದು ಇದರಲ್ಲಿ. ಆದರೆ ಇವುಗಳನ್ನು ಮಾಡುವಾಗ ಏನು ಅಂದರೆ, ಇಲ್ಲಿ ಇದು ನನ್ನ ಕರ್ತವ್ಯ ಅಂತ ಮಾಡ್ತಾ ಇದ್ದಾನೆ ಹೊರತು ಅವನಿಗೆ ಯಾವುದೇ ಆಸೆ-ಆಕಾಂಕ್ಷೆಗಳಿಲ್ಲ. ಆಗತ ಕ್ರಮ ತಪ್ಪೋದು ಇಲ್ಲ, ಮಾಡದೇ ಇರೋದು ಇಲ್ಲ. ಇದು ಸಾತ್ವಿಕವಾದ ಯಜ್ಞ. ಅಭಿಸಂಧಾಯತು ಫಲಂ ದಂಭಾರ್ಥಮಪಿ ಚೈವಯತ್ ಇಜ್ಯತೆ ಭರತಶ್ರೇಷ್ಠ ತಂ ಯಜ್ಞಂ ವಿದ್ಧಿ ರಾಜಸಂ. ಫಲ ಇದೆ ಅಂದರೆ ನನಗೇನೋ ಸಿಗಬೇಕು, ಅದಕ್ಕಾಗಿ ನಾನು ಮಾಡ್ತೀನಿ ಅಂತ. ಅಂದರೆ ಇಲ್ಲೀಗ ನಾವು ಈ ಸಾತ್ವಿಕ, ರಾಜಸ, ತಾಮಸ ಎಲ್ಲ ಹೇಳುವಾಗ ಹಿಂದೊಂದು ಸಲ ಇದ್ರ ಬಗ್ಗೆ ನಾವು ಮಾತಾಡಿದ್ವಿ ಗೀತೆಯಲ್ಲಿ ಮಾತಾಡುವಾಗಲೇ. ತಾಮಸ ಅಂದರೆ ತಪ್ಪು, ರಾಜಸ ಅಂದರೆ ತಪ್ಪು ಅಂತಲೇ ಅಂದ್ಕೊಂಡು ನೋಡ್ಕೊಂಡು ಹೋಗಬೇಕಾಗಿಲ್ಲ. ಸತ್ವ, ರಜಸ್ಸು, ತಮಸ್ಸು ಮೂರು ಸೇರಿಯೇ ಜೀವಿಗಳ ಸೃಷ್ಟಿಯಾಗಿದೆ. ಈ ಮೂರು ಅಂಶಗಳು ಎಲ್ಲದರಲ್ಲೂ ಇದ್ದೇ ಇರುತ್ತೆ ಅಂತ. ಈಗ ಆಸೆ ಇಲ್ಲದೆ ಯಜ್ಞ ಮಾಡಬೇಕು ಅನ್ನೋದು ಸಾತ್ವಿಕ. ಆದರೆ ರಾಜಸ ಯಜ್ಞಗಳು ಜಗತ್ತಿನಲ್ಲಿ ಇವೆ ಅಂತ, ಸಂತಾನ ಇಲ್ಲ ಅಂತ ಮಾಡ್ತಾರೆ. ಈಗ ದಶರಥನೇ ಮಾಡ್ದ, ಮಕ್ಕಳು ಬೇಕು ಅಂತ ಯಜ್ಞ ಮಾಡ್ದ, ಆಕಾಂಕ್ಷೆ ಇತ್ತು ಅಲ್ಲಿ ಅಂತ. ಹಾಗಾಗಿ ಇದನ್ನು ಹಾಗೆ ಅಷ್ಟು ಅಂದುಕೊಂಡು ರಾಜಸ ತಮಸ್ಸುಗಳು ಕೆಟ್ಟದ್ದು ಅಂತ ಅಂದ್ಕೊಂಡೇ ನೋಡಬೇಕಾಗಿಲ್ಲ. ಆದರೆ ಅವುಗಳ ಬಳಕೆ ಜಾಸ್ತಿ ಆದಾಗ ಕೆಟ್ಟ ಪರಿಣಾಮಗಳು ಇದ್ದೇ ಇರುತ್ತೆ ಅಂತ. ಅಭಿಸಂಧಾಯತು ಫಲಂ ಅಂತ ಅಂದರೆ ಫಲದ ಆಸೆ ಇದೆ, ಒಂದು ಕಾರಣ ಇದೆ ಅದಕ್ಕೆ, ಅಂದರೆ ಉದ್ದೇಶ ಇದೆ. ದಂಭಾರ್ಥಮಪಿ ಚೈವಯತು, ಅದರ ಜೊತೆಗೆ ತಾನೇನೋ ಮಾಡಿದ್ದೇನೆ ಅಂತ ಒಂದು ತೋರಿಸಿಕೊಳ್ಳುವ ಪ್ರವೃತ್ತಿ ಇದೆ. ನಾನೊಂದು ದೊಡ್ಡ ಕೆಲಸ ಮಾಡಿದೆ, ದೊಡ್ಡ ಯಾಗ ಮಾಡಿದೆ, ದೊಡ್ಡ ಪೂಜೆ ಮಾಡಿದೆ ಅಂತ ತೋರಿಸ್ಕೊಳ್ಳೋದು ಅಂತ ಒಂದಿದೆ. ಇದು ರಾಜಸವಾದ ಯಜ್ಞ ಅಂತ. ಇನ್ನು ಮೂರನೆಯದ್ದು ತಾಮಸ. ವಿಧಿಹೀನ ಮಸೃಷ್ಟಾನ್ನಂ ಮಂತ್ರಹೀನ ಮದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಒಂದು ನಿಯಮಕ್ಕೆ ತಕ್ಕಂತೆ ಇಲ್ಲ, ಕ್ರಮವತ್ತಾಗಿ ಇಲ್ಲ. ಆಮೇಲೆ ಅನ್ನದಾನ ಇಲ್ಲ, ಅನ್ನದಾನ ಇಲ್ಲ, ಅದರಲ್ಲಿ ಮಂತ್ರ ಇಲ್ಲ, ಮಂತ್ರೋಚ್ಚಾರಣೆ ಇಲ್ಲ. ಆಮೇಲೆ ಅದರಲ್ಲಿ ದಕ್ಷಿಣ ಇಲ್ಲ, ಅಂದರೆ ಕಾರ್ಯವನ್ನು ಮಾಡಿದಾಗ ಯಾರಿಗೆಲ್ಲ ಏನನ್ನು ಕೊಡಬೇಕೋ ಅದನ್ನು ಕೊಡೋದಿಲ್ಲ. ಮತ್ತು ಶ್ರದ್ಧೆಯೇ ಇಲ್ಲ. ಹೀಗೆ ಮಾಡುವ ಯಜ್ಞಕ್ಕೆ ತಾಮಸವಾದ ಯಜ್ಞ ಅಂತ ಹೆಸರು ಅಂತ. ರಾಜಸಕ್ಕಿಂತ ಇನ್ನೊಂದು ಸ್ವಲ್ಪ ಮುಂದುವರಿಯಿತು ಇದು. ಈಗ ರಾಜಸದಲ್ಲೇನೆಂದರೆ ಕ್ರಮ ಬಿಟ್ಟಿಲ್ಲ, ಅದರ ಕ್ರಮಗಳೆಲ್ಲ ಇದೆ. ಇಲ್ಲಿ ಕ್ರಮವೂ ಇಲ್ಲ, ಏನೋ ಒಂದು ಮಾಡು, ಹೇಗೋ ಒಂದು ಮಾಡು ಅನ್ನೋ ಥರ ಮಾಡ್ತಾರಲ್ಲ, ಮಾಡಬೇಕು ಅಂತ. ಎಷ್ಟೋ ಉಪಾಸನೆಗಳು ಈ ಶ್ರದ್ಧೆ ಇಲ್ಲದೇ ನಡೀತಾ ಇರುತ್ತೆ ಅಂತ. ಈಗ ಒಂದು ಪೂಜೆನೋ ಒಂದು ಹೋಮನೋ ಮಾಡುವಾಗ ಭಾವ ಏನು ಅಲ್ಲಿ ಅಂತ ಅಂದರೆ, ಇಲ್ಲಿ ದೇವರಿದ್ದಾನೆ, ಅವನನ್ನು ಪೂಜಿಸ್ತೇನೆ ಅಂತ ಅಲ್ವಾ. ಈಗ ಒಂದು ಕಲಶ ಇಟ್ಟು ಪೂಜೆ ಮಾಡೋದಿರುತ್ತೆ, ದೇವರ ಮೂರ್ತಿ ಪೂಜೆ ಮಾಡ್ತಾ ಇರುತ್ತೆ. ಅದಕ್ಕೆ ಯಾಕೆ ಪೂಜೆ ಮಾಡ್ತಾ ಇದ್ದೀವಿ ನಾವು ಅಂದರೆ, ಅಲ್ಲಿ ದೇವರಿದ್ದಾನೆ ಅಂತ. ಈಗ ಅಲ್ಲಿ ದೇವರಿದ್ದಾನೆ ಅಂತಲೇ ನಿಜವಾಗಿಯೂ ಅನಿಸಿದರೆ ಹೆಂಗೆ ವರ್ತನೆ ಇರ್ತಿತ್ತು ಅಂತ ಮನುಷ್ಯಂದು. ಮನೆಗೆ ಯಾರೋ ದೊಡ್ಡವರು ಬಂದಿದ್ದಾರೆ ಅಂತ ಅಂದರೆ ಹೇಗಿರುತ್ತೆ ನಮ್ಮ ವರ್ತನೆ? ಇಲ್ಲೇನಂದರೆ ಅಲ್ಲಿ ದೇವತೆಯನ್ನು ಯಾವುದೇ ಪೂಜೆನೋ ಹೋಮನೋ ಏನೇ ಮಾಡುವಾಗಲೂ ಮೊದಲು ದೇವತೆಯನ್ನು ಆಹ್ವಾನಿಸ್ತಾರೆ. ಆಹ್ವಾನಿಸಿ ದೇವರು ಬಂದು ಕುಳಿತುಕೊಂಡ ಅಂತ ನಮಗೆ ನಿಜವಾದ ಭಾವ ಇದ್ದರೆ, ದೇವರು ಪ್ರತ್ಯಕ್ಷ ಆದಾಗ ಹೆಂಗೆ ವರ್ತಿಸ್ತೇವೋ ಹಂಗೆ ವರ್ತಿಸ್ಬೇಕಲ್ವಾ. ಅದೆಲ್ಲ ಏನೂ ಇರೋದಿಲ್ಲ. ಅದು ಶ್ರದ್ಧಾ ವಿರಹಿತಂ ಅಂತ. ಹೆಚ್ಚಿನ ಉಪಾಸನೆಗಳಲ್ಲಿ ಶ್ರದ್ಧೆ ಇರೋದಿಲ್ಲ. ಹಾಗಾಗಿ ನಾವು ಎಷ್ಟೋ ಸಲ ಮಾಡಿದ್ದು ತಮಸ್ಸಿಗೆ ಹತ್ತಿರ ಆಗಿಬಿಡುತ್ತೆ ಅಂತ. ಇದು ಮೂರು ತಾಮಸವಾದದ್ದು ಅಂತ. ಮುಂದಿನದ್ದು ತಪಸ್ಸು. ತಪಸ್ಸಿನ ಮೂರು ವಿಧಗಳು ಹೇಗೆ ಅಂತ. ದೇವದ್ವಿಜ ಗುರುಪ್ರಾಜ್ಞ ಪೂಜನಂ ಶೌಚ ಮಾರ್ಜವಂ ಬ್ರಹ್ಮಚರ್ಯ ಮಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಈ ತಪಸ್ಸನ್ನು ಹೇಳುವಾಗ ಮೊದಲು ಅವನು ತಪಸ್ಸಿನ ಮೂರು ವಿಧ ಹೇಳ್ತಾನೆ. ತಪಸ್ಸು ಅಂತ ಅಂದರೆ ಕಾಡಿಗೆ ಹೋಗಬೇಕು, ಅಲ್ಲೆಲ್ಲ ಋಷಿಗಳು ಮಾಡ್ತಿದ್ರಲ್ಲ ಅದನ್ನು ಮಾಡಬೇಕು ಅಂತ ಇದೆಯಲ್ಲ, ಅದಲ್ಲ. ತಪಸ್ಸು ಅನ್ನೋದು ಜೀವನ ವಿಧಾನ. ಯಜ್ಞ, ದಾನ, ತಪಸ್ಸು ಇದು ಮೂರು ಸೇರಿದರೆ ನಮ್ಮ ಲೈಫ್ ಆಗುತ್ತೆ. ನಮ್ಮ ಲೈಫ್ ಹೇಗಿರಬೇಕು ಅನ್ನೋದನ್ನು ಇದು ಮೂರು ಹೇಳುತ್ತೆ. ಹಾಗಾಗಿ ಸನಾತನದ ಮೂರು ಮಹಾಮೌಲ್ಯಗಳು ಯಾವುದು ಅಂದರೆ ಯಜ್ಞ, ದಾನ, ತಪಸ್ಸು. ಅದು ಹೇಗೆ ಅಂತ ಇಲ್ಲಿ ಗೊತ್ತಾಗತ್ತೆ ನಮಗೆ. ತಪಸ್ಸಿನಲ್ಲಿ ಮೂರು ವಿಧದ ತಪಸ್ಸು ಹೇಳ್ತಾನೆ. ಒಂದು ಶಾರೀರ ತಪಸ್ಸು, ಒಂದು ವಾಂಗ್ಮಯವಾದ ತಪಸ್ಸು, ಇನ್ನೊಂದು ಮಾನಸಿಕ ತಪಸ್ಸು ಅಂತ ಮೂರು ಹೇಳ್ತಾನೆ. ಮೊದಲನೇದರಲ್ಲಿ ಶಾರೀರ ಅಂತ ಹೇಳ್ತಾನೆ. ಶಾರೀರ ಅಂದರೆ ದೇಹದಿಂದ ಮಾಡುವಂತಹ ತಪಸ್ಸು ಅಂತ. ಅದು ಯಾವುದು ಅಂತ ಅಂದರೆ,
ಅದರಲ್ಲಿ 4 ಹೇಳ್ತಾನೆ ಅವನು. ದೇವದ್ವಿಜ ಗುರುಪ್ರಾಜ್ಞ ಪೂಜನಂ, ಶೌಚಂ, ಆರ್ಜವಂ, ಬ್ರಹ್ಮಚರ್ಯಂ, ಅಹಿಂಸಾಚ, 5 ತರಹದ್ದು. ಗೌರವಿಸೋದು ಅನ್ನೋದು ಒಂದು ತಪಸ್ಸು. ಓಕೆ. ಗೌರವಿಸಬೇಕು ಮನುಷ್ಯ. ಯಾರನ್ನ ಅಂತ ಅಂದರೆ ದೇವರನ್ನು ಗೌರವಿಸಬೇಕು, ಜ್ಞಾನಿಗಳನ್ನು ಗೌರವಿಸಬೇಕು, ಪ್ರಾಜ್ಞರನ್ನು ಗೌರವಿಸಬೇಕು, ಹಿರಿಯರನ್ನು ಗೌರವಿಸಬೇಕು. ಅದರಲ್ಲಿ ಗುರುವನ್ನಾಗಿರ್ಬೋದು, ತಂದೆ ತಾಯಿಗಳನ್ನಾಗಿರ್ಬೋದು, ಇವರನ್ನೆಲ್ಲ ಗೌರವಿಸೋದು ಅನ್ನೋದು ಒಂದು ತಪಸ್ಸು ಅಂತ. ಪೂಜನಂ ತಪಃ ಅಂತ. ಪೂಜೆ ಅಂದರೆ ಪೂಜಾ ಅನ್ನೋ ಶಬ್ದಕ್ಕೆ ಗೌರವಿಸೋದು ಅಂತಲೇ ಅರ್ಥ. ಇಂತಹ ಎಲ್ಲರನ್ನ ಗೌರವಿಸೋದು ಅನ್ನೋದು ಶಾರೀರಿಕವಾದ ಒಂದು ತಪಸ್ಸಾಗತ್ತೆ ಅಂತ. ಕಾಡಿಗೆ ಹೋಗಿ ಕೂತ್ಕೊಂಡು ಗಡ್ಡ ಬಿಟ್ಕೊಂಡು ಏನೋ ಮಾಡೋದು ಅಂತ ಅಲ್ಲ ಅಂತ. ಬೇರೆಯವರನ್ನು ಗೌರವಿಸೋದು, ಜಗತ್ತಿನ ಇಂತಹ ಎಲ್ಲರನ್ನ ಗೌರವಿಸೋದು ತಪಸ್ಸು ಅಂತ ಕರೆಸ್ಕೊಳ್ಳುತ್ತೆ. ಇನ್ನೊಂದು ಶುದ್ಧಿ, ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ. ಇದು ಪದೇ 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 ಬರುತ್ತೆ ಶುದ್ಧಿ ಅನ್ನೋದು. ಇದು ತಪಸ್ಸು. ಇಲ್ಲಿ ಶರೀರದ ತಪಸ್ಸು ಅಂತ ತಗೋಬೇಕಿಲ್ಲಿ. ಯಾಕೆಂದರೆ ಇದು ಮನಸ್ಸಿಗೆ ಸಂಬಂಧಪಟ್ಟಿದ್ದಲ್ಲ. ಶರೀರ ಶುದ್ಧವಾಗಿರಬೇಕು. ಶರೀರ ಅಂತ ಅಂದರೆ ನಾವು ಸ್ನಾನ ಮಾಡೋದು ಮಾತ್ರ ಅಲ್ಲ, ನಾವಿರುವ ಸ್ಥಳ, ನಾವಿರುವ ಜಾಗ ಶುದ್ಧವಾಗಿರಬೇಕು. ಅಂದರೆ ನಮ್ಮ ಮನೆ ಶುದ್ಧವಾಗಿರಬೇಕು, ನಮ್ಮ ಊರು ಶುದ್ಧವಾಗಿರಬೇಕು, ನಮ್ಮ ದೇಶ ಶುದ್ಧವಾಗಿರಬೇಕು. ಇದು ತಪಸ್ಸು ಅಂತ ಕರೆಸ್ಕೊಳ್ಳುತ್ತೆ ಅಂತ. ಹಾಗಾಗಿ ನಾವು ಸ್ವಚ್ಛ ಭಾರತ್ ಮಾಡ್ತೀವಿ ಅಂತ ಅಂದರೆ ಅದು ತಪಸ್ಸು ಅಂತಲೇ ಅದು ವಾಸ್ತವವಾಗಿ. ಈ ಶುದ್ಧಿ ಅನ್ನೋದು ಎಲ್ಲ ಕಡೆಯಲ್ಲಿರಬೇಕು, ಶುದ್ಧವಾದದ್ದು ಅಂತ. ಇನ್ನೊಂದು ಆರ್ಜವಂ. ಆರ್ಜವಂ ಅಂದರೆ ರುಜುತ್ವ ಅಂತ, ಅಂದರೆ ನೇರವಂತಿಕೆ ಅಂತ. ಇವತ್ತಿನ ಶಬ್ದದಲ್ಲಿ ಹೇಳೋದಾದರೆ ಪ್ರಾಮಾಣಿಕತೆ ಅಂತ ಹೇಳ್ಬೋದು. ಅದು ತಪಸ್ಸು. ಪ್ರಾಮಾಣಿಕವಾಗಿರೋದು ಒಂದು ತಪಸ್ಸಲ್ಲ, ಪ್ರಾಮಾಣಿಕವಾಗಿರೋದು ತಪಸ್ಸು. ಮತ್ತು ಬ್ರಹ್ಮಚರ್ಯಂ ಅಂತ. ಈ ಬ್ರಹ್ಮಚರ್ಯ ಅಂತ ಅಂದರೆ ಇಲ್ಲಿ ಸರಳವಾಗಿ ಒಂದು ಅರ್ಥ ಹೇಳ್ಕೊಂಡು ಹೋಗೋದಾದರೆ ಆಸೆಗಳನ್ನು ಮಿತವಾಗಿ ಇಟ್ಕೊಂಡು ಬದುಕೋದು ಅಂತ ಹೇಳಬೇಕು. ಬ್ರಹ್ಮಚರ್ಯ ಅಂತ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥಗಳು ಬೇರೆ ಬೇರೆ ಸಂದರ್ಭಗಳಲ್ಲಿ ಬರುತ್ತೆ. ಇಲ್ಲಿ ತೆಗೆದುಕೊಳ್ಬೇಕಾದದ್ದು ಏನು ಅಂದರೆ ದೈಹಿಕವಾದ ಆಸೆಗಳ ಮೇಲೆ ಒಂದು ಮಿತಿ ಇರಬೇಕಾಗಿರೋದು. ಇನ್ನೊಂದು ಅಹಿಂಸಾ. ಯಾರನ್ನೂ ದೈಹಿಕ ಹಿಂಸೆಗೆ ಒಳಪಡಿಸದೇ ಇರೋದಿದೆಯಲ್ಲ, ಅಂದರೆ ದೈಹಿಕ ಹಿಂಸೆಗೆ ಅಂದರೆ ನಮ್ಮ ದೇಹದಿಂದ ಹಿಂಸೆ ಮಾಡದೇ ಇರೋದು, ಹೊಡೆಯೋದು, ಬಡಿಯೋದು, ಕಡಿಯೋದು, ಕೊಚ್ಚೋದು ಅಂತಿರತ್ತಲ್ಲ, ಅದು ಶಾರೀರಂ ತಪಃ. ಇದು ತಪಸ್ಸು ಅಂತ ಕರೆಸಿಕೊಳ್ಳುತ್ತೆ ಅಂತ. ಇಲ್ಲಿ ತಪಸ್ಸು ಅನ್ನೋದಕ್ಕೆ ಕೃಷ್ಣ ಬೇರೆಯದೇ ನೋಟ ಕೊಡ್ತಾನೆ ನಾವು ಅಂದುಕೊಂಡಿದ್ದಕ್ಕಿಂತ. ಅದಕ್ಕೆ ನಾನು ಹೇಳಿದ್ದು ಇದು ಬದುಕಿನ 3 ಮಹಾಮೌಲ್ಯಗಳು. ಯಾಕೆ ಅಂದರೆ ಇಡೀ ಲೈಫ್ ಬಂದುಬಿಡುತ್ತಲ್ವ ಅಂತ. ಜಗತ್ತಲ್ಲಿರುವ ದೊಡ್ಡವರನ್ನು, ತಿಳಿದವರನ್ನು, ಅರಿವು ಇರುವವರನ್ನು ಗೌರವಿಸು ಅನ್ನೋದಾಗಲಿ, ಶುದ್ಧವಾಗಿಡು ಜಗತ್ತನ್ನು ಅನ್ನೋದಾಗಲಿ, ಪ್ರಾಮಾಣಿಕನಾಗಿರು ಅನ್ನೋದಾಗಲಿ, ಶಾರೀರಿಕ ಹಿಂಸೆಯನ್ನು ಯಾರಿಗೂ ಮಾಡಬೇಡ ಅನ್ನೋದಾಗಲಿ ಇದೆಯಲ್ಲ, ಇದು ಅಂದರೆ ಇದು ತಪಸ್ಸು. ಅಂದರೆ ಇದು ಲೈಫ್ ಸ್ಟೈಲ್, ಇದು ಅಂತ ಬದುಕುವ ವಿಧಾನ ಅಂತ. ಇನ್ನೊಂದು ಮಾತಿನ ತಪಸ್ಸು ಅಂತ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚಯತ್ ಸ್ವಾಧ್ಯಾಯಾಭ್ಯಸನಂಚೈವ ವಾಂಗ್ಮಯಂ ತಪ ಉಚ್ಯತೆ. ಮಾತು ಹೇಗಿರಬೇಕು ಅಂತ. ಇದು ಮಾತಿನಲ್ಲಿ ನಡೆಯುವ ತಪಸ್ಸು. ಮಾತಿನಲ್ಲಿ ನಡೆಯುವ ತಪಸ್ಸು ಅಂದರೂ ಇಲ್ಲಿ ಅವನು ಹೇಳ್ತಾ ಇರೋದು ಬೇರೆದೇ. ಮಾತು ಹೇಗಿರಬೇಕು ಅಂದರೆ ಅನುದ್ವೇಗಕರಂ ಆಗಿರಬೇಕು. ಅದು ಉದ್ವೇಗ ಹುಟ್ಟಿಸಬಾರದು. ನಾವಾಡುವ ಮಾತು ಇನ್ನೊಬ್ಬರಲ್ಲಿ ಉದ್ವೇಗ ಹುಟ್ಟಿಸಬಾರದು. ಅವರ ಮನಸ್ಸಿನಲ್ಲೊಂದು ವೇಗ ಹುಟ್ಟಿಸಬಾರದು ಅಂತ. ಉದ್ವೇಗ ಅಂದರೆ ಅವರ ಮನಸ್ಸನ್ನು ಸಮಾಧಾನವಾಗಿರುತ್ತೆ ಅಂತ ಅಂದ್ಕೊಂಡ್ರೆ ಅದನ್ನು ಕಂಗೆಡಿಸಬಾರದು. ಈಗ ತಿಳಿಯಾದ ಸರೋವರ ಇರುತ್ತೆ, ಕಲ್ಲು ಬಿಸಾಕಿದರೆ ಅದರಲ್ಲಿ ಅಲೆಗಳು ಏಳುತ್ತವೆ, ಅಲ್ಲೊಂದು ಚಲನೆ ಹುಟ್ಕೊಳ್ಳುತ್ತೆ, ಸಂಚಲನೆ ಹುಟ್ಕೊಳ್ಳುತ್ತೆ, ಅಲ್ಲಿ ಪ್ರಕ್ಷುಬ್ಧ ಆಗುತ್ತೆ ನೀರು. ನಾವಾಡುವ ಮಾತು ಯಾರನ್ನೂ ಪ್ರಕ್ಷುಬ್ಧಗೊಳಿಸಬಾರದು, ಉದ್ವೇಗಕ್ಕೊಳಪಡಿಸಬಾರದು, ಭಯ, ಆತಂಕ ಇನ್ನೊಂದು ಹುಟ್ಟಬಾರದು ಅವರಿಗೆ ಅಂತ. ಹಾಗಿರಬೇಕು ಮಾತು. ಎರಡನೆಯದ್ದು ಸತ್ಯಂ ಅಂತ. ಸತ್ಯವೇ ಹೇಳಬೇಕಾಗಿರೋದು. ಪ್ರಿಯಹಿತಂಚ ಅಂತ. ನಮ್ಮ ಮಾತು ಪ್ರಿಯವೂ ಹಿತವೂ ಆಗಿರಬೇಕು ಅಂತ. ಪ್ರಿಯವೂ ಹಿತವೂ ಆಗಿರಬೇಕು ಅಂದರೆ ಪ್ರಿಯಹಿತ ಅನ್ನೋದಕ್ಕೆ 2 ಅರ್ಥ ಇದೆ. ಪ್ರಿಯ ಅಂದರೆ ಇಷ್ಟವಾದದ್ದು, ಹಿತ ಅಂತ ಅಂದರೆ ಬೇಕಾದದ್ದು ಅಂತ. ಇಷ್ಟವಾದದ್ದೆಲ್ಲ ಬೇಕಾದದ್ದಾಗಿರುತ್ತೆ ಬದುಕಿಗೆ ಅಂತ ಇಲ್ಲ, ಬೇಕಾಗಿರೋದೆಲ್ಲ ಇಷ್ಟವಾಗತ್ತೆ ಅಂತ ಹೇಳೋಕ್ಕಾಗಲ್ಲ. ಇದನ್ನು ನಮ್ಮ ಗುರುಗಳಾದ ಶ್ರೀರಂಗ ಮಹಾಗುರುಗಳು ಭಾಳ ಸರಳವಾಗಿ ಹೇಳ್ತಾ ಇದ್ದರು. ಔಷಧ ಹಿತ, ಆದರೆ ಇಷ್ಟ ಅಲ್ಲ. ಇನ್ಯಾವುದೋ ಸಿಹಿ ಪದಾರ್ಥವೋ ಯಾವುದೋ ಇಷ್ಟ, ಆದರೆ ಅದು ಹಿತ ಅಂತ ಹೇಳೋದಕ್ಕಾಗೋದಿಲ್ಲ. ಮತ್ತು ಇವತ್ತು ಹೇಳೋದಾದರೆ ಈಗ ಮಕ್ಕಳಿಗೆ ಅಂತ ತಗೊಂಡ್ರೆ ಜ್ವರ ಬಂದಿದೆ ಮಗುವಿಗೆ, ಔಷಧ ಕಹಿ ಅನಿಸುತ್ತೆ, ಅದಕ್ಕೆ ಐಸ್ ಕ್ರೀಮ್ ಇಷ್ಟ ಅನಿಸುತ್ತೆ, ಅದು ಪ್ರಿಯ ಐಸ್ ಕ್ರೀಮ್. ಹಿತ ಯಾವುದು ಅಂದರೆ ಐಸ್ ಕ್ರೀಮ್ ಅಲ್ಲ,
ಅದು ಔಷಧ ಅಂತ. ಹಾಗಾಗಿ ಹಿತವಾದದ್ದು ಇಷ್ಟವೂ ಆಗಬಹುದು, ಪ್ರಿಯವಾದದ್ದು ಹಿತವೂ ಆಗಬಹುದು. ಆದರೆ ಎಲ್ಲ ಪ್ರಿಯವೂ ಹಿತವಲ್ಲ, ಹಿತವಾದದ್ದೆಲ್ಲ ನಮಗೆ ಪ್ರಿಯ ಆಗೋದು ಇಲ್ಲ ಅಂತ. ಅಂದರೆ ಮಾತು ಹೇಗಿರಬೇಕು ಅಂದರೆ ಪ್ರಿಯವೂ ಹಿತವೂ ಆಗಿರಬೇಕು ಅಂತ ಹೇಳ್ತಾನೆ. ಈ ಪ್ರಿಯ ಅನ್ನೋದಕ್ಕೆ ಒಂದು ಬಹಳ ಮಹತ್ವ ಇದೆ ನಮ್ಮಲ್ಲಿ. ಅಂದರೆ ಇಷ್ಟವಾಗುವಂತೆಯೇ ಮಾತಾಡಬೇಕು ಎದುರಿಗೆ ಅಂತ, ಎದುರಿನವರಿಗೆ ಇಷ್ಟವಾಗದಂತೆ ಮಾತಾಡಬಾರದು ಅಂತ. ಅಂದರೆ ಅವನಿಗೆ ಹಿತ ಯಾವುದೋ ಅದನ್ನು ಹೇಳಬೇಕು ನಾವು ಇವಾಗ. ಅದರ ಅರ್ಥ ಅವನಿಗೆ ಇಷ್ಟವಾಗದೇ ಇರೋ ಥರ ಮಾತಾಡಬಾರ್ದು ಅಂತ. ಇದೊಂದು ಭಾಳ ಕಷ್ಟದ್ದು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮಪ್ರಿಯಂ ಪ್ರಿಯಂಚ ನಾನೃತಂ ಬ್ರೂಯಾತ್ ಏಷ ಧರ್ಮ ಸನಾತನ ಅಂತ ಮನು ಮಹರ್ಷಿ ಹೇಳ್ತಾನೆ. ಸತ್ಯ ಹೇಳಬೇಕು, ಸತ್ಯ ಹಿತವಾದದ್ದು. ಆದರೆ ಸತ್ಯ ಪ್ರಿಯ ಆಗಿರಬೇಕು ಅಂತಿಲ್ಲ ಎದುರಿನಲ್ಲಿದ್ದವನಿಗೆ. ಸತ್ಯಂ ಬ್ರೂಯಾತ್, ಸತ್ಯ ಹೇಳಬೇಕು ಅಂತ ಒಂದು ನಿಯಮ. ಪ್ರಿಯಂ ಬ್ರೂಯಾತ್, ಎದುರಿನವನಿಗೆ ಇಷ್ಟವಾಗುವುದನ್ನೇ ಹೇಳಬೇಕು, ಇಷ್ಟವಾಗದೇ ಇರೋದನ್ನು ಹೇಳಬಾರ್ದು. 2 ನಬ್ರೂಯಾತ್ ಸತ್ಯಂ ಅಪ್ರಿಯಂ, ಅಪ್ರಿಯವಾದ ಸತ್ಯ ಹೇಳಬಾರ್ದು. ಇಷ್ಟ ಆಗಲ್ಲ, ಅಪ್ರಿಯವಾದ ಸತ್ಯ ಹೇಳಬಾರದು. ಪ್ರಿಯಂಚ ನಾನೃತಂ ಬ್ರೂಯಾತ್, ಅವನಿಗೆ ಇಷ್ಟ ಆಗತ್ತೆ ಅಂತ ಸುಳ್ಳು ಹೇಳಬಾರದು. ಏಷ ಧರ್ಮ ಸನಾತನ, ಇದು ಸನಾತನ ಧರ್ಮ ಅಂತ. ಅಂದರೆ ಎಷ್ಟು ಕಷ್ಟ ಇದೆ ಅಂತ ಇದರಲ್ಲಿ ಅಂತ. ಈಗ ಅವನಿಗೆ ಇಷ್ಟ ಆಗತ್ತೆ ಅಂತ ಸುಳ್ಳು ಹೇಳಿದ್ರೆ ಇಷ್ಟಪಡಿಸಿದ್ವಿ ಅನ್ನೋ ನಿಯಮ ಪಾಲಿಸಿದಾಗಾಯಿತು. ಆದರೆ ಸುಳ್ಳು ಹೇಳಿದಾಗಾಯಿತು, ಸುಳ್ಳು ಹೇಳೋ ಹಾಗಿಲ್ಲ. ಸತ್ಯ ಅಂತ ಮುಖದ ಮೇಲೆ ಹೊಡೆದಾಗ ಹೇಳಿದರೆ ಅವನಿಗೆ ಅದು ಇಷ್ಟ ಆಗಲ್ಲ. ಹಾಗಾಗಿ ಮಾತು ಹೇಗಿರಬೇಕು ಅನ್ನೋದು ಕತ್ತಿಯ ಅಲಿಗಿನ ಮೇಲೆ ನಡೆದಂತೆ ಇರಬೇಕು ಅಂತ ಹೇಳಿದಾಗತ್ತೆ. ಹಾಗಾಗಿ ಅವನು ಹೇಳಿದ ಪ್ರಿಯ ಹಿತಂಚಯತ್ ಅಂತ. ಮತ್ತು ಸ್ವಾಧ್ಯಾಯಾಭ್ಯಸನಂ ಅಂತ. ಸ್ವಾಧ್ಯಾಯ ಅನ್ನೋದಕ್ಕೆ ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಳೋದು ಅಂತ ಅರ್ಥ. ವೇದ ಅಂತಲೂ ಹೇಳಿದ್ದಾರೆ. ಯಾಕೆಂದರೆ ವೇದಗಳು ಉಪನಿಷತ್ತುಗಳು ಮನುಷ್ಯನ ಬದುಕೇನು ಅನ್ನೋದನ್ನು ವಿವರಿಸುತ್ತೆ. ಹಾಗಾಗಿ ಅದನ್ನು ಓದಬೇಕು ಅಂತ. ಇಲ್ಲಿ ತೆಗೆದುಕೊಳ್ಬೇಕಾದ್ದೇನು ಅಂದರೆ ನನ್ನನ್ನು ಅರ್ಥ ಮಾಡಿಕೊಳ್ಳುವ ಸಾಹಿತ್ಯ ಇದೆಯಲ್ಲ ಅದನ್ನು ಓದಬೇಕು ಅಂತ. ಇದು ವಾಂಗ್ಮಯವಾದ ತಪಸ್ಸು. ಮಾತಿನ ತಪಸ್ಸು ಅಂದರೆ ಇದು ಅಂತ. ಹಾಗಾಗಿ ಶಾರೀರಿಕ ತಪಸ್ಸು ಅಂದರೆ ಅದನ್ನು ಹೇಳ್ದ, ವಾಂಗ್ಮಯ ತಪಸ್ಸು ಅಂದರೆ ಇದನ್ನು ಹೇಳ್ದ. ಇಲ್ಲಿ ನಾವು ಇಲ್ಲಿವರೆಗೆ ಅಂದ್ಕೊಂಡ ತಪಸ್ಸಿನ ವಿಧಾನವೇ ಅಲ್ಲ, ಇದು ಬದುಕಿನ ವಿಧಾನ. 3ನೇಯದ್ದು ಮಾನಸಿಕ ತಪಸ್ಸು. ಮನಃಪ್ರಸಾದ ಸೌಮ್ಯತ್ವಂ ಮೌನಮಾತ್ಮವಿನಿಗ್ರಹ ಭಾವಸಂಶುದ್ಧಿರಿತ್ಯೇತತ್ ತಪೋ ಮಾನಸ ಮುಚ್ಯತೆ ಅಂತ. ಮನಸ್ಸು ಪ್ರಸನ್ನವಾಗಿರಬೇಕು ಅಂತ. ಮನಃಪ್ರಸಾದ ಅಂತ ನಾವು ಪ್ರಸನ್ನತೆ ಅಂತೆಲ್ಲ ಶಬ್ದ ಬಳಸ್ತೀವಿ. ದೇವರು ಪ್ರಸನ್ನನಾದ, ಭಗವಂತ ಪ್ರಸನ್ನನಾದ ಅಂತ ಹೇಳ್ತೀವಿ. ಇನ್ನೇನು ಪ್ರಸಾದ ಅಂತ ಹೇಳ್ತೀವಿ. ಮನಸ್ಸು ಪ್ರಸನ್ನವಾಗಿರಬೇಕು ಅಂದರೆ ಮನಸ್ಸು ಅರಳಿಕೊಂಡಿರಬೇಕು, ಮುದುಡಿ ಇರಬಾರ್ದು, ನಳನಳಿಸ್ತಾ ಇರಬೇಕು. ಮನಸ್ಸಿನಲ್ಲಿ ಒಂದು ಉತ್ಸಾಹ ಇರಬೇಕು, ಒಂದು ತೃಪ್ತಿ, ಒಂದು ನೆಮ್ಮದಿ, ಒಂದು ಖುಷಿ ಅನ್ನೋದು ಮನಸ್ಸಿನಲ್ಲಿರಬೇಕು. ಇದು ವಸ್ತುಗಳು ಸಿಕ್ಕಾಗ, ಸಿಗದೇ ಇದ್ದಾಗ, ಇನ್ನೇನೋ ಆಘಾತ ಬಂದಾಗ, ಯಾವುದೇ ಸಂದರ್ಭ ಇದ್ದರೂ ಮನಸ್ಸು ಹೇಗಿರಬೇಕು ಅಂದರೆ ಪ್ರಸನ್ನವಾಗಿರಬೇಕು. ಇದು ಮನಸ್ಸಿನ ತಪಸ್ಸು ಅಂತ. ಅಂದರೆ ಮನಸ್ಸನ್ನು ಹೇಗೆ ಇಟ್ಕೊಳ್ಬೇಕು ಅಂದರೆ ಎಂಥ ಸಂದರ್ಭ ಬಂದರೂ ನನ್ನ ಖುಷಿಯನ್ನು ಕಿತ್ಕೊಳ್ಳೋಕ್ಕಾಗೋದಿಲ್ಲ ಅಂತ. ಏನು ಬಂದರೂ ಅದು ಹೊರಗಡೆಗೆ ಅಂತ. ಇದು ಪ್ರಸನ್ನತೆ, ಮನಸ್ಸಿನ ಪ್ರಸನ್ನತೆ. ಇದು ತಪಸ್ಸು. ಸುಲಭದ್ದಲ್ಲ, ಇದು ಸುಲಭದ್ದಲ್ಲ, ದೊಡ್ಡ ತಪಸ್ಸೇ ಬೇಕು ಇದು ಮಾಡೋದಕ್ಕೆ ಅಂತ. ಸೌಮ್ಯತ್ವಂ ಅಂತ. ಸೌಮ್ಯತ್ವಂ ಅನ್ನೋದಕ್ಕೆ ಬೇರೆ ಬೇರೆ ವ್ಯಾಖ್ಯಾನ ಇದೆ. ಇದನ್ನು ನಾವು ಸರಳವಾಗಿ ವ್ಯಾಖ್ಯಾನಿಸೋದಾದರೆ ಸೌಮ್ಯವಾಗಿರೋದು ಅಂತ, ಒರಟುತನ ಇದು ಇಲ್ಲದೆ ಇರೋದು ಮನಸ್ಸಿನಲ್ಲಿ ಅಂತ. ಅಂದರೆ ಕ್ರಿಯೆಯಲ್ಲಿ ಕೆಲವೊಮ್ಮೆ ಒರಟುತನ ಇರ್ಬೋದು, ಮನಸ್ಸಿನಲ್ಲಿ ಇರಬಾರ್ದು ಅಂತ. ನಾವು ಶಿಕ್ಷೆ, ಅಪರಾಧ, ಶಾಪ ಇವುಗಳ ಬಗ್ಗೆ ಭಾಳ ಸಲ ಮಾತಾಡ್ಕೊಂಡಲ್ಲ. ಈಗ ಮಕ್ಕಳನ್ನು ಶಿಕ್ಷಿಸ್ತೇವೆ ಅಂತ ಅಂದರೆ ಮನಸ್ಸಿನ ಒರಟುತನ ಅಲ್ಲ, ಕ್ರೌರ್ಯ ಅಲ್ಲ, ಅದು ಕರುಣೆಯಿಂದಲೇ ಬಂತು ಅಂದರೆ ಮನಸ್ಸು ಸೌಮ್ಯವಾಗಿಯೇ ಇದೆ. ಆದರೆ ಇಲ್ಲಿ ತೋರಿಸುವಾಗ ಕ್ರಿಯೆ ಏನಾಗುತ್ತೆ ಅಂದರೆ ಅದು ಇದಾಗಿ ಕಾಣಿಸ್ಕೊಳ್ಳುತ್ತೆ, ಆದರೆ ಹಾರ್ಷಾಗಿ ಕಾಣಿಸ್ಕೊಳ್ಳುತ್ತೆ. ಆದರೆ ಅದು ಹಿಂಸೆ ಆಗಬಾರ್ದು ಅಂತ. ಈಗ ಮಕ್ಕಳಿಗೆ ಹೊಡೆಯೋದು ಅಂದರೆ ಕ್ರೌರ್ಯದಿಂದ ಹೊಡೆಯೋದು ಬೇರೆ, ಸರಿ ಪಡ್ಕೊಡೋಕೆ ಹೊಡೆಯೋದು ಅನ್ನೋದು ಬೇರೆ ಅಲ್ವ ಅಂತ. ಕೈ ಎಷ್ಟು ಜೋರಾಗಿ ಹೊಡಿಬೇಕು ಅಂತ ಒಂದು ತಲೆಯಲ್ಲಿ ಇರುತ್ತಲ್ವ ಅಂತ. ಅದೇ ಸೌಮ್ಯತ್ವ ಇಲ್ಲದೆ ಹೊಡೆದ್ರೆ ಭಾಳ ಕ್ರೂರವಾಗಿರುತ್ತೆ ಅದು ಅಂತ. ಆಗ ಅವನ ಯೋಗಕ್ಷೇಮದ ಬಗ್ಗೆ ಲಕ್ಷ್ಯ ಇರೋದಿಲ್ಲ ನಮಗೆ. ಮೌನಂ ಅಂತ ಒಂದು ಮೌನ ಬೇಕು ಮನಸ್ಸಿಗೆ ಅಂತ. ಈ ಮನಸ್ಸಿನ ಮೌನ ಅಂತ ಅಂದರೆ ಈ ಮೌನವನ್ನು ಅಲ್ಲಿ ಹೇಳಬೇಕಿತ್ತಲ್ವ ಅಂತ ಅನಿಸುತ್ತೆ, ವಾಂಗ್ಮಯ ತಪಸ್ಸಿಗೆ ಅಂತ.
ಮಾತಿನ ತಪಸ್ಸಲ್ವ ಮೌನ ಅಂದರೆ ಇದಲ್ಲ, ಇದು ಮನಸ್ಸಿನ ಮೌನ. ಇದು ನಮಗೆ ಮಾತಿನ ಮೌನ ಮಾಡೋದಕ್ಕೆ ಬರುತ್ತೆ, ಮನಸ್ಸಿನ ಮೌನ ಮಾಡೋದಕ್ಕೆ ಬರೋದಿಲ್ಲ. ಮೌನ ಅಂದರೆ ಮನಸ್ಸಿನ ಮೌನ ಅದು ಗೊತ್ತಿಲ್ಲ ನಮಗೆ, ಮಾತಿನ ಮೌನನೇ ನಮಗೆ ಗೊತ್ತಿರುವಂಥದ್ದು. ನಿರಂತರ ಮನಸ್ಸಿನಲ್ಲಿ ನಾವು ಮಾತಾಡ್ತಾ ಇರ್ತೀವಿ, ನಮ್ಮ ಜೊತೆಗೆ ಮಾತಾಡ್ಕೋತಾ ಇರ್ತೀವಿ. ನಮ್ಮ ಥಾಟ್ಸ್ ಬರ್ತಾ ಇದೆಯಲ್ಲ, ಯೋಚನೆಗಳು ಮಾತಾಡ್ತಾನೇ ಇರ್ತೀವಿ. ಹೊರಗಡೆ ಎಷ್ಟು ಹೇಳ್ತೀವಿ ಬಿಡ್ತೀವಿ ಅನ್ನೋದು ಬೇರೆ. ಈ ಮನಸ್ಸಿನ ಮೌನ ಮಾಡಬೇಕು ಅಂತ. ಆಮೇಲೆ ಆತ್ಮ ವಿನಿಗ್ರಹ ಅಂತ, ಇದು ಮನೋನಿಯಂತ್ರಣವನ್ನು ಹೇಳುತ್ತೆ. ಮನಸ್ಸು ಬೇಕಾದಂತೆ ಹರಿಯಬಾರದು. ಇದರ ಕುರಿತು ಬೇಕಷ್ಟು ಗೀತೆಯಲ್ಲೇ ನಾವು ಮೊದಲು ಮಾತಾಡಿದ್ದೀವಿ. ಇನ್ನೊಂದು ಭಾವ ಸಂಶುದ್ಧಿ ಅಂತ, ಶುದ್ಧ ಮನಸ್ಸು ಅಂತ, ವಂಚಕತನ ಇಲ್ಲದ ಮನಸ್ಸು ಅಂತ. ಯಾರನ್ನಾರು ದ್ರೋಹ ಮಾಡಬೇಕು, ಮೋಸ ಮಾಡಬೇಕು ಅಂತ ಇರಬಾರದು ಅಂತ. ಅದರ ಅರ್ಥ ತಂತ್ರ ಇಲ್ಲ ಅಂತಲ್ಲ, ತಂತ್ರ ಬೇರೆ, ಆದರೆ ಮನಸ್ಸಿನಲ್ಲಿ ವಂಚಕತನ ಇರಬಾರ್ದು. ಯಾರೆಲ್ಲೋ ಮುಚ್ಚಿಡ್ಬೋದು ನಾವು ಅದನ್ನು, ಅಥವಾ ಯಾರಿಗೊಬ್ಬನಿಗೆ ಅಲ್ಲದ್ದು ಹೇಳ್ಬೋದು. ಒಂದು ಸಲ ರೋಗಿಗೆ ನೀನು ನಾಳೆ ಬೆಳಗ್ಗೆ ಸತ್ತೋಗ್ತೀಯಾ ಅಂತ ಹೇಳಬಾರ್ದು, ಏನಾಗಿಲ್ಲ ಬಿಡು ಬದುಕ್ತೀಯಾ ಅಂತ ಹೇಳಬೇಕು. ಇದು ಸುಳ್ಳು. ಆದರೆ ಈ ಸುಳ್ಳು ವಂಚಕತನದ ಸುಳ್ಳಲ್ಲ ಇದು. ಹಾಗಾಗಿ ಭಾವ ಸಂಶುದ್ಧಿ, ಮನಸ್ಸಿನಲ್ಲಿ ಶುದ್ಧಿ ಇದೆ ಅಂತ ಹೀಗೆ ಹೇಳುವ ಡಾಕ್ಟರ್ ಮನಸ್ಸು ಶುದ್ಧವಾಗಿದೆ, ಅವನು ಸಾಯಬಾರದು ಅಂತಲೇ ಇದೆ ಅಂತ. ಇದು ತಪೋ ಮಾನಸ ಮುಚ್ಚತೆ. ಹೀಗಿದ್ದರೆ ಇದನ್ನು ಮಾನಸಿಕ ತಪಸ್ಸು ಅಂತ ಕರೀತಾರೆ ಅಂತ. ಹೀಗೆ ತಪಸ್ಸಿನ 3 ವಿಧವನ್ನು ಹೇಳಿ ಇದರಲ್ಲಿ ಸಾತ್ವಿಕ ರಾಜಸ ತಾಮಸ ಹೇಗಿರುತ್ತೆ ಅಂತ ಮತ್ತೆ ಹೇಳುತ್ತಾನೆ. 3 ರೀತಿಯ ಶ್ರದ್ಧೆಗಳು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ದಾನ, ಇನ್ನೊಂದು ತಪಸ್ಸು ಮತ್ತು ಇನ್ನೊಂದು ಯಜ್ಞ. ಈ 3 ಬಗ್ಗೆ ಮಾತಾಡ್ತಾ ಇದ್ವಿ. ಅದರಲ್ಲಿ 2 ಬಗ್ಗೆ ಸ್ವಲ್ಪ ವಿಸ್ತೃತವಾಗಿ ಮಾತಾಡಿದ್ವಿ. ತಪಸ್ಸಿನ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಸರ್ ಹೇಳ್ತಾ ಇದ್ರು. ಇಲ್ಲಿ ನಮ್ಮ ಪ್ರೀ ಕನ್ಸೀವ್ಡ್ ನೋಷನ್ಸ್ ಅಂತ ನಾವೇನಂತೀವಿ ಅಂದರೆ, ನಾವು ಮುಂಚೆನೇ ನಾವು ಈ ಬಗ್ಗೆ ತಪಸ್ಸು ಅಂದರೆ ಹೀಗೆ, ಯಜ್ಞ ಅಂದರೆ ಹೀಗೆ ಅನ್ನೋದ್ರ ಬಗ್ಗೆ ನಾವೇನು ಅಂದ್ಕೊಂಡಿರ್ತೀವಿ ಅದೆಲ್ಲವನ್ನೂ ಕೂಡ ಕೃಷ್ಣ ಹೊಡೆದು ಹಾಕ್ತಾ ಇದ್ದಾನೆ ಅಂತ ಹೇಳ್ಬೋದು. ಯಾಕೆಂದರೆ ತಪಸ್ಸು ಅಂದರೆ ನಾವೇನು ನಮಗೆ ಒಂದು ಇಮೇಜ್ ಬರುತ್ತಲ್ಲ ಹಿಂಗೆ ಕೂತ್ಕೊಂಡು, ಆ ಇಮೇಜ್ ಇಲ್ಲ ಇಲ್ಲಿ. ಯಜ್ಞದ ಬಗ್ಗೆ ಇರ್ಬೋದು, ಮತ್ತು ದಾನದ ಬಗ್ಗೆ ಇರ್ಬೋದು, ಮತ್ತು ತಪಸ್ಸಿನ ಬಗ್ಗೆ ಇರ್ಬೋದು. ಅದು ಒಂದು ಹೊಸ ವಿಚಾರ ಅಂತ ಹೇಳ್ತಾ, ಸೊ ತಪಸ್ಸಿನ ಬಗ್ಗೆ ಮತ್ತಷ್ಟು ವಿಚಾರಗಳನ್ನ ಸರ್ ಹೇಳ್ತಾರೆ. ತಪಸ್ಸಿನ ಬಗ್ಗೆ ಹೇಳೋದಕ್ಕೆ ಹೊರಟಾಗ ತಪಸ್ಸಿನ 3 ವಿಧ ಹೇಳ್ದ. ಅವನಿಲ್ಲಿ ಹೇಳೋದಕ್ಕೆ ಹೊರಟಿದ್ದು 3 ಶ್ರದ್ಧೆಗಳನ್ನು, ಅಂದರೆ ಸಾತ್ವಿಕ, ರಾಜಸ, ತಾಮಸ ಅಂತ ಈ 3ರಲ್ಲೂ ವಿಭಾಗ ಇದೆ ಅಂತ. ತಪಸ್ಸು, ದಾನ ಮತ್ತು ಯಜ್ಞಗಳಲ್ಲಿ ವಿಭಾಗ ಇದೆ ಅಂತ ಹೇಳೋಕ್ಕೆ ಹೊರಟವನು ಆ ನಡುವೆ ತಪಸ್ಸಿನ ವಿಷಯ ಬಂದಾಗ ತಪಸ್ಸು 3 ವಿಧ ಅಂತ ಹೇಳ್ದ. ಒಂದು ದೈಹಿಕ ತಪಸ್ಸು, ಇನ್ನೊಂದು ವಾಚಿಕ ತಪಸ್ಸು, ಇನ್ನೊಂದು ಮಾನಸಿಕ ತಪಸ್ಸು ಅಂತ. ಅಂದರೆ ಮನಸ್ಸಿನ ತಪಸ್ಸು ಯಾವುದು, ಮಾತಿನ ತಪಸ್ಸು ಯಾವುದು, ದೇಹ ಕಾಯಿಕ ತಪಸ್ಸು ಯಾವುದು ಅಂತ 3ಅನ್ನು ಅವನು ಹೇಳ್ದ. ಭಾಳ ವಿಭಿನ್ನವಾಗಿ ಇತ್ತು ಅದು. ಈ ಯಜ್ಞದಾನ ತಪಸ್ಸು ಅನ್ನೋದೇ ಹಿಂದಿನ ಸಂಚಿಕೆಗಳಲ್ಲೂ ನಾನು ಹೇಳಿದೆ. ಯಜ್ಞದಾನ ತಪಸ್ಸು ಅಂತ 3 ಏನಿದೆ, ಇದೇನೇ ಒಟ್ಟು ಬದುಕು ಅಂತಲೇ ಇರುವಂಥದ್ದು ಅಂತ. ಒಟ್ಟು ಬದುಕಿನ ಮೌಲ್ಯವೂ ಇದೆ, ಒಟ್ಟು ಬದುಕಿನ ಸ್ವರೂಪವೂ ಇದೆ ಅಂತ ಹೇಳ್ತಾ ಇರೋದು. ಇದರಲ್ಲೇ ಎಲ್ಲವೂ ಬಂದುಬಿಡ್ತು, ಇದಲ್ಲದ ಒಂದು ಬದುಕಿಲ್ಲ ಅಂತ. ಹಾಗಾಗಿ ಬದುಕು ಅಂದರೆ ಏನು ಅಂದರೆ ಯಜ್ಞದಾನ ತಪಸ್ಸು ಅಂತ. ಮತ್ತೆ ಇವರು ನೋಡುಗರು ಗಮನಿಸಬೇಕಾಗಿದ್ದು ನೀವು ಹೇಳಿರೋ ಅಂಶವನ್ನು ಏನಂದರೆ, ಯಜ್ಞದಾನ ತಪಸ್ಸು ಅಂತಂದ ಕೂಡಲೇ ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ಕಿತ್ತಾಕ್ಕೊಳ್ಳಿ, ಮೊದಲೇ ಬೇರೆ ಏನೋ ಬರ್ಕೊಂಡಿದ್ರೆ. ಇಲ್ಲಿ ಯಜ್ಞದಾನ ತಪಸ್ಸು ಅಂತ ಕೃಷ್ಣ ಏನು ಹೇಳ್ತಾ ಇದ್ದಾನೋ ಅದನ್ನು ಗಮನಿಸಿದಾಗ ಇಡೀ ಬದುಕು ಇದು ಅನ್ನೋದು ಗೊತ್ತಾಗತ್ತೆ. ಈ ತಪಸ್ಸಿನಲ್ಲಿ ಮತ್ತೆ ಸಾತ್ವಿಕ, ರಾಜಸ, ತಾಮಸ ಯಾವುದು ಅಂತ ಹೇಳ್ತಾನೆ. ಶ್ರದ್ಧೆಯ ಪರಯಾ ತಪ್ತಂ ತಪಸ್ತತ್ ತ್ರಿವಿಧಂ ನರೈಃ ಅಫಲಾಕಾಂಕ್ಷಿಭಿರ್ಯುಕ್ತೈಃ ಸಾತ್ವಿಕಂ ಪರಿಚಕ್ಷತೆ. ಈ ಸಾತ್ವಿಕ ತಪಸ್ಸು ಯಾವುದು ಅಂತ ಅಂದರೆ, ಈಗ ಅದು ಮಾನಸಿಕ ಇರಲಿ, ಅದು ವಾಚಿಕ ಇರಲಿ, ದೈಹಿಕ ಇರಲಿ, ಯಾವುದೇ ಥರದ ತಪಸ್ಸಾದರೂ ಅದು ಸಾತ್ವಿಕ ತಪಸ್ಸು ಅಂತ ಯಾವಾಗ ಕರೆಸಿಕೊಳ್ಳುತ್ತೆ ಅಂದರೆ ಅದರಲ್ಲಿ ಶ್ರದ್ಧೆ ಇರಬೇಕು ಅಂತ. ಅದು ಹೇಗೆ ಅಂದರೆ ಶ್ರದ್ಧೆಯ ಪರಯಾ ತಪ್ತಂ ಅಂತ, ಪರಮ ಶ್ರದ್ಧೆಯಿಂದ ಅಂತ, ಅತ್ಯಂತ ನಿಷ್ಠೆಯಿಂದ ಅಂತ. ಶ್ರದ್ಧೆ ಅನ್ನೋದಕ್ಕೆ ನಾವಿಲ್ಲಿ ನಿಷ್ಠೆ ಅಂತ ಅರ್ಥ ಮಾಡ್ಕೊಳ್ಬೋದು. ಅಂದರೆ ಪರಿಪೂರ್ಣವಾದ ನಂಬಿಕೆಯನ್ನು ಶ್ರದ್ಧೆ ಅಂತ ಒಂದು ವ್ಯಾಖ್ಯಾನಿಸ್ಬೋದು, ಸರಳವಾಗಿ ಹೇಳೋದು ಅಂತ. ಆದರೆ ಒಂದು ವಿಷಯದ ಬಗ್ಗೆ ಪರಿಪೂರ್ಣವಾದ ಒಂದು ನಂಬಿಕೆ ಇದ್ದರೆ ಅದೇ ಶ್ರದ್ಧೆ ಅಂತ. ಅದರಲ್ಲೂ ಒಂದು ಪರಮ ಶ್ರದ್ಧೆಯಿಂದ, ಪರಮ ನಂಬಿಕೆಯಿಂದ ಆ ತಪಸ್ಸನ್ನು ಮಾಡಬೇಕು. ಈ 3ರಲ್ಲೂ ಅಲ್ಲಿ ಇನ್ನೊಂದು ಏನಿರಬೇಕು ಅಂದರೆ ಅಫಲಾಕಾಂಕ್ಷಿಭಿಹಿ ಅಂತ. ಅಂದರೆ ಫಲಾಕಾಂಕ್ಷೆ ಅಂತ ಒಂದು ಇರಬಾರ್ದು ಅಂತ, ಅದರಿಂದ ಏನೋ ಆಗಬೇಕು ಅಂತ ಭಾವಿಸಬೇಡಿ ಅಂತ. ಅದರ ಅರ್ಥ ಈಗ ವಾಚಿಕ ತಪಸ್ಸು ಅಂತ ಅಂದಾಗ ಅವನು ಹೇಳ್ದ, ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚಯತು ಸ್ವಾಧ್ಯಾಯ ಭಸನಂಚೈವ ವಾಂಗ್ಮಯಂ ತಪ ಉಚ್ಯತೆ ಅಂತ ಹೇಳ್ದ. ಉದ್ವೇಗ ಉಂಟು ಮಾಡಬಾರದು ಮಾತು ಅಂತ. ಯಾರಿಗೂ ಉದ್ವೇಗ ಉಂಟು ಮಾಡಬಾರದಂತ ಮಾತು ಬೇಕು ಅಂತ.
ಇಲ್ಲಿ ಇದನ್ನು ಈ ಅನುದ್ವೇಗಕರಂ ವಾಕ್ಯಂ ಅನ್ನೋದನ್ನು ನಾವು ಒಂದು ಉದ್ದೇಶಕ್ಕಾಗಿಯೂ ಬಳಸ್ಕೊಳ್ಬಹುದು. ಉದಾಹರಣೆಗೆ ಈ ಥರ ಮಾತಾಡಿದಾಗ ಜಗಳ ಇರಲ್ಲ ಯಾರ ಜೊತೆಗೂ, ಯಾರ್ದು ದ್ವೇಷ ಕಟ್ಕೊಳ್ಳಲ್ಲ ನಾವಾಗ. ಅಂದರೆ ಯಾರಿಗೂ ಉದ್ವೇಗ ಉಂಟು ಮಾಡೋ ಥರದ್ದು ಹರ್ಟ್ ಆಗೋ ಥರ ಮಾತಾಡಲ್ಲ ಅಂತಂದಾಗ ಯಾರ ಜೊತೆಗೂ ದ್ವೇಷ ಹುಟ್ಕೊಳ್ಳಲ್ಲ. ಇದನ್ನೇ ವ್ಯಾಪಾರದಂಥ ಸ್ಥಳಕ್ಕೆ ತಗೊಂಡು ಹೋದರೆ ನಗ್ನಗ್ತಾ ಮಾತಾಡಿದಾಗ ಗ್ರಾಹಕರು ಭಾಳ ಖುಷಿಯಾಗಿ ಅಂಗಡಿಗೆ ಬರ್ತಾರೆ, ಮತ್ತೆ ತಗೊಳ್ತಾರೆ ಅಂತ. ಅದೇ ಸಿಡುಕು ಮುಖ ಮಾಡಿಕೊಂಡು ಹೊರಟಾಗಿ ಉತ್ತರ ಕೊಟ್ಟರೆ ಮತ್ತೊಂದು ಸಲ ಅಂಗಡಿಗೆ ಬರಲ್ಲ. ಅಂದರೆ ಈ ಅನುದ್ವೇಗಕರಂ ವಾಕ್ಯಂ ಅನ್ನೋದು ನಮ್ಮ ಬದುಕಿನ ಬೇರೆ ಬೇರೆ ವಿಷಯಗಳನ್ನು ಸಾಧಿಸೋದಕ್ಕೂ ಉಪಯುಕ್ತ ಆಗುತ್ತೆ. ಆದರೆ ಅದನ್ನು ಮಾಡ್ತಾ ಇದ್ದೀನಿ, ನಾನು ತಪಸ್ಸು ಮಾಡ್ತಾ ಇದ್ದೀನಿ ಅಂತ ಅಂದರೆ ಅದು ತಪಸ್ಸು ಹೌದು. ಯಾರಿಗೂ ಉದ್ವೇಗವಾಗದಂತೆ ನೀವು ಮಾತಾಡ್ತಾ ಇದ್ದೀರಿ ಅಂತಂದರೆ ತಪಸ್ಸು ಹೌದು. ಆದರೆ ಅಲ್ಲೊಂದು ಫಲದ ಆಕಾಂಕ್ಷೆ ಇದೆಯಾ, ಇದರಿಂದ ನನಗೆ ಇನ್ನೇನೋ ಆಗಬೇಕು ಅಂತಿದೆಯಾ, ಆಗ ಅದು ಸಾತ್ವಿಕ ತಪಸ್ಸಾಗೋದಿಲ್ಲ ಅಂತ. ತಪಸ್ಸಲ್ಲ ಅಂತಲ್ಲ, ಅದು ಸಾತ್ವಿಕ ತಪಸ್ಸಾಗೋದಿಲ್ಲ. ಅಫಲಾಕಾಂಕ್ಷಿ ಬಿಹಿ ಅಂತ. ಯಾಕೆ ಮೃದುವಾಗಿ ಮಾತಾಡ್ತೀಯಾ, ಯಾಕೆ ಮೆತ್ತಗೆ ಮಾತಾಡ್ತೀಯಾ ಅಂದರೆ ಯಾಕೆ ಅಂತಿಲ್ಲ ಅಂತ, ಹಾಗೆ ಮಾತಾಡ್ತೀನಿ ಅನ್ನೋದನ್ನು ಅಂತ. ಅಂದರೆ ಅದು ನನ್ನ ಸ್ವಭಾವ, ಅದು ನನ್ನ ಕರ್ತವ್ಯ, ಮೃದುವಾಗಿ ಮಾತನಾಡುವುದೇ ನನ್ನ ಕರ್ತವ್ಯ ಅಂತ ಅಂದ್ಕೊಂಡು ಮಾತಾಡ್ತೀನಿ ಅಂತ ಅಂದರೆ. ಹೀಗೆ ಫಲದ ನಿರೀಕ್ಷೆ ಇಲ್ಲದೆ ಮಾಡಿದಾಗ ಅದು ಸಾತ್ವಿಕ ಅಂತ ಕರೆಸಿಕೊಳ್ಳುತ್ತೆ. ಸತ್ಕಾರ ಮಾನ ಪೂಜಾರ್ಥಂ ತಪೋ ದಂಭೇನ ಚೈವಯತ್ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಚಲಮಧ್ರುವಂ. ಇದನ್ನೇ ಸತ್ಕಾರ ಮಾನ ಪೂಜಾರ್ಥಂ ಅಂತ. ಅಂದರೆ ಅದರಿಂದ ನನಗೊಂದು ಗೌರವ ಸಿಗತ್ತೆ, ನನ್ನನ್ನು ಯಾರೋ ಅಭಿಮಾನಿಸ್ತಾರೆ ಅನ್ನುವ ಕಾರಣಗಳಿಗಾಗಿ ಇದನ್ನು ಮಾಡಿದರೆ ಅಂತ. ಈಗ ಉದಾಹರಣೆಗೆ ಒಬ್ಬ ನಮ್ಮ ಪಕ್ಕದಲ್ಲೊಬ್ಬ ಹೊರಟಾಗಿ ಮಾತಾಡೋನಿದ್ದಾನೆ ಅಂದರೆ ನಾವು ಮೃದುವಾಗಿ ಮಾತಾಡಿದಾಗ ನಮಗೆ ಗೊತ್ತಾಗುತ್ತೆ ಜನ ಏನಂತಾರೆ ಅಂದರೆ ಅವನಿಗಿಂತ ಇವನು ಬೆಸ್ಟ್ ಅಂತ ಹೇಳ್ತಾರೆ ಅಂತ. ಎಷ್ಟು ಮೃದುವಾಗಿ ಮಾತಾಡ್ತಾನೆ, ಮೆತ್ತಗೆ ಮಾತಾಡ್ತಾನೆ, ಒಂಚೂರು ಹರ್ಟ್ ಮಾಡಲ್ಲ ಅಂತ ಅಂದಾಗ ಒಂದು ಹೊಗಳಿಕೆ ಬರುತ್ತಲ್ಲ, ಪ್ರಶಂಸೆ ಬರುತ್ತಲ್ಲ. ಇಲ್ಲಿ ಸತ್ಕಾರ ಮಾನ ಪೂಜಾ ಅಂದರೆ ನಮ್ಮನ್ನೇನು ಸನ್ಮಾನ ಮಾಡೇ ಬಿಡ್ತಾರೆ ಶಾಲೊಚ್ಚಿ ಅಂತ ಅಲ್ಲ, ಬಟ್ ಇಂಥದ್ದೊಂದು ಮಾತಿನ ಅಪೇಕ್ಷೆ ಇರುತ್ತೆ ನಮಗೆ. ಈ ಕಾರಣಕ್ಕಾಗಿ ಮೆತ್ತಗೆ ಮಾತಾಡ್ತಾ ಇದ್ರೆ ಅಂತ ಅದು ಅದು ಅಲ್ಲೊಂದು ಆಸೆ ಇದೆ. ತುಂಬ ಚೆನ್ನಾಗಿ ಮಾತಾಡ್ತಾರೆ, ಹರ್ಟ್ ಆಗದೇ ಇದ್ದಂತೆ ಮಾತಾಡ್ತಾರೆ ಅಂತ. ನಾನು ಮಾತಿನ ಬಗ್ಗೆ ಮಾತ್ರ ಅಲ್ಲ, ಒಂದು ಉದಾಹರಣೆ ಸುಲಭವಾಗುತ್ತೆ ಅಂತ ತಗೊಂಡು ಹೇಳ್ತಾ ಇದ್ದೀನಿ. ಇಲ್ಲಿ ಎಲ್ಲೆಲ್ಲಿ ಬರುತ್ತೆ ಅಂದರೆ ಕಾಯಿಕ ವಾಚಿಕ ಮಾನಸಿಕ ತಪಸ್ಸಿನಲ್ಲಿ ಏನೇನು ಹೇಳಿದಾರೋ ಅಷ್ಟನ್ನು ಹೀಗೆ ಮಾಡಬೇಕು ಅಂತ. ಹಾಗೆ ಮಾಡ್ತಾ ಇದ್ದರೆ ದಂಭೇನ ಚೈವಯತು ಅಂತ. ಡಂಭಾಚಾರ ಅಂತಂದರೆ ತೋರುಗಾಣಿಕೆಗೆ ಮಾಡ್ತಾ ಇದ್ರೆ ಅಂತ. ತೋರುಗಾಣಿಕೆಗೆ ಮಾಡ್ತಾ ಇದ್ದರೆ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ. ಹಾಗೆ ಮಾಡ್ತಾ ಇದ್ದರೆ ಈ ತಪಸ್ಸುಗಳು ಇದು ರಾಜಸ ತಪಸ್ಸು ಅಂತ ಕರೆಸ್ಕೊಳ್ಳುತ್ತೆ. ತಪಸ್ಸಲ್ಲ ಅಂತಲ್ಲ, ಇದು ತಪಸ್ಸೌದು, ಆದರೆ ಸಾತ್ವಿಕ ತಪಸ್ಸಲ್ಲ, ರಾಜಸ ತಪಸ್ಸಿದೆ, ರಾಜಸ ತಪಸ್ಸಾಗತ್ತೆ ಇದು ಅಂತ. ಇದು ಚಲಂ ಅಧ್ರುವಂ ಅಂತ. ಇದು ಶಾಶ್ವತ ಅಲ್ಲ ಈ ತಪಸ್ಸು ಅಂತ ಹೇಳ್ತಾನೆ. ಇದು ಬಹಳ ಕಾಲ ನಿಲ್ಲೋಲ್ಲ ಅಂತ. ಬಹಳ ಕಾಲ ನಿಲ್ಲೋಲ್ಲ ಅಂದರೆ ಏನು ಅಂತಂದರೆ ನಾವು ಹಾಗೆ ಇಲ್ಲದೆ ಹಾಗೆ ತೋರಿಸ್ಕೊಳ್ತಾ ಇರ್ತೀವಲ್ಲ ಎಷ್ಟೋ ಸಲ. ಮುಖವಾಡ ಕಳಚಿ ಬಿಡುತ್ತೆ, ಮುಖವಾಡ ಯಾವುದೋ ಸಂದರ್ಭದಲ್ಲಿ ಕಳಚುತ್ತೆ. ಸಿಟ್ಟೇ ಬರಲ್ಲ ಅಂತ ತೋರಿಸ್ಕೊಳ್ತಾ ಇರ್ತೀವಿ, ಯಾವುದೋ ಸಂದರ್ಭದಲ್ಲಿ ಬಂದು ಬಿಡತ್ತಲ್ಲ, ಅದು ಅಲ್ಲಿಯವರೆಗೆ ಮುಖವಾಡ ಹಾಕಿದ್ದು ಅದು. ಹಾಗಾಗಿ ಅದು ಖಾಯಮ್ಮಾಗಿ ನಿಲ್ಲೋಲ್ಲ. ಆದರೆ ಸಾತ್ವಿಕ ತಪಸ್ಸನ್ನೇ ಅಭ್ಯಾಸ ಮಾಡಿಕೊಂಡ್ರೆ ಅದು ಶಾಶ್ವತವಾಗಿದ್ಬಿಡುತ್ತೆ, ಅದು ನಮ್ಮ ಸ್ವಭಾವನೇ ಆಗಿಬಿಡುತ್ತೆ ಅಂತ. ಹಾಗಾಗಿ ಈ ಥರ ಮಾಡಿದರೆ, ತೋರುಗಾಣಿಕೆಗಾಗಿ ಮಾಡಿದರೆ ಮತ್ತು ಈ ಥರದ ಲಾಭಕ್ಕಾಗಿ ಅಂತ ಅದು ಎಷ್ಟು ಚೆನ್ನಾಗಿ ವಿವರಿಸ್ತಾನೆ ಅಂತ ಅಂದರೆ, ಈಗ ಈ ಥರದ ಅಂಶಗಳಿಂದ ಏನು ಲಾಭ ಇರ್ಬೋದು ನಮಗೆ ಅಂತ ಬಂದರೆ, ಯಾರಿಗೋ ಹೊರಟು ಮಾಡದೆ ಇರೋ ಹಾಗೆ ಮಾತಾಡ್ತೀನಿ ಅಂದರೆ ಏನು ಲಾಭ ಬರುತ್ತೆ ಅಂದರೆ, ನಾವೇನೋ ಹೇಳಿದ್ವಿ ನಮ್ಮ ಅಂಗಡಿ ಜನ ಬರ್ತಾರೆ ಅನ್ನೋ ತರಹ ಅಂತ. ಆದರೆ ಅವನು ಹೇಳ್ತಾನೆ ಸತ್ಕಾರ ಮಾನ ಪೂಜಾರ್ಥಂ ಅಂತ. ಚೆನ್ನಾಗಿ ಮಾತಾಡಿದಾಗ, ಮೆತ್ತಗೆ ಮಾತಾಡಿದಾಗ, ಮೃದುವಾಗಿ ಮಾತಾಡಿದಾಗ ಜನ ಚೆನ್ನಾಗಿರ್ತಾರೆ ಅಂತ. ತುಂಬ ಜನ ಒಳಗಡೆ ಅಷ್ಟು ಮೃದುವಾಗಿರೋದಿಲ್ಲ ಅವರು. ಅಲ್ಲಿ ಒಳಗಡೆ ವಂಚಕತನ ಇರುತ್ತೆ, ಒಳ್ಳೆಯದೇನಿರಲ್ಲ, ಒಳ್ಳೆಯದನ್ನು ಬಯಸ್ತಾನೂ ಇರಲ್ಲ ಎದುರುಗಡೆ ಇರೋ ವ್ಯಕ್ತಿಗೆ. ಒಳಗಡೆ ತುಂಬ ಅಸೂಯೆನೇ ತುಂಬಿಕೊಂಡಿರುತ್ತೆ, ಆದರೆ ಮಾತು ಮಾತ್ರ ಬಹಳ ನಗುತ್ತಾ ಮಾತಾಡ್ತಾ ಇರ್ತಾರೆ. ಅಂಥವ್ರನ್ನ ತುಂಬ ಜನ ನೋಡಿರ್ತೀವಿ, ಗುರುತಾಕೊಂಡಿರ್ತೀವಿ ಕೂಡ. ಇವನ್ ನಗು ನಂಬೇಡ, ಅವನ ಮಾತು ನಂಬೇಡ, ಅವನು ಮೆತ್ತಗೆ ಮಾತಾಡ್ತಾನೆ, ಎಲ್ಲಿ ಕೊಯ್ತಾನೆ ಗೊತ್ತಾಗಲ್ಲ ಅಂತ ಒಂದು ಹೇಳ್ತಾ ಇರ್ತೀವಲ್ಲ, ಅದು ಡಂಭ. ಈ ಥರದ್ದಿರತ್ತಲ್ಲ, ಇದು ರಾಜಸ ತಪಸ್ಸು ಅಂತ ಕರೆಸಿಕೊಳ್ಳುತ್ತೆ ಅಂತ. ಮೂಢಗ್ರಾಹೇಣಾತ್ಮನೋ ಯತ್ ಪೀಡೆಯ ಕ್ರಿಯತೆ ತಪಃ ಪರಸ್ಯೋತ್ಸಾಧನಾರ್ಥಂ ವಾ ತತ್ತಾಮಸ ಮುದಾಹೃತಂ. ಇನ್ನೊಂದು ತಾಮಸ ತಪಸ್ಸು. ಅದು ಹೇಗಿರುತ್ತೆ ಅಂತ ಅಂದರೆ,
ಅಜ್ಞಾನ ತುಂಬಿರುತ್ತೆ ಆ ತಪಸ್ಸನ್ನು ಮಾಡುವ ಹಿನ್ನೆಲೆಯಲ್ಲಿ. ಅಂದರೆ ಅದು ಅರಿವಿನಿಂದ ಮಾಡ್ತಾ ಇರೋ ತಪಸ್ಸಲ್ಲ, ಅದು ಮೋಹದಿಂದ ಮಾಡುವ ತಪಸ್ಸು, ಅಜ್ಞಾನದಿಂದ ಮಾಡುವ ತಪಸ್ಸು. ಅದರಲ್ಲಿ ನನಗೇ ಒಂದು ಹಿಂಸೆ ಆಗ್ತಾ ಇರುತ್ತೆ, ಆತ್ಮನಃ ಪೀಡೆಯ ಅಂತ. ನನಗೆ ನಾನು ಹಿಂಸೆ ಕೊಟ್ಕೊಳ್ತಾ ಇರ್ತೀನಿ ಅದರ ಮೂಲಕ ಅಂತ. ಅಂದರೆ ಈಗ ತಪಸ್ಸು ಮಾಡೋದು ಅನ್ನೋ ಕಾರಣಕ್ಕಾಗಿ ದೇಹ ಶೋಷಣೆ ಇತ್ಯಾದಿಗಳಿರ್ಬೋದು, ಆ ಥರ ತಪಸ್ಸುಗಳನ್ನು ಮಾಡ್ತಾರೆ. ಅದರ ವಿಪರೀತ ದೇಹ ದಂಡನೆಗಳನ್ನು ಮಾಡೋದನ್ನೆಲ್ಲ ಸಂಸ್ಕೃತಿ ಪೂರ್ಣ ಒಪ್ಪೋದಿಲ್ಲ. ಆ ಥರ ತಪಸ್ಸುಗಳನ್ನು ಮಾಡಿದವರಿದ್ದಾರೆ, ಹಾಗೆಲ್ಲ ಮಾಡೋದನ್ನು ಸಂಸ್ಕೃತಿ ಪೂರ್ಣ ಒಪ್ಪೋದಿಲ್ಲ ಅಂತ. ಒಂದು ಆತ್ಮಗುಣಗಳು ಅಂತ ಒಂದು ಪಟ್ಟಿ ಕೊಡ್ತಾರೆ. ಪ್ರತಿಯೊಬ್ಬ ಮನುಷ್ಯನಲ್ಲಿ 8 ಗುಣಗಳಿರಬೇಕು ಅಂತ. ಆ 8 ಗುಣಗಳಲ್ಲಿ ಒಂದು ಯಾವುದು ಅಂದರೆ ಅಂತಂದರೆ ಅನಾಯಾಸ ಅಂತ. ಅಂದರೆ ದೇಹಕ್ಕೆ ಮನಸ್ಸಿಗೆ ಆಯಾಸವಾಗದಂತೆ ಇರೋದು ಕೂಡ ಒಂದು ಮೌಲ್ಯ ಅಂತ. ಬದುಕಿನ 8 ಮೌಲ್ಯಗಳು, ಈ 8 ಇರಲೇಬೇಕು ಅಂತ ಹೇಳ್ತಾರೆ. ದಯೆ, ಸಹನೆ ಅಂತೆಲ್ಲ ಒಂದು 8 ಬರುತ್ತೆ. ಅದರಲ್ಲಿ ಒಂದು ಯಾವುದು ಅಂದರೆ ಅನಾಯಾಸ ಅಂತ ಒಂದು ಬರುತ್ತೆ. ಆಯಾಸ ಆಗಬಾರದು ಅಂತ. ಅದು ಸೋಮಾರಿತನಕ್ಕಲ್ಲ ನಮ್ಮನ್ನು ಎಳಿತಾ ಇರೋದು. ಅದರ ಅರ್ಥ ಏನಂದರೆ ದೇಹಕ್ಕೆ ಹಿಂಸೆ ಕೊಟ್ಕೊಂಡು, ಮನಸ್ಸಿಗೆ ಹಿಂಸೆ ಕೊಟ್ಕೊಂಡು ಒಂದು ಕೆಲಸ ಮಾಡಬೇಡ ಅಂತ. ಅಂದರೆ ಏನನ್ನು ಮಾಡ್ತೀಯೋ ಅದನ್ನು ಸಮಾಧಾನದಿಂದ, ಸಂತೃಪ್ತಿಯಿಂದ, ನೆಮ್ಮದಿಯಿಂದ, ನಿನಗೆ ನೀನು ಖುಷಿ ಕೊಡೋ ಥರ ಮಾಡ್ಕೊ ಅಂತ. ಹಾಗಲ್ಲದೆ ಇದ್ದರೆ ಅಂತ, ಈಗ ರಾಕ್ಷಸರ ತಪಸ್ಸು ಅಂತ ಬರುತ್ತಲ್ಲ, ನೀನು ಈಗ ಪ್ರತ್ಯಕ್ಷನಾಗದಿದ್ದರೆ ತಲೆ ಕಡ್ಕೊಂಡ್ಬಿಡ್ತೀನಿ, ಕೈ ಕಡ್ಕೊಂಡ್ಬಿಡ್ತೀನಿ ಅಂತ ಮಾಡ್ತಾರಲ್ಲ, ಆ ಥರದ ತಪಸ್ಸುಗಳನ್ನು ರಾಕ್ಷಸರು ಮಾಡಿದ ಉದಾಹರಣೆಗಳಿವೆ. ಅಷ್ಟು ಮಾಡಿದ ಕೂಡಲೇ ದೇವರು ಬಂದು ಪ್ರತ್ಯಕ್ಷ ಆಗಿದ್ದು ಇದೆ, ಇನ್ನೇನು ಮಾಡೋದು, ಕಡ್ಕೊಂಡ್ಬಿಡ್ತಾನಲ್ಲ ಅಂತ. ಈ ರಾವಣನ ತಪಸ್ಸಿನಲ್ಲೇ ಬರುತ್ತೆ. ಎಷ್ಟು ಕಾಲ ತಪಸ್ಸು ಮಾಡಿದರೂ ಬ್ರಹ್ಮ ಪ್ರತ್ಯಕ್ಷ ಆಗದೇ ಇದ್ದಾಗ ತನ್ನ ಒಂದೊಂದೇ ತಲೆಯನ್ನು ಕತ್ತರಿಸಿ ಯಜ್ಞಕುಂಡಕ್ಕೆ ಹಾಕ್ತಾ ತಪಸ್ಸು ಮುಂದುವರಿಸ್ತಾನೆ. ಕೊನೆ ತಲೆ ಕತ್ತರಿಸೋ ಹೊತ್ತಿಗೆ ಬ್ರಹ್ಮ ಪ್ರತ್ಯಕ್ಷ ಆಗ್ತಾನೆ. ಅಂದರೆ ಇದೀಗೇನು ಅಂತ ಕೇಳಿದರೆ ಇದು ಪಕ್ಕ ಬ್ಲ್ಯಾಕ್ ಮೇಲ್, ಇದು ಎಮೋಷನಲ್ ಬ್ಲ್ಯಾಕ್ ಮೇಲ್, ಫಿಸಿಕಲ್. ಅವನು ಬರಲೇಬೇಕು ಅಂತ, ಅವನು ಅನಿವಾರ್ಯವಾಗಿ ಬರ್ತಾನೆ ಅಂತ. ಇವನು ದುರ್ಬುದ್ಧಿಯಿಂದ ಬೇಡದು ಕೇಳ್ತಾನೆ ಅಂತ ಅವನಿಗೆ ಗೊತ್ತು ಮೊದಲು. ಆದರೆ ಇವನು ಹೀಗೆ ಮಾಡ್ಕೊಂಡಾಗ ಹಾಗೆ ಮಾಡೋದಕ್ಕೆ ಅವಕಾಶ ಇಲ್ವಲ್ಲ. ಈಗ ಬ್ರಹ್ಮನೇ ಆದರೂ ಸತ್ರಸಾಯಿ ಅಂತ ಹೇಳೋಕ್ಕಾಗಲ್ವಲ್ಲ. ಹಾಗಾಗಿ ಅವನು ಇಳಿದು ಬರ್ತಾನೆ ಅಂತಂದರೆ ಇದನ್ನು ಇಟ್ಟುಕೊಂಡು, ಈ ಅಂಶವನ್ನು ಇಟ್ಟುಕೊಂಡು ಈ ಥರ ತಪಸ್ಸು ಮಾಡಿದ ಹಲವು ರಾಕ್ಷಸರುಗಳಿದ್ದಾರೆ ಅಂತ, ತಮ್ಮನ್ನು ಹಿಂಸಿಸಿಕೊಂಡು ಅಂತ. ಅದನ್ನೇ ಹೇಳಿದ ಆತ್ಮನಃ ಪೀಡೆಯ ಅಂತ. ನನ್ನನ್ನು ಪೀಡಿಸಿಕೊಂಡು ಒಂದನ್ನು ಮಾಡ್ತೀನಿ ಅನ್ನೋದಿದೆಯಲ್ಲ, ಅದನ್ನು ಮಾಡಬೇಡ ಅಂತ. ಹಾಗೆ ಮಾಡಿದಾಗ ಅದು ತಾಮಸ ತಪಸ್ಸಾಗತ್ತೆ ಅಂತ. ಹಾಗಾಗಿ ನೀವು ತಪಸ್ವಿ ಅಂತ ಅಂದರೆ, ಒಬ್ಬ ಋಷಿಯೂ ತಪಸ್ವಿ, ಒಬ್ಬ ರಾಕ್ಷಸನೂ ತಪಸ್ವಿ, ರಾವಣನೂ ತಪಸ್ವಿ ಅಂತ ಕರೆಸ್ಕೊಳ್ತಾನೆ. ಅಲ್ಲೇ ನೋಡಿದರೆ ವಿಭೀಷಣನೂ ತಪಸ್ವಿ, ರಾವಣನೂ ತಪಸ್ವಿ. ಆದರೆ ಅವರಿಬ್ಬರ ತಪಸ್ಸಿನ ಕ್ರಮ ನೋಡಿದಾಗ ರಾವಣನಷ್ಟು ಉಗ್ರ ತಪಸ್ಸು ವಿಭೀಷಣನದ್ದಲ್ಲ. ಆದರೆ ನಿಜವಾದ ತಪಸ್ವಿ ವಿಭೀಷಣನೇ ಹೊರತು ರಾವಣ ಅಲ್ಲ. ಅವನು ತನಗೆ ಪೀಡೆ ಕೊಟ್ಟುಕೊಂಡು ಲೋಕಕ್ಕೆ ಪೀಡೆಯಾಗುವ ಉದ್ದೇಶ ಇಟ್ಕೊಂಡು ಎರಡು ವಿಷಯ ಇಟ್ಕೊಂಡು ತಪಸ್ಸು ಮಾಡಲಿಲ್ಲ ಅವನು. ಆದರೆ ರಾವಣ ಮಾಡಿದ್ದು ಹೇಗೆ ಅಂದರೆ ಹಾಗೆ ಅಂತ. ಒಂದು, ತನ್ನ ದೇಹಕ್ಕೆ, ತನ್ನ ಮನಸ್ಸಿಗೆ, ದೇಹಕ್ಕೆ ಹಿಂಸೆ ಆಯಿತು ಅಂದರೆ ಮನಸ್ಸಿಗೆ ಹಿಂಸೆ ಆಗೇ ಆಗುತ್ತಲ್ಲ, ನೋವಿರಲ್ವ ಅಲ್ಲಿ ಅಂತ ಹಿಂಸೆ ಕೊಟ್ಕೊಂಡ. ಕೇಳಿದ ವರ ಏನು ಅಂದರೆ ಇಡೀ ಲೋಕಕ್ಕೆ ನೋವು ಕೊಡುವಂಥ ವರ ಅಂತ. ಹಾಗಾಗಿ ರಾವಣನದ್ದು ತಪಸ್ಸಲ್ವ ಅಂದರೆ ತಪಸ್ಸೇ ಅಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ, ಆದರೆ ತಾಮಸ ತಪಸ್ಸು ಅಂತ. ಇದನ್ನೇ ಕೃಷ್ಣ ಇಲ್ಲಿ ಹೇಳ್ತಾ ಇರೋದೇನು ಅಂತ ಅಂದರೆ, ನೀವು ಈಗ ಧಾರ್ಮಿಕತೆ, ಅವನು ಭಾಳ ಆಚಾರಗಳನ್ನೆಲ್ಲ ಇಟ್ಕೊಂಡಿದ್ದಾನೆ, ಎಲ್ಲ ಆಚರಣೆಗಳನ್ನೆಲ್ಲ ಮಾಡ್ತಾನೆ ಅಂದ ಮಾತ್ರಕ್ಕೆ ಮುಗಿಲಿಲ್ಲ ಅಂತ ಇಲ್ಲಿ ಅಂತ. ಅಂದರೆ ಇವತ್ತೊಂದು ಹೇಗೆ ಬಂದ್ಬಿಟ್ಟಿದೆ ಅಂದರೆ, ಈಗ ಆಸ್ತಿಕರೆಲ್ಲ ಒಳ್ಳೆಯವರು ಅಂತ ಅನ್ನೋದು, ನಾಸ್ತಿಕರೆಲ್ಲ ಒಳ್ಳೆಯವರು ಅನ್ನೋದು ಅಂತ ಒಂದು ಬಂದುಬಿಟ್ಟಿದೆಯಲ್ಲ ಮನೋಭಾವ. ಹಾಗಲ್ಲ ಅಂತ. ನೀನು ಧಾರ್ಮಿಕನೇ ಇರ್ಬೋದು, ನೀನು ದೇವರ ಕುರಿತಾಗೆ ತಪಸ್ಸನ್ನೇ ಮಾಡ್ತಾ ಇರ್ಬೋದು, ಹೀಗೆ ತಪಸ್ಸು ಮಾಡ್ತಾ ಇದ್ದರೆ ನಿನ್ನದು ತಪಸ್ಸಲ್ಲ. ಆದರೆ ಇಷ್ಟು ಉಗ್ರವಾಗಿ ಅಲ್ಲದೇ ಇದ್ದರೂ ಒಬ್ಬ ಸಮಾಧಾನಿಯಾಗಿ ಮಾಡ್ತಾನೆ ಅಂತಂದರೆ ಅದು ನಿಜವಾದ ತಪಸ್ಸು ಅಂತ ಹೇಳ್ತಾ ಇರೋದಿಲ್ಲ. ಹಾಗಾಗಿ ಒಳ್ಳೆಯತನ ಮತ್ತು ಕೆಡುಕುತನ ಅನ್ನೋದಕ್ಕೆ ಅವನು ಧರ್ಮವನ್ನು ಅನುಸರಿಸ್ತಾನೆ ಅನ್ನೋದು ಮಾತ್ರ ಒಂದು ನಿರ್ಣಾಯಕ ವಿಷಯ ಆಗೋದಿಲ್ಲ ಅಂತ. ಅದನ್ನು ಬೇರೆ ತರಹದಲ್ಲೇ ನೋಡಬೇಕಾಗತ್ತೆ ಅಂತ. ಹಾಗಾಗಿ ಇದು ಅಂತಹ ತಪಸ್ಸಾಗತ್ತೆ ತಾಮಸ ಅಂತ. ಪರಸ್ಯೋತ್ಸಾಧನಾರ್ಥಂವ. ಮೂರನೇದ್ದೇನೆಂದರೆ, ಈಗ ಮೊದಲನೇ ಸಾತ್ವಿಕ ತಪಸ್ಸಿನಲ್ಲಿ ಉದ್ದೇಶ ಏನಿತ್ತು ಅಂತ ಅಂದರೆ, ಯಾವ ಫಲದ ಅಪೇಕ್ಷೆಯೇ ಇಲ್ಲ, ನಾನು ಹರಟು ಮಾಡಲ್ಲ ಅಷ್ಟೇ. ಎರಡನೇದರ ರಾಜಸದಲ್ಲಿ ಏನಂದರೆ, ನನಗೇನೋ ಒಂದು ಲಾಭ ಇದೆ, ನನ್ನನ್ನು ಹೊಗಳ್ತಾರೆ ಈ ಥರ ಮಾತಾಡಿದ್ರೆ ಅಂತಲೋ, ಇನ್ನೇನೋ ಒಂದಿದೆ, ಅಥವಾ ಡಂಭಾಚಾರಕ್ಕೋ ಅಂತ ಒಂದಿದೆ. ಈಗ ನನ್ನ ಗೆಳೆಯರೊಬ್ಬರು ಮೋಹನ ಹೆಗಡೆ ಅಂತ ಅವರು ಚೆನ್ನಾಗಿ ಹೇಳ್ತಾಯಿದ್ರು, ಯಾರದೋ ಒಬ್ಬರ ಬಗ್ಗೆ ಹೇಳ್ತಾ,
ಅವರು ಬಹಳ ವಿನಯವಂತರು ಅಂತ ಅಂದೆ ನಾನು. ಯಾರೋ ಒಬ್ಬ ದೊಡ್ಡ ರಾಜಕಾರಣಿ ಬಹಳ ವಿನಯವಂತರು ಅಂತ ಅಂದೆ. ಅವರು ಅದಕ್ಕೆ ಚೆನ್ನಾಗಿ ಹೇಳಿದ್ರು, ಏನಂದರೆ ಅವರು ವಿನಯವಂತ ರಾಜಕಾರಣಿ ಅಂತ ನನಗನ್ಸೋಲ್ಲ, ಆದರೆ ಅವರಿಗೆ ಅಹಂಕಾರವನ್ನು ಅಡಗಿಸೋದಕ್ಕೆ ಗೊತ್ತು ಅಂತ ಅನ್ನಿಸುತ್ತೆ ಅಂದರು. ನನಗೆ ಯಾವಾಗ ಅನ್ನಿಸ್ತು, ಹೌದಲ್ವಾ, ಅಹಂಕಾರವನ್ನು ಒಬ್ಬ ಅಡಗಿಸಿರ್ಬೋದು. ಅವನು ಅಹಂಕಾರಿ ಅಂತಲೇ ತೋರಿಸ್ಕೊಳ್ಳದೆ ಎಲ್ಲ ಜನರನ್ನು ಯಾರು ಬಂದರೂ ಹೆಗಲ ಮೇಲೆ ಕೈ ಹಾಕಿ ಬಹಳ ಚೆನ್ನಾಗಿ ಮಾತಾಡಿಸಿ ಎಲ್ಲ ಮಾಡ್ತಾ ಇರ್ಬೋದು ಒಬ್ಬ ರಾಜಕಾರಣಿನೋ ಅಥವಾ ಒಬ್ಬ ಸೆಲೆಬ್ರಿಟಿನೋ ಯಾರೋ ಒಬ್ಬ. ನಾವು ತಕ್ಷಣ ಏನು ಮಾಡ್ತೇವೆ ಅಂದರೆ ಹಾಗೆ ಹೆಗಲ ಮೇಲೆ ಕೈ ಹಾಕೊಂಡು ಮಾತಾಡ್ಕೊಂಡಿರೋರನ್ನೆಲ್ಲ ನಿರಹಂಕಾರಿಗಳು, ಅಹಂಕಾರ ಇಲ್ಲ, ಭಾಳ ಸರಳರು ಅಂತ ಒಂದು ತೀರ್ಮಾನಕ್ಕೆ ಬರ್ತೇವೆ. ಆದರೆ ಅದರಲ್ಲಿ ಡಂಭಾಚಾರ ಇರ್ಬೋದಲ್ವ, ಮುಚ್ಚಿಟ್ಟಿರ್ಬೋದಲ್ವ ಸ್ವಭಾವವನ್ನು ಅಂತ. ಹಾಗೆ ಮಾಡಿದಾಗ ಅದು ರಾಜಸ ತಪಸ್ಸಾಯಿತು. ಈ ಮೂರನೇ ಅಂದರೆ ಅದ್ರ ಉದ್ದೇಶ ಏನಿದೆ ಅದರಲ್ಲಿ, ಒಂದು ನನ್ನನ್ನು ಯಾರು ಹೊಗಳಬೇಕು ಅಂತ ಇದೆ. ಈ ಮೂರನೆಯದರಲ್ಲಿ ಉದ್ದೇಶ ಏನಿದೆ ಅಂದರೆ ಪರಸ್ಯ ಉತ್ಸಾದನಾರ್ಥಂ ಅಂತ, ಇನ್ನೊಬ್ಬನನ್ನು ಹಾಳು ಮಾಡಬೇಕು ಅಂತಲೇ ತಪಸ್ಸು ಅಂತ. ಅಲ್ಲಿ ನನಗೇನು ಸಿಗಬೇಕು ಅನ್ನೋದಕ್ಕಿಂತಲೂ ಇದೆ ಅಂತ ಪರಸ್ಯ ಉತ್ಸಾದನಾರ್ಥಂ ಅಂತ. ಈಗ ರಾಮಾಯಣದಲ್ಲಿ ಒಂದು ಕಥೆ ಬರುತ್ತೆ, ಅದ್ರ ಬಗ್ಗೆ ಭಾಳ ಚರ್ಚೆ ನಡೆದಿದೆ. ಒಬ್ಬ ಶೂದ್ರ ತಪಸ್ವಿಯ ಕಥೆ ಬರುತ್ತೆ, ಶಂಭೂಕನ. ಶಂಭೂಕನ ಕಥೆ. ಶೂದ್ರ ತಪಸ್ಸು ಮಾಡ್ತಾ ಇರ್ತಾನೆ, ಅವನನ್ನು ರಾಮ ಕೊಂದ ಅಂತ. ಅದರ ಮೇಲೆ ಏನು ಅಂದರೆ ಈಗಿನ ಚರ್ಚೆಗಳೆಲ್ಲ ಹೇಗೆ ಹುಟ್ಕೊಂಡಿವೆ ಅದರ ಅಂತ ಅಂದರೆ, ಅವನು ಶೂದ್ರನಾಗಿದ್ದರಿಂದ ರಾಮ ಕೊಂದ ಅಂತ. ತಪಸ್ಸು ಮಾಡ್ತಾ ಇದ್ದ, ಶೂದ್ರನಾಗಿದ್ದರಿಂದ ಕೊಂದ ಅಂತ. ಆದರೆ ವಾಸ್ತವ ಅದಲ್ಲ. ಶೂದ್ರ ಜಾತಿಯ ಬೇರೆ ಹಲವರನ್ನು ರಾಮಾಯಣದಲ್ಲೇ ನೋಡ್ತೀವಿ ನಾವು. ಗುಹ ಇದ್ದಾನೆ, ಅವನು ನಿಷಾದ ಜಾತಿಗೆ ಸೇರ್ತಾನೆ. ರಾಮನಿಗೆ ಅವನು ಮಿತ್ರ. ಅವನಿಗೆ ಶೂದ್ರ ವಿರೋಧಿ ಆಗಿದ್ದರೆ ರಾಮ ಗುಹನನ್ನು ಮಿತ್ರನ್ನೇ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇರಲಿಲ್ಲ ಅಂತ. ಶಬರಿ ಇದ್ದಾಳೆ, ಅವಳು ಶೂದ್ರ ಜಾತಿಗೆ ಸೇರಿದವಳೇ ಆಗಿರ್ತಾಳೆ. ಅವಳನ್ನು ರಾಮ ಅವಳಿಗೆ ಅನುಗ್ರಹ ಕೊಟ್ಟು ಮೋಕ್ಷ ಸಿಗುವಂತೆ ಮಾಡ್ತಾನೆ. ಆದರೆ ಶಬರಿಗೆ ಮೋಕ್ಷ ಕೊಟ್ಟ ರಾಮ ಶಂಭೂಕನನ್ನು ಕೊಲ್ತಾನೆ. ಅದು ಯಾವುದು ಅಂದರೆ ಅದು ತಾಮಸ ಆಗಿತ್ತು ಆ ತಪಸ್ಸು ಅಂತ. ಆ ತಪಸ್ಸಿನ ಉದ್ದೇಶದಲ್ಲಿ ಅವನು ಬೇರೆ ಏನೋ ಇತ್ತು ಅವನಿಗೆ. ಅವನು ಆ ತಪಸ್ಸಿನಿಂದ ವರ ಪಡೆದಿದ್ದರೆ ಒಬ್ಬ ರಾವಣ ಹೆಂಗಿರ್ತಿದ್ನೋ ಹಾಗೆ ಇನ್ನೊಬ್ಬ ಯಾರೋ ಆಗಿರ್ತಿದ್ದ ಅವನು. ಈಗ ರಾವಣನಂತಹ ವರ ಪಡೆದ ವರೋನ್ಮತ್ತರನ್ನೆಲ್ಲ ಕೊಂದ ಅವನು. ಹಾಗೆ ಇನ್ನೊಬ್ಬ ಅಂಥ ವರಕ್ಕಾಗಿ ಪ್ರಯತ್ನಿಸ್ತಾ ಇದ್ದಾನೆ ಅಂದರೆ ಅವನು ವರ ಪಡೆದು ಅವನು ಒಂದಿಷ್ಟು ಊರು ಹಾಳು ಮಾಡಿದ ಮೇಲೆ ಹೋಗಿ ಕೊಲ್ಲಬೇಕು ಅಂತ ಇಲ್ವಲ್ಲ, ಅಲ್ಲಿದ್ದದ್ದು. ಹಾಗಾಗಿ ಅದು ಶೂದ್ರ ಅನ್ನೋ ಕಾರಣಕ್ಕಾಗಿ ಅಲ್ಲ, ಅವನ ತಪಸ್ಸು ಸರಿ ಇರಲಿಲ್ಲ ಅಂತ. ಅದು ಹೇಗೆ ಗೊತ್ತಾಯಿತು ಅಂತ ಅಂದರೆ, ಅವನು ತಪಸ್ಸು ಮಾಡ್ತಾ ಇರೋ ಜಾಗದಲ್ಲಿ ಒಬ್ಬ ಬ್ರಾಹ್ಮಣನ ಮಗುವಿನ ಸಾವಾಯ್ತದು ಆ ತಪಸ್ಸಿನ ಪರಿಣಾಮವಾಗಿ. ಅಂದರೆ ಆ ತಪಸ್ಸು ಅಷ್ಟು ಕ್ರೂರವಾದದ್ದು ಅಂತ, ಯಾರನ್ನೋ ಕೊಲ್ಲತ್ತೆ ಅಂತ. ಹಾಗೆ ಅಂತಂದಾಗ ರಾಮಕೊಂದ ಅಂತ. ಅದು ಇದು ಈ ತಪಸ್ಸು ಅಂತ. ಅಂದರೆ ಪರಸ್ಯ ಉತ್ಸಾದನಾರ್ಥ, ಉದ್ದೇಶವೇ ಇನ್ನೊಬ್ಬರನ್ನು ಹಾಳು ಮಾಡಬೇಕು ಅಂತ. ಇವಾಗಲೂ ಈ ಮಾಟ ಮಾಡೋದು ಇತ್ಯಾದಿಗಳೆಲ್ಲ ಏನೇನೋ ಇರುತ್ತಲ್ಲ, ಯಾರೋ ಹಾಳಾಗಿ ಹೋಗಲಿ ಅಂತ ಮಾಟ ಮಾಡ್ತಾರೆ ಅಂತೆಲ್ಲ ಬರುತ್ತಲ್ಲ, ವಾಮಾಚಾರ ಅಂತೆಲ್ಲ ಹೇಳ್ತಾರಲ್ಲ. ಇವ್ರಿಗಂತೂ ತುಂಬ ಕಾಡುತ್ತೆ ಅದು, ರಾಜಕಾರಣಿಗಳಿಗೆ, ಉದ್ಯಮಿಗಳಿಗೆ ಮತ್ತು ಸುಪ್ರಸಿದ್ಧರಿಗೆಲ್ಲ ಕಾಡುತ್ತೆ. ವರದಿಗಳು ಬರ್ತಾ ಇರುತ್ತೆ, ಮನೆ ಮುಂದೆ ನಿಂಬೆಹಣ್ಣು ಮೆಣಸಿನಕಾಯಿ ಏನೋ ಮಂತ್ರಿಸಿದ್ದಿತ್ತು ಅದು ಇದು ಅಂತೆಲ್ಲ ಬರ್ತಾ ಇರುತ್ತೆ. ಇವರೆಲ್ಲೋ ಹೋಮ ಮಾಡಿದ್ರು, ಯಾವುದೋ ವಾಮಾಚಾರ ಆಗಿತ್ತು ಅಂತೆಲ್ಲ ಮಾತುಕತೆಗಳು ಬರುತ್ತಲ್ಲ, ಅಂಥವು ಇವು ಅಂತ. ಅಂದರೆ ಇನ್ನೊಬ್ಬರನ್ನ ಹಾಳು ಮಾಡೋದಕ್ಕಾಗಿ ಬಳಸುವಂಥದ್ದು ಅಂತ. ಇದು ತಾಮಸವಾದ ತಪಸ್ಸಾಗತ್ತೆ ಅಂತ. ಹಾಗಾಗಿ ತಪಸ್ಸಿನಲ್ಲಿ 3 ವಿಧ: ಕಾಯಿಕ, ವಾಚಿಕ, ಮಾನಸಿಕ. ಆ 3 ತಪಸ್ಸುಗಳಲ್ಲೂ ಈ 3 ಬೇರೆ, ಸಾತ್ವಿಕ ಬೇರೆ, ರಾಜಸ ಬೇರೆ, ತಾಮಸ ಬೇರೆ. ಸೊ ಈ ಒಂದು ಶ್ರದ್ಧಾತ್ರಯ ವಿಭಾಗ ಯೋಗದಲ್ಲಿ 3 ಥರದ ಗುಣಗಳನ್ನು, ಬಿಹೇವಿಯರನ್ನು, ವಿಷಯಗಳನ್ನು ಕೃಷ್ಣ ಪ್ರಸ್ತಾಪಿಸಿದ್ದಾನೆ. ಒಂದು ದಾನ, ಇನ್ನೊಂದು ತಪಸ್ಸು, ಇನ್ನೊಂದು ಯಜ್ಞ. ಸೊ ಅದರಲ್ಲಿ ನಾವು ತಪಸ್ಸಿನ ಬಗ್ಗೆ ಮಾತಾಡ್ತಾ ಇದ್ವಿ, ಕರೆಕ್ಟಾ ಸರ್? ಹೌದು. ಸೊ ಅದ್ರ ಬಗ್ಗೆ ಕೂಡ ವಿಸ್ತಾರವಾಗಿ ಕೃಷ್ಣ ಹೇಳಿರೋದನ್ನು ಸರ್ ಹೇಳ್ತಾ ಇದ್ರು. ಸರ್ ಯಜ್ಞದ ಬಗ್ಗೆ ಹೇಳಿದ, ಯಜ್ಞದ 3 ವಿಧ. ಅದಾದಮೇಲೆ ತಪಸ್ಸಿನ ವಿಧದ ಬಗ್ಗೆ ಹೇಳಿದ. ತಪಸ್ಸು ಹೇಗೆ ಸಾತ್ವಿಕ, ರಾಜಸ ಮತ್ತು ತಾಮಸ ಆಗುತ್ತೆ ಅಂತ ಎಲ್ಲ ಅಂಶಗಳಲ್ಲೂ ಬಂದಿದ್ದು. ಯಜ್ಞದಲ್ಲಿರಲಿ ಅಥವಾ ಇದರಲ್ಲಿರಲಿ ಈ ಸಾತ್ವಿಕ, ರಾಜಸ, ತಾಮಸ ಅಂತ ಕೃಷ್ಣ ವಿಭಾಗಿಸಿಕೊಂಡು ಬಂದಾಗ ಈ 3ರಲ್ಲಿ ಈ 3 ತರಹದ ವರ್ತನೆಗಳು ಹೇಗೆ ಮನುಷ್ಯರನ್ನು ಅಥವಾ ಲೋಕವನ್ನು ಹಾಳು ಮಾಡುತ್ತೆ ಅಂತಲೇ ಹೇಳ್ತಾ ಇರೋದು ಅಂತ. ಅಂದರೆ ಒಂದು ಆಯುಧ ಹೇಗೆ ಬಳಸಿದರೆ ಏನಾಗುತ್ತೆ ಅಂತಲೇ ಹೇಳ್ತಾ ಇರೋದು. ಎಲ್ಲವೂ ಆಯುಧ ನಮ್ಮ ಬದುಕಿನಲ್ಲಿ. ಈಗ ನಾವು ಉಪಕರಣ ಅಂತ ಏನು ಹೇಳ್ತೀವೋ ಅವೆಲ್ಲ ಆಯುಧವಾಗಿ ಬಿಡುತ್ತೆ ಅಂತ. ಅಂದರೆ ಉದಾಹರಣೆಗೆ ಈಗ ಚಾಕುವನ್ನು ಆಯುಧವಾ ಅದು ಉಪಕರಣವಾ ಅಂತ ಕರೆದ್ರೆ ಅದು ಉಪಕರಣ ಅದು ಅಂತ ಹೇಳ್ತೀವಿ ನಾವು.
ತರಕಾರಿ ಕೊಚ್ಚುತ್ತೀವಿ ಅಂತ. ಆದರೆ ಅದೇ ಕೊಲೆಗಡುಕನ ಕೈಗೆ ಸಿಕ್ಕಿದರೆ ಅದು ಅಲ್ಲಿ ಉಪಕರಣ ಆಗಲಿಲ್ಲ, ಆಯುಧ ಆಗಿಬಿಡುತ್ತೆ. ಹಾಗಾಗಿ ಬದುಕಿನಲ್ಲಿ ಏನೆಲ್ಲ ಸಿಗತ್ತೋ ಅವೆಲ್ಲವೂ ಉಪಕರಣವಾದಂತೆ ಅದು ಆಯುಧವೂ ಆಗಿಬಿಡುತ್ತೆ ಅಂತ. ಅದು ನಾವು ಆಡುವ ಮಾತಿರ್ಬೋದು, ನಮಗೆ ಸಿಕ್ಕ ಅಧಿಕಾರ ಇರ್ಬೋದು, ನಮಗೆ ಸಿಕ್ಕ ಯಶಸ್ಸು ಆಗಿರ್ಬೋದು, ಕೀರ್ತಿ ಆಗಿರ್ಬೋದು, ನಮಗೆ ಸಿಕ್ಕ ಹಣ ಆಗಿರ್ಬೋದು, ಏನೇ ಇದ್ದರೂ ಅದು ನಾವು ಉಪಕರಣವಾಗಿಸ್ಕೊಳ್ತೀವ, ಆಯುಧವಾಗಿಸ್ಕೊಳ್ತೀವಿ. ಮತ್ತು ಈಗ ಅಪಾರ ಜನ ಬೆಂಬಲ ಇದೆ ಅಂತ ಅಂದರೆ ಅಪಾರ ಜನ ಬೆಂಬಲವನ್ನು ಯಾರೋ ಒಬ್ಬ ಚಾರಿಟಿಗೆ ಬಳಸ್ಬೋದು, ಅಷ್ಟು ಜನರನ್ನು ಓಲೈಸಿ ಒಪ್ಪಿಸಿ ಸತ್ಕಾರ್ಯಗಳಿಗೆ ಒಬ್ಬ ತೊಡಗಿಸ್ಬೋದು. ಇನ್ನೊಬ್ಬ ಸೈನ್ಯ ಕಟ್ಟಿಕೊಂಡು ದಾಳಿ ಮಾಡೋದಕ್ಕೂ ಬಳಸ್ಬೋದು, ಏನು ಬಳಸ್ಬೋದು ಅಂತ. ಹಾಗಾಗಿ ಇಡೀ ಬದುಕು ಹೇಗಿದೆ ಅಂತ ಅಂದರೆ ನಮ್ಮ ಕೈಗೆ ಏನು ಸಿಗತ್ತೋ ಅದು ಉಪಕರಣವೂ ಆಗಿರುತ್ತೆ, ಆಯುಧವೂ ಆಗಿರುತ್ತೆ. ನೀನು ಹೇಗೆ ಬಳಸ್ತೀಯ ಅನ್ನೋದು ಮಾತ್ರ ಉಳ್ಕೊಂಡ್ಬಿಡುತ್ತೆ ಅಂತ. ಟೂಲ್ ಅದನ್ನು ಕೃಷ್ಣ ಭಾಳ ಚೆನ್ನಾಗಿ ಸಾತ್ವಿಕ, ರಾಜಸ, ತಾಮಸ ಅಂತ 3 ವಿಭಾಗ ಮಾಡಿ ಹೇಳ್ತಾ ಹೋದ ಅಂತ. ಒಂದು ಸ್ವಾರ್ಥ ತ್ಯಾಗದಿಂದ ಮಾಡಿದಾಗ ಅದು ಏನಾಗುತ್ತೆ, ಸ್ವಾರ್ಥದಿಂದ ಮಾಡಿದಾಗ ಏನಾಗುತ್ತೆ, ಇನ್ನೊಂದು ಸ್ವಾರ್ಥವೂ ಅಲ್ಲ ಅಂತ. ಅದು ಇನ್ನೊಬ್ಬರನ್ನ ಹಾಳು ಮಾಡೋದು ಅನ್ನೋದರಲ್ಲಿ ಒಂದೊಂದು ಅಂದರೆ ನನ್ನ ಇಷ್ಟ ಪೂರ್ತಿ ಆಗುತ್ತೆ ಅಂತಲೂ ಇಲ್ಲ ಅಂತ. ಈಗ ಉದಾಹರಣೆ, ಈಗ ದುರ್ಯೋಧನನದ್ದೋ ರಾವಣನದ್ದೋ, ದುರ್ಯೋಧನನದ್ದು ತಗೊಳ್ಳೋದಾದರೆ ಅವನಿಗೆ ಅವನದ್ದಾದ ರಾಜ್ಯ ಸಿಕ್ಕಿತ್ತು, ಅವನಿಗೆ ತೃಪ್ತಿ ಪಡೋದಕ್ಕೆ ಏನೂ ಸಮಸ್ಯೆ ಇರಲಿಲ್ಲ ಅಂತ. ಪಾಂಡವರನ್ನು ಮತ್ತೆ ದ್ಯೂತಕ್ಕೆ ಕರೆದು ಜೂಜಿಗೆ ಕರೆದು ಅವಶ್ಯಕತೆ ಏನಿತ್ತು ಅಂತ ಕೇಳಿದರೆ ಎಷ್ಟು ಬೇಕು ಅಂತ ಒಬ್ಬ ಮನುಷ್ಯನಿಗೆ ಅಂತ. ಈಗ ಇಡೀ ಜಗತ್ತಿಗೆ ನಾನು ರಾಜನಾಗಬೇಕು ಅಂತ ಹಲವಾರು ಹೊರಟ್ರಲ್ಲ. ಇತ್ತೀಚೆಗೆ ದುರ್ಯೋಧನ ರಾವಣನ ಕಾಲವೂ ಬೇಡ, ನಾವು ಕಳೆದ ಶತಮಾನದ ಅದರ ಹಿಂದಿನ ಶತಮಾನದಲ್ಲೇ ಹಿಟ್ಲರ್ ಥರದವರೋ ಇನ್ಯಾರೋ ಇಡೀ ಜಗತ್ತನ್ನು ಆಳಬೇಕು ಅಂತ ಅವಶ್ಯಕತೆ ಇತ್ತ? ನಿಂದ್ಯಾವುದೋ ಒಂದು ಇತ್ತಲ್ಲ, ಸಾಕಾಗಿತ್ತಲ್ಲ ಅಂತಂದರೆ ಅದು ಅನ್ಸಲ್ವಲ್ಲ. ಅದು ಈ 3ನೇದ್ದಾಗ್ಬಿಡತ್ತೆ ಅಂತ. ಅಲ್ಲಿ ನಮಗೇನೂ ಬೇಕು ಅಂತಲ್ಲ, ನನಗೆ ಬೇಕಾದಷ್ಟು ಸಿಕ್ಕಿಬಿಟ್ಟಿದೆ. ಈಗ ದುರ್ಯೋಧನ ಹಸ್ತಿನಪುರವನ್ನು ಆಳೋದಕ್ಕೆ ಆರಂಭ ಮಾಡಿದಾಗ ಇವರದ್ದು ಇಂದ್ರಪ್ರಸ್ಥ ಬೇರೆ ಆದಮೇಲೆ ಪಾಂಡವರದ್ದು, ದುರ್ಯೋಧನನಿಗೆ ಏನಕ್ಕೆ ಕಡಿಮೆ ಇತ್ತು? ಸಂಪತ್ತು ಕಡಿಮೆ ಇತ್ತಾ? ಇರಲಿಲ್ಲ. ಅಧಿಕಾರ ಇರಲಿಲ್ವಾ? ಇತ್ತು. ಪ್ರಭಾವ ಇರಲಿಲ್ವಾ? ಇತ್ತು. ಅರಮನೆಗಳಿರಲಿಲ್ವ? ಏನಿರಲಿಲ್ಲ ಅವನ ಹತ್ರ ಅಂತ. ಎಲ್ಲವೂ ಇತ್ತು. ಆದರೂ ಬೇಕು ಅಂತ ಅನ್ಸತ್ತಲ್ಲ, ಅದು ಬೇಕು ಅಂತ ಅನಿಸಿದ್ದಲ್ಲ. ನಾವು ಆ ಕಥಾಭಾಗವನ್ನು ಮಾಡುವಾಗ ನೋಡಿದ್ವಿ, ಹುಟ್ಟಿದ ಹೊಟ್ಟೆ ಕಿಚ್ಚು ಅಂತ. ಏನು ಅಂತ ಅಂದರೆ ಅವರು ಚೆನ್ನಾಗಿದಾರಲ್ಲ ಅಂತ ಅನಿಸಿದ್ದೇ ದುರ್ಯೋಧನಿಗೆ ಸಮಸ್ಯೆ ಆಯಿತು. ಇಂದ್ರಪ್ರಸ್ಥಕ್ಕೆ ಹೋದ, ಅವರ ಅರಮನೆಯ ಉದ್ಘಾಟನಾ ಸಮಾರಂಭಕ್ಕೆ ಹೋದ, ಅಯ್ಯೋ ಇಷ್ಟು ಚೆನ್ನಾಗಿರೋ ಅರಮನೆಯಲ್ಲಿ ಬದುಕ್ತಾ ಇದ್ದಾರೆ. ಪ್ರಯತ್ನ ಪಟ್ಟಿದ್ರೆ ನಿಮ್ಗೆ ಯಾರು ಕಾಂಟ್ರಾಕ್ಟ್ರು, ಅವ್ನು ನಮಗೂ ಕಳಿಸ್ಕೊಡಿ ಅಂತ ಹೇಳಿದರೆ ಅಲ್ವಾ, ಆ ಮಯ ಕಟ್ಸ್ಕೊಟ್ನಲ್ಲ ಅವನನ್ನೇ ಮತ್ತೆ ಕರೆಸಿ ಪ್ರಯತ್ನ ಪಟ್ಟು ಅವನು ಸಿಗದಿದ್ರೆ ಇನ್ನೊಬ್ಬನ ಹಿಡ್ಕೊಂಡು ಇನ್ನೊಂದು ಚಂದದ ಅರಮನೆ ಕಟ್ಸ್ಕೊಳ್ಳೋದಕ್ಕೆ ಏನೂ ಸಮಸ್ಯೆ ಇರಲಿಲ್ಲ. ಅದನ್ನು ಮಾಡೋದ್ರ ಬದಲು ಇಷ್ಟು ಸಿಕ್ತಲ್ಲ ಇವರಿಗೆ, ನಾನು ಅದನ್ನು ಅವ್ರಿಗಿಲ್ದಿದ್ದಾಗ ಮಾಡ್ತೇನೆ ಅಂತಲೇ ಅದು ಅಂತ ಅದು ಬಂತಲ್ಲ, ಅದೀಗ ತಾಮಸ ಆಗಿಬಿಡುತ್ತೆ. ಅದು ತಾಮಸ. ನೀವು ಹೇಳಿದಾಗ ನನಗೆ ಇನ್ನೊಂದು ನೆನಪು ಬಂತು. ಅಂದರೆ ಕೊನೆಗೆ ಒಂದು ಸಂಧಾನ ಮಾತುಕತೆ ನಡಿಬೇಕಾದ್ರೆ ಕಡೆಗೆ 5 ಹಳ್ಳಿಗಳನ್ನ ಕೊಟ್ಬಿಡಿ ಒಪ್ಕೊಂಡಿದ್ರು, ಅಲ್ಲಿ ಸಮಸ್ಯೆ ಬಗೆಹರಿದಿರೋದು. ಅಲ್ಲಿಯೂ ಏನು ಅಂತ ಅಂದರೆ 5 ಹಳ್ಳಿ ಕೊಟ್ಟಿದ್ರಿಂದ ಆಗನಷ್ಟ ಏನೂ ಇಲ್ಲ, ನಿಂಗೆ ಸಿಗಕ್ಕೆ ಬಿಡಲ್ಲ ಅಂತಷ್ಟೇ ಒಂದೇ ಅಂಶದ ಪ್ರೋಗ್ರಾಮ್ ಅದು. ಹಾಗಾಗಿ ಆ ತರಹ ಬಳಕೆ ಅಂತ ಮಾಡ್ತಾ ಹೋದಾಗ ಮನುಷ್ಯ ಅದು ಎಲ್ಲವೂ ಅಂದರೆ ತನ್ನದನ್ನು ಕಳೆದುಕೊಂಡ್ಬಿಡ್ತಾನೆ ಅಂತ. ಇದನ್ನೇ ಕೃಷ್ಣ ಹೇಳ್ತಾ ಹೋಗ್ತಾನೆ 3ರಲ್ಲಿ. ತಪಸ್ಸಿನ ಬಗ್ಗೆ ಹೇಳ್ದ, ಯಜ್ಞದ ಬಗ್ಗೆ ಹೇಳ್ದ, ಈಗ ದಾನದ ಬಗ್ಗೆ ಹೇಳೋದು. ದಾತವ್ಯ ಮಿತಿ ಯದ್ದಾನಂ ದೀಯತೆ ನುಪಕಾರಿಣೆ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಸಾತ್ವಿಕವಾದ ದಾನ ಹೇಗಿರುತ್ತೆ ಅಂತ. ಈ ದಾನ ಅನ್ನೋದ್ರ ಬಗ್ಗೆ ಹಿಂದೆ ಸಾಕಷ್ಟು ಮಾತಾಡಿದ್ದೀವಿ. ಒಂದಿಷ್ಟು ಅಂಶಗಳನ್ನು, ಪ್ರಧಾನವಾದ ಅಂಶಗಳು ಯಾವುದೋ ಬದುಕಿನದ್ದು, ಅದನ್ನು ಕೃಷ್ಣ ರಿಪೀಟಾಗಿ ಹೇಳ್ಕೊಂಬಂದಿದ್ದಾನೆ ಭಗವದ್ಗೀತೆಯಲ್ಲಿ. ನಮಗೆ ಎಷ್ಟೋ ಸಲ ನೋಡಿದಾಗ ಇದು ಅವಲೆಲ್ಲೋ ಬಂತಲ್ಲ ಅಂತ ಅನಿಸುತ್ತೆ. ಬಂದಿರುತ್ತೆ ಅಲ್ಲಿ ಕರ್ಮತ್ಯಾಗ, ಸಂಘವಿಲ್ಲದೆ ಕರ್ಮ ಮಾಡೋದು, ಅಥವಾ ಈ ದಾನ, ಈ ತಪಸ್ಸು, ಇವುಗಳೆಲ್ಲ ಸಾಕಷ್ಟು ಸಲ ಬಂದಿದೆ ಹಿಂದೆ. ಇವು ಮುಖ್ಯವಾದದ್ದು, ಅದನ್ನು ಪದೇ ಪದೇ ಹೇಳ್ತಾನೆ, ಇಷ್ಟೇ ಇರೋದು ಬದುಕಲ್ಲಿ ಅನ್ನೋದನ್ನು ಅಂತ. ದಾನದ ಬಗ್ಗೆ ಹಿಂದೆ ಬಂದಿದೆ, ನಾವು ಮಾತಾಡಿದ್ದೀವಿ. ದಾನ ಅಂತ ಅಂದ ಕೂಡಲೇ ನಾವಿವತ್ತು ಏನಂದು ದಾನ ಅಂತ ಅಂದ್ಕೊಂಡಿದ್ದೀವೋ ಅದನ್ನು ಮಾತ್ರ ಅನ್ಕೋಬೇಕಾಗಿಲ್ಲ ಅಂತ. ಅದಲ್ಲ ಅಂತಲ್ಲ, ಅದು ಹೌದು ದಾನ. ಆದರೆ ಕೊಡುವುದೆಲ್ಲ ದಾನವೇ ಆಗತ್ತೆ ಅನ್ನೋ ಮಾತನ್ನು ಮಾತಾಡ್ಕೊಂಡ್ವಲ್ಲ. ದಾತವ್ಯ ಮಿತಿ ಯದ್ದಾನಂ ಅಂತ. ದಾನ ಹೇಗಿರಬೇಕು? ಸಾತ್ವಿಕ ದಾನದ ಮೊದಲ ಲಕ್ಷಣ ಅಂದರೆ ಕೊಡಬೇಕು ಅಂತ ಕೊಡೋದು ಅಂತ. ಕೊಡಬೇಕು ಅಂತ ಕೊಡೋದು ಅನ್ನೋದಕ್ಕೆ ಅರ್ಥ ಏನು ಅಂದರೆ ಮತ್ತದೇನೆ,
ಫಲಾಕಾಂಕ್ಷೆ ಇಲ್ಲ ಅಂತ. ನಾನು ಇದನ್ನು ನಿನಗೆ ಕೊಡ್ತಾ ಇದ್ದೇನೆ, ಅದರಿಂದ ನನಗೇನೋ ಲಾಭ ಆಗಬೇಕು ಅಂತಿದ್ರೆ, ಉದಾಹರಣೆ ಕೊಡುವಿಕೆ ಅನ್ನೋದು ಲಂಚದಲ್ಲೂ ಇದೆ, ಗಿಫ್ಟ್ ಕೊಡೋದ್ರಲ್ಲೂ ಇದೆ. ಗಿಫ್ಟ್ ಕೊಡೋದು ಒಂದು ಸ್ವಲ್ಪನಾರು ಒಂದು ಸಕಾರಾತ್ಮಕ ಅಂತ ಅಂದ್ಕೊಳ್ಬೋದು, ಪ್ರೀತಿಯಿಂದಲೂ ಗಿಫ್ಟ್ ಕೊಟ್ಟಿರ್ಬೋದು. ಆದರೆ ನಮ್ಮ ಬರ್ತಡೇ ಕೊಟ್ಟಿದ್ರು ಅಂತ ಅವ್ರ ಬರ್ತಡೇ ಕೊಡೋದು ಅಂತ ಒಂದಿರುತ್ತಲ್ಲ, ಅದು ಇರ್ಬೋದು. ಅಥವಾ ಗಿಫ್ಟ್ ಕೊಟ್ಟು ಒಲಿಸಿಕೊಳ್ಳೋದು ಅಂತಲೂ ಇರ್ಬೋದು, ಅದಿರುತ್ತೆ, ಅದು ರಾಜಸಕ್ಕೆ ಹೋಗುತ್ತೆ. ಆದರೆ ಈ ಕೊಡುವಿಕೆ ಅಂತ ಅನ್ನೋದು ಲಂಚದಲ್ಲೂ ಇದೆ ಅಂತಂದಾಗ ಅದರಲ್ಲಂತೂ ತುಂಬ ದಟ್ಟವಾಗಿ ಪ್ರತಿಫಲದ ನಿರೀಕ್ಷೆ ಇದೆ, ದೊಡ್ಡ ಪ್ರಮಾಣದ ಪ್ರತಿಫಲದ ನಿರೀಕ್ಷೆ ಇರುತ್ತೆ. ಹಾಗಾಗಿ ಅದಲ್ಲ ಅಂತ. ದಾತವ್ಯ ಮಿತಿ ಯದ್ದಾನಂ, ಯಾವ ನಿರೀಕ್ಷೆಯೂ ಇಲ್ಲ, ನಾನು ಕೊಡಬೇಕು ಅಂತ ಕೊಡ್ತಾ ಇದ್ದೀನಿ. ಯಾರಿಗೆ ಕೊಡ್ತಾ ಇದ್ದೀನಿ ಅಂದರೆ ಅನುಪಕಾರಿಣೇ ದೀಯತೆ ಅಂತ. ನನಗೆ ಅವನು ಉಪಕಾರ ಮಾಡಿದ್ದಾನೆ ಅದಕ್ಕೆ ಕೊಡ್ತಾ ಇದ್ದೀನಿ ಅಂತಲ್ಲ, ಯಾವಾಗಲೂ ಒಂದು ಹೆಲ್ಪ್ ಮಾಡಿದ್ದಾನೆ, ಅವನು ನನಗೆ ಸಹಾಯ ಮಾಡಿದ್ದಾನೆ, ಸಹಕಾರ ಕೊಟ್ಟಿದ್ದಾನೆ, ಅದಕ್ಕೆ ನಾನು ಕೊಡ್ತಾ ಇದ್ದೀನಿ ಅಂತಲೂ ಅಲ್ಲ. ಮತ್ತು ಮುಂದೆ ಉಪಕಾರ ಮಾಡ್ತಾನೆ ಅಂತ ಕೊಡೋದು ಅಲ್ಲ. ನಾಳೆ ಯಾವುದೋ ಪೋಸ್ಟಿಗೆ ಬರ್ತಾನೆ, ಏನೋ ಒಂದು ಆಗತ್ತೆ, ಒಂದು ಗಿಫ್ಟ್ ಗೌರಿ ಶಕ್ಕಿ ಅವ್ರಿಗೆ ಕೊಟ್ಟಿಟ್ರೆ ಯಾವ ಥರ ಒಂದು ವಿಡಿಯೋ ನಂದು ಅವರ ಇದರಲ್ಲಿ ಮಾಡಿಬಿಟ್ರೆ ಅಂತ ಅಂದ್ಕೊಂಡು ಅಂತ ಅಲ್ಲ ಅಂತ. ದೇಶೇ ಕಾಲೇಚ ಪಾತ್ರೇಚ ಅಂತ ಕೊಡುವಾಗ ಒಂದು ಪರೀಕ್ಷಿಸಿ ಕೊಡಬೇಕು ಅಂತ ಇದೆ ಅಂತ. ದೇಶ, ಕಾಲ, ಪಾತ್ರ ಅಂತ ಅಂದರೆ ಎಲ್ಲಿ ಕೊಡಬೇಕು, ಯಾವಾಗ ಕೊಡಬೇಕು, ಯಾರಿಗೆ ಕೊಡಬೇಕು ಅಂತ ನೋಡಬೇಕು ಅಂತ. ಈ ಮೂರಕ್ಕೆ ಒಂದು ವಿವೇಕ ಬೇಕು ಅಂತ. ಕೊಡೋದು ಅಂತ ಅಂದುಕೊಂಡು ಕೊಟ್ಟು ಬಿಡೋದಲ್ಲ, ಯಾರ್ಯಾರಿಗೂ ಕೊಡೋದಲ್ಲ ಅಂತ. ಈ ದೇವರ ಕುರಿತು ಹೇಳುವಾಗಲೇ ವರ ಕೊಡೋದ್ರ ಬಗ್ಗೆ ಸಾಕಷ್ಟು ಇದನ್ನು ಮಾಡೋದಿದೆ ಅಂತ. ಯಾರ್ಯಾರಿಗೋ ವರ ಕೊಟ್ಟು ಬಿಡ್ತೀಯಲ್ಲ ಅಂತ, ಅದು ಅನಿವಾರ್ಯ, ವರದ ಅನಿವಾರ್ಯ. ನಾವು ಹಿಂದೆ ಮಹಾಭಾರತ ಹೇಳುವಾಗ ಚರ್ಚೆ ಮಾಡಿದ್ವಿ ಅದನ್ನ. ಅಷ್ಟು ತಪಸ್ಸು ಮಾಡಿದಾಗ ಅದನ್ನು ಕೊಡೋದು ಅನಿವಾರ್ಯ ಆಗಿಬಿಡತ್ತೆ ಅಂತ. ಈಗ ಮಕ್ಕಳಿಗೆ ಅಂತ ಅಂದಾಗ ಈಗ ನಮ್ಮ ಮಕ್ಕಳಿಗೆ ನಾವು ಕೊಡ್ತೀವಿ ಬೇಕಾದ್ದನ್ನು ಅಂತಂದಾಗ, ಮಕ್ಕಳಿಗೆ ಯಾವಾಗ ಕೊಡಬೇಕು, ಏನು ಕೊಡಬೇಕು ಅನ್ನೋದೊಂದು ದೊಡ್ಡ ವಿಷಯ ಆಗಿರುತ್ತೆ. ಎಷ್ಟೋ ಸಲ ನಾವು ಪ್ರೀತಿಯ ಕಾರಣಕ್ಕಾಗಿ ಕೊಡ್ತಾ ಇರ್ತೀವಿ. ಮನೇಲಿ ತಂದೆಯೋ ತಾಯಿಯೋ ಇಬ್ಬರಲ್ಲಿ ಒಬ್ಬರು, ಅಥವಾ ಅಜ್ಜ ಅಜ್ಜಿನೋ, ಅಥವಾ ದೊಡ್ಡಪ್ಪನೋ ಚಿಕ್ಕಪ್ಪನೋ ಯಾರೋ ಒಂದಿಷ್ಟು ಜನ, ಅಥವಾ ಮಾವನೋ ಯಾರೋ ಒಂದಿಷ್ಟು ಜನ, ಅಥವಾ ಚಿಕ್ಕಮ್ಮ, ಈ ಥರವ್ರು ಪ್ರೀತಿಯಿಂದ ಕೊಡೋ ಅಭ್ಯಾಸ ಇಟ್ಕೊಂಡ್ಬಿಟ್ಟಿರ್ತಾರೆ. ಇನ್ನೊಬ್ಬರು ಅದನ್ನು ಕಂಟ್ರೋಲ್ ಮಾಡ್ತಾ ಇರ್ತಾರೆ, ಕೊಟ್ಟು ಹಾಳು ಮಾಡ್ತೀಯಾ ನೀನು, ಕೊಟ್ಟು ಹಾಳು ಮಾಡ್ತೀಯಾ, ಕೊಡಬೇಡ ಅಂತ. ಆದರೆ ಅವ್ರು ಯಾರಿಗೋ ಅದೆಷ್ಟು ಪ್ರೀತಿ ಇರುತ್ತೆ ಅಂದರೆ, ಮಗು ಕೇಳ್ತು ಅಂದ್ರೆ ಕೊಡಿಸ್ಬಿಡು ಅಂತ. ಅದು ಐಸ್ ಕ್ರೀಮ್ ಕೇಳಿಸ್ತು ಅಂದ್ರೆ ಕೊಡಿಸ್ಬಿಡು, ಚಾಕ್ಲೇಟ್ ಕೇಳ್ತು ಅಂದರೆ ಕೊಡಿಸ್ಬಿಡು, ಅದು ಮೊಬೈಲ್ ಆಟ ಆಡೋಕ್ಕೆ ಕೇಳ್ತು ಅಂದರೆ ಕೊಟ್ಬಿಡು ಅನ್ನೋ ಥರ ಇರುತ್ತೆ ಮನೆಯಲ್ಲಿ. ಆದರೆ ಯಾರೋ ಒಬ್ಬರು ಬೈತಾನೇ ಇರ್ತಾರೆ, ಹಾಗೆ ಕೊಡಬಾರ್ದು ಅಂತ ಬೈತಾನೇ ಇರ್ತಾರೆ, ಕೊಟ್ಟು ಹಾಳು ಮಾಡಿದೆ ನೀನು ಮಕ್ಕಳನ್ನು ಅಂತ. ಗಂಡನೋ ಹೆಂಡತಿನೋ ಯಾರೋ ಒಬ್ಬರು, ಹೆಚ್ಚಾಗಿ ಗಂಡ ಬೇಸ್ಕೋತಾನೆ. ಯಾಕೆಂದರೆ ತಾಯಂದಿರು ಆ ವಿಷಯದಲ್ಲಿ ಅವರು ಬಹಳ ಮೃದುತ್ವ ಇದ್ದರೂ, ತಾಯಂದಿರಲ್ಲಿ ಕಾರುಣ್ಯ ಇದ್ರೂ ಅವರು ಬಿಗಿ ಇರ್ತಾರೆ ಮಕ್ಕಳು ಹಾಳಾಗೋ ವಿಷಯದಲ್ಲಿ. ಸ್ವಲ್ಪ ತಂದೆಯರೇ ಅದರಲ್ಲಿ ಕಡಿಮೆ ಇರ್ತಾರೆ ಅಂತ ಅನಿಸುತ್ತೆ. ಹಾಗೆ ದೇಶ, ಕಾಲ, ಪಾತ್ರ ಅಂತ ಯಾವಾಗ ಕೊಡಬೇಕು ಮತ್ತು ಎಲ್ಲಿ ಕೊಡಬೇಕು ಅಂದರೆ ಯಾವ ಪ್ರದೇಶದಲ್ಲಿ ಕೊಡಬೇಕು ಅಂತ, ಯಾವ ಜಾಗದಲ್ಲಿ ಕೊಡಬೇಕು ಅಂತ. ಇನ್ನೊಂದು ಪಾತ್ರ ಅಂತ, ಯಾರಿಗೆ ಕೊಡಬೇಕು ಅಂತ, ಇವನಿಗೆ ಕೊಡಬಹುದಾ ಅಂತ ನೋಡಿ ಕೊಡಬೇಕು ಅಂತ. ಇದನ್ನು ಮೂರನ್ನು ಇಟ್ಟುಕೊಂಡು ನನಗೆ ಹಿಂದೆ ಉಪಕರಿಸಿದಾನೆ ಅನ್ನುವ ಕಾರಣಕ್ಕಾಗಿ ಅಲ್ಲದೆ, ಮುಂದೆ ಉಪಕರಿಸ್ತಾನೆ ಅನ್ನುವ ಭಾವ ಇಲ್ಲದೆ ಕೊಡಬೇಕು, ಕೊಡ್ತೀನಿ ಅಂತ ಕೊಡೋದಿದೆಯಲ್ಲ, ಅದು ಸಾತ್ವಿಕ ದಾನ. ಸಾತ್ವಿಕ ದಾನ. ಇದರಲ್ಲಿ ದೇಶ ಮತ್ತು ಕಾಲ ಹೇಗೆ ರಿಲೆವೆಂಟ್? ಕಾಲ ಎಸ್ಪೆಷಲಿ ಅಂದರೆ ಈ ಕಾಲ ಅಂದರೆ ಈ ಸುಮ್ಮನೆ ಉದಾಹರಣೆ ಕೊಡೋದಾದರೆ, ಇದೇ ಮಕ್ಕಳದ ಐಸ್ ಕ್ರೀಮು ಅಂತ ಅಂದ್ರೇ, ನಾಳೆ ಪರೀಕ್ಷೆ ಇದೆ ಅಂತಂದಾಗ ಇವತ್ತು ಕೊಡಿಸ್ಬಾರ್ದು ಅನ್ನೋದೊಂದು ವಿವೇಕ ಅನ್ನೋ ಥರ. ಅಥವಾ ಮಗುವಿಗೆ ನೆಗಡಿ ಆಗಿದೆ, ಈಗ ಕೊಡಬಾರದು ಅಂತ ಅನ್ನೋ ಥರ ಅಂತ. ದೇಶ ಅಂತಂದಾಗ ಎಲ್ಲೋ ಕೆಲವು ಈಗ ಮಕ್ಕಳ ವಿಷಯದಲ್ಲೇ ನೋಡಿದರೆ, ಯಾವುದೋ ಒಂದು 4 ಜನರಿದ್ರಿಗೋ ಸಭೆನೋ ಕೆಲವು ತಂದೆ ತಾಯಿಗಳಿಗೆ ಅದರ ಇದೇ ಇರೋದಿಲ್ಲ. ಅಲ್ಲೇ ಕೊಡಿಸ್ತಾರೆ, ಮಕ್ಕಳಲ್ಲೇ ಏನೋ ತಿಂತಾ ಇರ್ತವೆ, ಇನ್ನೇನೋ ಮಾಡ್ತಾ ಇರ್ತವೆ. ಅದು ಆಗಬಾರ್ದು ಅಂತ. ಮಕ್ಕಳಿಗೂ ಒಂದು ಗಾಂಭೀರ್ಯ ಕಲಿಸ್ಬೇಕು, 4 ಜನರ ಎದುರಿಗೆ ಹೇಗಿರೋದು ಅಂತ ಕಲಿಸ್ಬೇಕು, ಈ ಥರದ್ದೆಲ್ಲ ಇರುತ್ತಲ್ಲ, ಅದು ದೇಶ ಕಾಲ ಅಂತ ಕರೆಸ್ಕೊಳ್ಳುತ್ತೆ ಅಂತ. ದಾನ ಅಂತ ಬಂದಾಗ ದುರುಪಯೋಗ ಪಡಿಸ್ಕೊಳ್ಳೋನಿಗೆ ಕೊಡಬಾರದು ಅಂತ. ಪಾತ್ರ ಅಪಾತ್ರ ಅನ್ನೋದರ ಮುಖ್ಯ ಲಕ್ಷಣ ಏನು ಅಂದರೆ, ಕೊಟ್ಟಿದ್ದೇನಾಯಿತು ಅಂತ ನೋಡು. ನಮ್ಮಲ್ಲಿ ಸಂಸ್ಕೃತಿಯಲ್ಲಿ ಈ ಸನ್ಯಾಸಿಗೆ ಊಟ ಹಾಕೋದು 1000 ಜನಕ್ಕೆ ಊಟ ಹಾಕೋದಕ್ಕೆ ಸಮ ಅಂತ ಒಂದು ಮಾತಿದೆ. ಅದಕ್ಕೆ ಯತಿಗಳನ್ನು ಕರೆದು ಭಿಕ್ಷೆ ಮಾಡೋದು ಅಂತ ಮಾಡ್ತಾಯಿದ್ರು.
ಸನ್ಯಾಸಿಗಳಿಗೆ ಭಿಕ್ಷೆ ಮಾಡೋದು ಅನ್ನೋದು ದೊಡ್ಡ ವಿಷಯ. ಮನೆಗೆ ಕರೆದು ಒಂದು ಊಟ ಹಾಕೋದು ಅಂತ, ಅದರ ಪುಣ್ಯ 1000 ಜನಕ್ಕೆ ಊಟ ಹಾಕಿದಷ್ಟು ಅಂತ. ಅದು ಯಾಕೆ 1000 ಜನಕ್ಕೆ ಊಟ ಹಾಕಿದಷ್ಟು ಪುಣ್ಯ ಬರುತ್ತೆ ಅಂತ ಕೇಳಿದರೆ, ಅಲ್ಲಿರೋ ಲಾಜಿಕ್ ಏನು ಅಂತ ಅಂದರೆ, ನೀನು ಕೊಟ್ಟ ಅನ್ನದ ಬಳಕೆ ಇದೆಯಲ್ಲ, ಆ 1000 ಜನ ಅದನ್ನು ಯಾವುದಕ್ಕೆ ಬಳಸಿದ್ರು, ನೀ ಕೊಟ್ಟ ಅನ್ನ ತಿಂದರು, ಅದು ಅವರ ದೇಹಗತ ಆಯಿತು, ಅದರ ರಕ್ತವಾಯಿತೋ ಇನ್ನೊಂದಾಯಿತೋ ಏನೋ ಆಯಿತು ಆಹಾರದಿಂದ. ಅವರು ಏನು ಮಾಡ್ತಾರೆ, ಒಬ್ಬ ಸನ್ಯಾಸಿ ಆದವ, ಒಬ್ಬ ಶುದ್ಧ ಸನ್ಯಾಸಿ ಆದವ, ಆಹಾರ ತಿಂದ ಅವನಿಗೂ ಅದರಿಂದ ಬಲ ಉತ್ಪನ್ನ ಆಯ್ತಲ್ಲ ಆಹಾರದಿಂದ, ಅವನೇನು ಮಾಡ್ತಾನೆ ಅಂದರೆ ಅವನು 1,00,000 ಜನಕ್ಕೆ ಉಪಕಾರ ಆಗೋ ಕೆಲಸ ಮಾಡ್ತಾನೆ ಅದರಿಂದ. ಅಂತಂದಾಗ ನೀನು ಕೊಟ್ಟ ಅನ್ನ 1,00,000 ಜನರಿಗೆ ಒಳಿತು ಮಾಡುವಂತಾಯಿತು ಅಂದರೆ ಅವನ ಪಾತ್ರ ಆದ. ಇನ್ಯಾರೋ ಒಬ್ಬ ಇದ್ದಾನೆ, ಒಬ್ಬ ಇವಾಗ ಹಣ ಕೇಳ್ತಾರಲ್ಲ, ಈ ಕುಡುಕರು ಬಹಳ ಕೇಳ್ತಾರೆ. 50 ರೂಪಾಯಿ ಕೊಡು, 100 ರೂಪಾಯಿ ಕೊಡು, ನಮ್ಮ ಪರಿಚಿತರು ಅಪರಿಚಿತರು ಎಲ್ಲರೂ ಕೇಳ್ತಾರೆ. ಅವರನ್ನು ಮುಖ ನೋಡಿದಾಗ ಅಯ್ಯೋ ಪಾಪ ಅಂತ ಕೊಡೋಣ ಅಂತ ಎಷ್ಟೋ ಸಲ ಅನಿಸುತ್ತೆ. ಆದರೆ ಕೊಟ್ಟರೆ ಏನಾಗುತ್ತೆ ಅಂತ ಅಂದರೆ, ಕೊಟ್ಟರೆ ಅದು ಆಗೋದು ದುರ್ಬಳಕೆನೇ ಅಂತ, ಅಂದರೆ ಅವನು ಮತ್ತೆ ಕುಡಿತಾನೆ ಅಂತ. ಅಷ್ಟು ಬಿಟ್ಟರೆ ಈಗ ಹಲವರು ಹೊರಗಡೆನಲ್ಲಿ ಬಂದು ಬೇಡ್ತಾ ಇರೋ ಹಲವರು ಆ ಭಿಕ್ಷೆಯನ್ನು ದುರುಪಯೋಗ ಪಡಿಸ್ಕೊಳ್ತಾರೆ. ನಮ್ಮ ಕಣ್ಣಿಗೆ ನಾವು ಅವರಿಗೆ ಹೊಟ್ಟೆಗೆ ಹಾಕಿ ಕೊಟ್ಟೆ ಅಂತ. ಅದಕ್ಕೇ ಎಷ್ಟೋ ಜನ ಯಾರೋ ಭಿಕ್ಷೆ ಕೇಳಿದರೆ, ಬಾ ನಾನು ನಿನಗೆ ಊಟ ಕೊಡಿಸ್ತೇನೆ ಒಂದು ಪ್ಲೇಟು ಅಂತ ಹೇಳ್ತಾರೆ ಅಂತ, ನೀನು ದುಡ್ಡು ಹಣ ಕೊಡಲ್ಲ ನಿನಗೆ ಅಂತ ಹೇಳ್ತಾರೆ ಅಂತ. ಇಲ್ಲಿ ಅವನ ಅಪಾತ್ರನಾದ. ಅವನಿಗೆ ಬಡತನ ಇದೆ ಅನ್ನೋದು ಪಾತ್ರತೆ ಹೌದು, ಅವನಿಗೆ ಪಾತ್ರ ಹೌದು, ಬಡತನ ಇದೆ ಅವನಿಗೆ, ಹಾಗಾಗಿ ಅವನು ಪಾತ್ರ ಕೊಡಬೇಕು ಅಂತ ಅನ್ನೋದು ಹೌದು. ಆದರೆ ಕೊಟ್ಟಿದ್ದರಲ್ಲಿ ಮನೆಗೆ ಹೋಗಿ ಹೆಂಡತಿ ಮಕ್ಕಳಿಗೆ ಊಟ ಹಾಕದ್ನ, ಅಥವಾ ಅವನಾದರೂ ಹೊಟ್ಟೆ ತುಂಬಿಸ್ಕೊಂಡ ಅಂದರೆ ಇಲ್ಲ ಅಂತ. ಅವನದನ್ನು ಕುಡಿಬೋದು, ಅವನಿನ್ನ ಜೂಜಾಡ್ಬೋದು, ಏನೋ ಒಂದಕ್ಕೆ ಬಳಸ್ತಾನೆ ಅಂತ. ಈಗ ಕೆಳ ಲೆವೆಲ್ಲಿಗಾದರೆ ಇದು. ಇನ್ನೂ ತುಂಬ ದೊಡ್ಡ ಲೆವೆಲ್ಲಿಗೆ ಅಂತ ಅಂದರೆ, ತುಂಬ ಜನ ಲಕ್ಷಗಟ್ಟಲೆ ಸಾಲ ಕೇಳ್ತಾರೆ, ಸಾಲ ಮಾಡ್ತಾರೆ, ತಗೊಂಡೋಗಿ ಕುದುರೆ ಜೂಜಿ ಕಟ್ಟೋದು, ಇನ್ನೇನೋ ಮಾಡೋದು ಅಂತ ಮಾಡ್ತಾರೆ. ಅಥವಾ ತಗೊಂಡೋಗಿ ಒಂಥರ ಈ ಬಿಸ್ನೆಸ್ ಮಾಡುವ ವಿಪರೀತ ಹುಚ್ಚುಗಳು, ಅಂದರೆ ವಾಪಸ್ ಬರಲ್ಲ ಅನ್ನೋ ಜಾಗಕ್ಕೆ ತಗೊಂಡೋಗಿ ಇನ್ವೆಸ್ಟ್ ಮಾಡಿ ಕಳ್ಕೊಳ್ಳೋದು ಅಂತ ಇರುತ್ತಲ್ಲ, ಅಂಥವ್ರು ಬಂದಾಗ ನೆಕ್ಸ್ಟ್ ಅವನಿಗೆ ದುಡ್ಡು ಕೊಡಬೇಡಿ ಅಂತ ಹೇಳ್ತಾ ಹೋಗ್ತಾರೆ, ಹಾಳು ಮಾಡ್ತಾನೆ ಅವನು. ಅಂದರೆ ಇಲ್ಲಿ ಸಹಾಯ ಮಾಡಬೇಕು, ಅವನು ಪಾತ್ರ ಹೌದು, ಅವನ ಹತ್ರ ಹಣ ಇಲ್ಲ, ಅವನಿಗೆ ಸಹಾಯ ಮಾಡಬೇಕು ಅನ್ನೋದು ಸರಿ, ಆ ದೃಷ್ಟಿಯಿಂದ ಅವನು ಪಾತ್ರ. ಆದರೆ ಬಳಕೆ ದುರ್ಬಳಕೆ ಆಗತ್ತೆ ಅಂತಂದಾಗ ಅವನ ಆ ಪಾತ್ರನಾಗ್ತಾನೆ. ಹಾಗಾಗಿ ಅದು ದೇಶ ಕಾಲ ಎಲ್ಲವೂ ಆಗತ್ತೆ ಅಂತ. ವೆರಿ ಕಾಂಪ್ಲೆಕ್ಸ್. ಐ ಮೀನ್ ಇಟ್ಸ್ ನಾಟ್ ಸಿಂಪಲ್. ಅಂದರೆ ಯೋಚನೆ ಮಾಡಿ ತುಂಬ ಅಂತ. ಅದಕ್ಕೆ ಸರ್ಕಾರಗಳು ಪ್ರಾಯಶಃ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲವೂ ಕೂಡ ಇತ್ತೀಚಿನ ದಿನಗಳಲ್ಲಿ ಈ ಹೆಂಡತಿಯ ಅಕೌಂಟಿಗೆ ದುಡ್ಡು ಹಾಕ್ತೀವಿ ಅಂತೆಲ್ಲ ಒಂದಷ್ಟು ಶುರು ಮಾಡ್ಕೊಂಡ್ರು ಅಲ್ಲಿ. ಯಾಕೆಂದರೆ ಅದರ ಹಿನ್ನೆಲೆಯಲ್ಲಿ ಇದ್ದಿದ್ದೇನು ಅಂದರೆ, ಅವಳ ಅಕೌಂಟಿಗೆ ಹಣ ಹಾಕಿದರೆ ಅದು ಊಟಕ್ಕೆ ಖರ್ಚಾಗತ್ತೆ ಅಂತ, ಬೇರೆದಕ್ಕೆ ಖರ್ಚಾಗಲ್ಲ ಅಂತ. ಅಂದರೆ ಗಂಡಸರೆಲ್ಲ ದುಷ್ಟರು ಅಂತ ಹೇಳ್ತಾ ಇರೋದಲ್ಲ, ಅಂಥದ್ದು ಕಂಡಾಗ ಅವಳಿಗೆ ಹೋದರೆ ಅವಳ ಮಕ್ಕಳಿಗೆ ಊಟ ಹಾಕ್ತಾಳೆ, ಅದು ಅವಳ ಆದ್ಯತೆ ಆಗಿರುತ್ತೆ ಸಹಜವಾಗಿ ಅಂತ. ಈ ತರಹ ದೇಶ ಕಾಲ ಪಾತ್ರಗಳನ್ನು ಗಮನಿಸು. ಬ್ಯೂಟಿಫುಲ್ ಸರ್. ಎತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದಿಶ್ಯವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂ ಸ್ಮೃತಂ. ಇದೇನೆ ನಾವು ಇವಾಗ ಮಾತಾಡಿದ್ವಿ. ರಾಜಸದಾನ ಯಾವುದಾಗತ್ತೆ ಅಂದರೆ ಪ್ರತ್ಯುಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾಳೆ ಅವನಿಂದ ನನಗೆ ಹೆಲ್ಪ್ ಆಗುತ್ತೆ ಅಂತ ಕೊಡೋದು. ನೀವು ಅದನ್ನು ಅವಾಗಲೇ ಪ್ರಸ್ತಾಪ ಮಾಡಿದ್ರಿ, ಗಿಫ್ಟ್ ಕೊಡೋದು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಈಗಲೂ ಕೂಡ ನಮ್ಮ ಬಹಳಷ್ಟು ಜನ ಅಧಿಕಾರಸ್ಥರಿಗೆ ಅವ್ರು ಯಾವುದೋ ಒಂದು ಅಧಿಕಾರಕ್ಕೆ ಬಂದ ತಕ್ಷಣ ಹೋಗಿ ಗಿಫ್ಟ್ ಕೊಡ್ತಾರೆ. ಭಾಳಷ್ಟು ಜನ ನಾನು ನೋಡಿದ್ದೀನಿ. ಅವ್ರಿಗೆ ಹೋಗಿ ಒಂದು ಗಿಫ್ಟ್ ಕೊಟ್ಟು, ಅವ್ರಿಗೆ ಬೋಕೆ ಕೊಟ್ಟು, ಆಮೇಲೆ ಅವ್ರ ಜೊತೆ ಫೋಟೋ ತಗೊಂಡು ಅವ್ರಿಗೆ ವಿಶ್ ಮಾಡಿ ಬಂದ್ಬಿಡ್ತಾರೆ. ಗೌರ್ಮೆಂಟ್ ಆಫೀಸಲ್ಲೂ ಮಾಡ್ತಾರೆ, ಮತ್ತು ರಾಜಕಾರಣಿ ಬಿಸ್ನೆಸ್ ಮನ್ಗಳು ಮಾಡ್ತಾರೆ ಅದನ್ನು. ಸೊ ಇದು ಅಂದ್ರೆ ಕರೆಕ್ಟಾಗಿ ನೀವು ರಾಜಸ ಅಂತ ಹೇಳಿದ್ರಲ್ಲ, ಅಂದ್ರೆ ಪ್ರತ್ಯುಪಕಾರದ ಒಂದು ನಿರೀಕ್ಷೆ. ಆಮೇಲೆ ಅವರು ತಗೊಳ್ಳೋರಿಗೂ ಗೊತ್ತಿರುತ್ತೆ ಇವ್ರ ಮಧ್ಯೆ ಡೀಲು ಅಂದ್ರೆ ಅವ್ರಿಗೂ ಲಾಭನೇ ಆಗುತ್ತೆ, ತಗೊಳ್ಳೋರ್ಗು ಲಾಭ, ಕೊಡೋರ್ಗು ಲಾಭ, ಆ ಥರದ್ದೇ ಏನೋ ಒಂದು ಪ್ಲಾನ್ ಮಾಡ್ತಾರೆ. ಇದು ಬಹಳ ಚೆನ್ನಾಗಿ ರಾಜಸದಾನ ಅನ್ನೋದಿರೋದು ಎಲೈಟ್ ಸೊಸೈಟಿಯಲ್ಲಿ, ಕೆಳ ಹಂತದಲ್ಲ, ತುಂಬಾ ವಿದ್ಯಾವಂತರು, ತುಂಬಾ ಬುದ್ಧಿವಂತರು, ಜಾಣರು ಮಾಡೋ ಕೆಲಸ. ಹೌದು. ಅದನ್ನ ಒಂದು ತರಹ ಅದೇ ಒಂಥರ ಸಭ್ಯತೆ ಏನೋ ಅನ್ನೋ ತರ ರೂಢಿಸಿ ಬಿಟ್ಟಿರ್ತಾರೆ, ಏನೋ ಒಂದು ಗಿಫ್ಟ್ ಕೊಡಬೇಕು ಅನ್ನೋ ತರ. ಅದೆಲ್ಲದ್ರಲ್ಲೂ ಹೀಗೆ ಈ ಇದು ಇದ್ದೇ ಇರುತ್ತೆ, ನಾಳೆ ಏನೋ ಅಂತ. ನೀವ್ ಹೇಳಿದಾಗ ಅಲ್ಲೂ ಕುಳಿತವನಿಗೂ ಅವನು ಬೊಕ್ಕೆ ಹಿಡ್ಕೊಂಡ್ ಬಂದ ಅಂದ್ರೆ ನಾಳೆ ಇವನು ಏನೋ ಒಂದು ತರ್ತಾನೆ ಅಂತ ಅವನಿಗೂ ಗೊತ್ತು. ಬಟ್ ಅವನು ಅದ್ರಲ್ಲಿ ಏನೋ ಒಂದು ಲಾಭ ಮಾಡ್ಕೊತಾನೆ, ಅವನು ಲಾಭ ಮಾಡ್ತಾನೆ. ಹಾಗಾಗಿ ಪ್ರತ್ಯುಪಕಾರದ ಮನಸ್ಸಿದ್ದು ಕೊಟ್ಟರೆ ಅಲ್ಲ ಅಂತ ಒಂದು. ಫಲಮುದ್ದಿಶ್ಯವ ಪುನಃ, ಅಥವಾ ಈಗಲೇ ಏನೋ ಒಂದು ಲಾಭ ಬೇಕಾಗಿದೆ. ಇನ್ನೊಂದು ಅಲ್ಲ, ಪ್ರತ್ಯುಪಕಾರಾರ್ಥ ಅನ್ನೋದ್ರಲ್ಲಿ ಬಿಟ್ಟೆ, ನಾನು ಮಿಸ್ ಮಾಡಿಕೊಂಡೆ. ಪ್ರತ್ಯುಪಕಾರಾರ್ಥ ಅಂದರೆ ಅವತ್ತು ಅವನು ನನಗೆ ಹೆಲ್ಪ್ ಮಾಡಿದ್ದಾನೆ ಅಂತ ಕೊಡೋದು. ಅವತ್ತು ನನಗೆ ಸಹಾಯ ಮಾಡಿದವನಿಗೆ ಕೊಡಬೇಕು ಅನ್ನೋದು
ಇದೇನೆ. ಆದರೆ ಅಷ್ಟಕ್ಕಾಗೆ ಕೊಡ್ತಾ ಇದ್ದಾನೆ ಹೊರತು ಪ್ರೀತಿ ಇಲ್ಲ ಅಲ್ಲಿ ಅಂತ, ಕೊಡಬೇಕು ಅಂತಿಲ್ಲ ಅಂತ. ಅವತ್ತು ಹೆಲ್ಪ್ ಮಾಡಿದ್ನಲ್ಲ, ಹಾಗಾಗಿ ಹೊಸ ಮನೆ ಗೃಹ ಪ್ರವೇಶ ಮಾಡ್ತಾ ಇದ್ದಾರೆ, ಏನಾದರೂ ಕೊಡದೇ ಇದ್ರೆ ಸರಿಯಾಗಲ್ಲ. ಈ ಮನೇಲಿ ಇಂಥ ಮಾತುಕತೆ ನಡೀತಾ ಇದೆ. ನಡೆಯುತ್ತೆ ಮನೇಲಿ, ಹೆಂಗೆ ಮಾತುಕತೆ ನಡೀತು ನಾನು ಅಬ್ಸರ್ವ್ ಮಾಡಿದ್ದೀನಿ. ಅವ್ರು ಎಂಥದ್ದು ಕೊಟ್ಟಿದ್ದಾರೆ ಅಂಥದ್ದು ಕೊಡಬೇಕು ಅಂತ ಕೂಡ ನಡೆಯುತ್ತೆ. ಅವರ ಒಂದು ಸ್ಟ್ಯಾಂಡರ್ಡ್ಗೆ ಅಂದ್ರೆ ಅವ್ರು ಏನು ಕೊಟ್ಟಿದ್ದಾರೆ, ಅವ್ರು 500 ರೂಪಾಯಿ ಕೊಟ್ಟರೆ ನಾವು 500 ರೂಪಾಯಿ ಅಥವಾ 600 ರೂಪಾಯಿ ಕೊಡಬೇಕು ಅಷ್ಟೇ. ಅದು ನಡೆಯುತ್ತೆ. ಅಂದ್ರೆ ಎಲ್ಲ ಮನೆಯಲ್ಲೂ ಅಂತಲ್ಲ, ಎಲ್ಲ ಅಂದ್ರೆ ಜನರಲ್ ಆಗಿ ನಾ ಹೇಳ್ತಾರೆ. ಹಾಗಾಗಿ ಅದೊಂದು ಪ್ರತ್ಯುಪಕಾರಾರ್ಥ. ಎರಡನೇದು ಫಲಮುದ್ದೇಶ, ನಾವು ಮಾತಾಡ್ಕೊಂಡ್ವಲ್ಲ ಅದು, ನಾಳೆ ಏನೋ ನನಗೆ ಉಪಯೋಗ ಆಗತ್ತೆ ಅನ್ನೋದು. ಹೀಗೆ ಕೊಡೋದು, ಹೀಗೆ ಕೊಡುವಾಗ ಪರಿಕ್ಲಿಷ್ಟಂ ಅಂತ, ಹೀಗೆ ಕೊಡುವಾಗ ಮನಸ್ಸಿಗೊಂದು ಕ್ಲೇಶ ಇದೆ ಅಂತ, ಅಯ್ಯೋ ಅಂತ ಅಂದ್ಕೊಂಡೇ ಕೊಡೋದು ಅಂತ. 1000 ರೂಪಾಯಿ ಖರ್ಚಾಗೋಯ್ತಲ್ಲ, 200 ರೂಪಾಯಿ ಖರ್ಚಾಗೋಯ್ತಲ್ಲ ಅಂತ ಅಂದ್ಕೊಂಡೇ ಕೊಡೋದು ಅಂತ. ಈಗ ಮದುವೆ ಮನೆಗೋ ಇನ್ನೊಂದಕ್ಕೋ ಕರೆದ್ರೆ, ಈ ವರ್ಷ ಒಂದು 25 ಮದುವೆ ಮನೆಗಳಿವೆ ಅಂತ ಅಂದರೆ ಅಲ್ಲೊಂದು ಲೆಕ್ಕಾಚಾರ ಬಜೆಟಿಂದ ಬಂತು ಅಂತ. 250 ರೂಪಾಯಿ ಅಂತ ಗಿಫ್ಟ್ ಕೊಟ್ಟರು ಇಷ್ಟು ರೂಪಾಯಿದೊಂದು ಖರ್ಚಿದೆ ಅಂತ. ಅಂದರೆ ಹೀಗೊಂದು ಕ್ಲೇಶ ಇದೆ ಮನಸ್ಸಿಗೆ, ಖುಷಿಯಿಂದ ಕೊಡ್ತಾ ಇಲ್ಲ, ನೊಂದ್ಕೊಂಡು ಕೊಡ್ತಾ ಇರೋದು, ಅಯ್ಯೋ ಅಂದ್ಕೊಂಡು ಕೊಡ್ತಾ ಇರೋದು, ಕೊಡಬೇಕಲ್ಲ ಅಂತ ಕೊಡ್ತಾ ಇರೋದು. ಅದರಲ್ಲೂ ಸಾಕಷ್ಟು ಯೋಚನೆ ಮಾಡಿ ಇಷ್ಟು ಕಡಿಮೆದಾದರೆ ಏನಾಗತ್ತೆ ಅಂತೆಲ್ಲ ನೋಡಿ ಅಂತೆಲ್ಲ ಕೊಡೋದು ಅಂತ. ಇದರಲ್ಲೆಲ್ಲ ತಮಾಷೆ ಇರುತ್ತೆ. ಈ ಹೋಮ ಎಲ್ಲ ಮಾಡಿಸುವಾಗ ಹೋಮಕ್ಕೆ ಹಾಕೋ ಅಕ್ಕಿ, ಹೋಮಕ್ಕೆ ಹಾಕೋ ತುಪ್ಪ, ಹೋಮಕ್ಕೆ ತೆಂಗಿನಕಾಯಿ ಇಂತೆಲ್ಲ ಬೇರೆ ಸಿಗುತ್ತೆ ಅಂಗಡಿಲಿ. ಹೌದು, ಅಂಗಡಿಗಳಲ್ಲಿ ಕೇಳ್ತಾರೆ ಅವರು, ಮನೆಗ ಹೋಮಕ್ಕ ಅಂತ ಕೇಳ್ತಾರೆ. ಕರೆಕ್ಟ್. ಆಮೇಲೆ ಇದನ್ನ ಎಣ್ಣೆ ತೊಳಕ್ ಹೋದಾಗ ದೀಪದ ಎಣ್ಣೆ ಅಂತ ಬೇರೆ ಇರುತ್ತೆ. ಅಲ್ಲೆಲ್ಲ ಏನು ಅಂತ ಕೇಳಿದ್ರೆ ಅದೆಲ್ಲ ಲೆಕ್ಕಾಚಾರದ್ದು ಅಂತ ಇದೆ, ಪರಿಕ್ಲೇಶ ಇದೆ ಅಲ್ಲಿ. ಈ ತರ ಕೊಟ್ಟರೆ ಇದು ರಾಜ ಸಂಸ್ಕೃತಿ. ಇನ್ನೊಂದು ತಾಮಸ, ಅದೇಶಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಂ ಅವಜ್ಞಾತಂ ತತ್ ತಾಮಸಮುದಾಹೃತಂ. ಅಲ್ಲೇನೆಂದರೆ ದೇಶ ಅಂತ ನೋಡಲ್ಲ, ಕಾಲ ನೋಡಲ್ಲ, ಪಾತ್ರನ ಅಪಾತ್ರನ ಅಂತ ನೋಡಲ್ಲ, ಕೊಡೋದು ಅಂತ ಇದು ತಾಮಸ ಆಗುತ್ತೆ. ಆದರೆ ಇದರ ಜೊತೆಗೆ ಇನ್ನೇನಿರುತ್ತೆ ಅಂತ ಅಂದರೆ ಬಹಳ ಚೆನ್ನಾಗಿರೋ ಮಾತಿದು, ಅಸತ್ಕೃತಂ ಅವಜ್ಞಾತಂ ಅಂತ. ಯಾರಿಗಾದರೂ ಏನನ್ನಾದರೂ ಕೊಡುವಾಗ ತಾಮಸ ದಾನದಲ್ಲಿ ಈ ಸಾತ್ವಿಕ ದಾನ ಹೇಗಿರುತ್ತೆ ಅಂದರೆ, ಯಾರಿಗೆ ದಾನ ಕೊಡ್ತೀವೋ ಅವನನ್ನು ಸತ್ಕರಿಸಿ ಗೌರವಿಸಿ ದಾನ ಕೊಡಬೇಕು. ಅದಕ್ಕೆ ನಮ್ಮಲ್ಲಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ದಾನ ಕೊಡೋದು ಅಂತ ಬರುತ್ತಲ್ಲ, ಆಗ ಅವರನ್ನ ಗೌರವಿಸಿ ದಾನ ಕೊಟ್ಟು ನಮಸ್ಕರಿಸಿ ಇಷ್ಟು ಇರುತ್ತೆ. ಹೌದೌದು. ನಮ್ಮ ಮದುವೆಗಳಲ್ಲೂ ಕೂಡ ನಾವು ಬಟ್ಟೆ ಕೊಡುವಾಗ ಅವ್ರಿಗೆ ದಾನ ಕೊಟ್ಟು ಅದನ್ನ ಗಿಫ್ಟ್ ಕೊಟ್ಟು ನಮಸ್ಕರಿಸಿ ಅವ್ರ ಆಶೀರ್ವಾದ ತಗೊಂಡು ಹಿರಿಯರಿಗೆ ಕೊಡೋದು ಅಂತ ಇರುತ್ತಲ್ಲ, ಅವಾಗೆಲ್ಲ ಇರುತ್ತೆ. ಅದೇನು ಅಂದರೆ ಸತ್ಕರಿಸಿ ದಾನ ಕೊಡಬೇಕು. ಆದರೆ ತಾಮಸ ದಾನ ಹೇಗಿರುತ್ತೆ ಅಂದರೆ ಅಸತ್ಕೃತಂ ಅಂತ, ಸತ್ಕರಿಸಲ್ಲ. ಅಲ್ಲಿ ಅಹಂಕಾರ ಇರುತ್ತೆ, ಅಹಂಕಾರದಿಂದ ಕೊಡೋದು. ಅವಜ್ಞಾತಂ ಅಂತದ್ದು ಹಾಗೆ ಅಸಡ್ಡೆಯಿಂದ ಕೊಡೋದು. ಅಂದರೆ ಇತ್ತೀಚೆಗೆ ಯಾವುದೋ ಒಂದು ಫೋಟೋ ಓಡಾಡ್ತಾ ಇತ್ತು, ಇಂಗ್ಲೆಂಡಿನ ಯಾವುದೋ ರಾಣಿ. ವಿಡಿಯೋ ಅದು ಯಾವುದೋ ಒಂದು ಬಡ ಇಥಿಯೋಪಿಯಾ ಥರದ ಯಾವುದೋ ಒಂದು ಬಡ ದೇಶದಲ್ಲಿ ಅವರುಗಳು ಎದುರುಗಡೆ ಇದ್ದಾರೆ, ಮಕ್ಕಳು ಹೀಗೆ ಎಸಿತಾ ಇದ್ದಾರೆ ಬ್ರೆಡ್ಡನ್ನು ಅಂತ. ಇನ್ನೊಂದು ಬೇರೆ ಉದಾಹರಣೆ ಬೇಕಾಗಿಲ್ಲ. ಈ ತರಹ ಕೊಡೋದ್ರಲ್ಲಿ ತುಂಬ ಇರುತ್ತೆ. ಏನಂದರೆ ಈ ಗೌರವಿಸದೆ ಅದಕ್ಕಿಂತಲೂ ಅಸಡ್ಡೆಯಿಂದ ಕೊಡೋದು ಅಂತ ಒಂದಿರುತ್ತೆ ಅಂತ. ಕೊಡೋದು ಅಂತ ಬಂದ ಕೂಡಲೇ ಅಸಡ್ಡೆ ಅಂತ, ಅವನು ಕೇಳೋದಕ್ಕೆ ಬರ್ತಾನೆ ಅಂತ ಅಂದರೆ ಅವನು ಭಾಳ ಕೆಳಗೆ ಅಂತ. ಅದು ಹಾಗಲ್ಲ ಅಂತ. ಹಾಗೆ ಕೊಡೋದು ತಾಮಸವಾಯಿತೇ ಹೊರತು ಅದು ಸಾತ್ವಿಕ ದಾನ ಆಗಲೇ ಇಲ್ಲ ಅಂತ. ಸಂಸ್ಕೃತದಲ್ಲಿ ಇದಕ್ಕೆ ಸಾಕಷ್ಟು ಸುಭಾಷಿತಗಳನ್ನು ಹೇಳ್ತಾರೆ. ಇವರ ಕಥೆಯನ್ನು ಏನಂದರೆ, ತೃಣಾಲ್ ಲಘುತರ ಸ್ಥೂಲಃ ತೂಲಾದಪಿ ಚ ಯಾಚಕಃ ವಾಯುನಾ ಖಿನ್ನನೀತೋಸೌ ಮಾಮಯಂ ಪ್ರಾರ್ಥಯೇದಿತಿ ಅಂತ. ಈ ಹುಲ್ಲಿಗಿಂತ ಹತ್ತಿ ಹಗುರ, ಹತ್ತಿಗಿಂತ ಈ ಕೇಳುವವ ಹಗುರ, ಯಾಚಕ ಬೇಡುವವ ಹಗುರ. ಮತ್ತು ಇವಾಗ ಹತ್ತಿಯನ್ನು ಗಾಳಿ ಹಾರಿಸ್ಕೊಂಡು ಹೋಗುತ್ತೆ. ಈ ಯಾಚಕ ಬೇಡುವವ ಹತ್ತಿಗಿಂತ ಹಗುರ ಆದರೆ ಗಾಳಿ ಇವನ್ಯಾಕೆ ಹಾರಿಸ್ಕೊಂಡು ಹೋಗಲ್ಲ ಅಂತ ಅಂದರೆ, ಮಾಮಯಂ ಪ್ರಾರ್ಥಯೇದಿತಿ ಅಂತ, ನನ್ನ ಕೇಳಿಬಿಟ್ರೆ ಅಂತ ಗಾಳಿಗೆ ಭಯ ಅಂತ. ಅಂದರೆ ಬೇಡುವವ ನಾನು ಹಾರಿಸ್ಕೊಂಡು ಹೋಗುವಾಗ ನನ್ನ ಹತ್ರನೂ ಏನಾದರೂ ಕೇಳಿಬಿಟ್ರೆ ಅಂತ ಗಾಳಿಗೆ ಭಯ ಅಂತ ಒಬ್ಬ ಹೇಳ್ತಾನೆ. ಅಂದರೆ ಹತ್ತಿಗಿಂತ ಹಗುರವಾಗಿ ಬಿಡ್ತಾನೆ ಕೇಳುವವ ಅಂತ ಇಲ್ಲಿ ಈಗ ಅವನು ಹೇಳ್ತಾ ಇರೋದು. ಅಂದರೆ ಒಣ ಹುಲ್ಲು ಹಗುರ,
ಒಣ ಹುಲ್ಲನ್ನು ಗಾಳಿ ಹಾರಿಸ್ಬಿಡುತ್ತೆ ಅಂತಿಲ್ಲ, ಆದರೆ ಹತ್ತಿ ಇನ್ನೂ ಹಗುರವಾಗಿರುತ್ತೆ. ಹತ್ತಿಗಿಂತಲೂ ಹಗುರವಾದ ಪದಾರ್ಥ ಅಂತ ಇದ್ದರೆ ಅದು ಏನನ್ನಾದರೂ ಯಾರ ಹತ್ರ ಆದರೂ ಹೋಗಿ ಕೇಳುವವ ಅಂತ. ಅಂದರೆ ಸಮಾಜ ಹಾಗೆ ಕೇಳುವವನನ್ನು ಅಷ್ಟು ಕನಿಷ್ಠವಾಗಿ ನೋಡುತ್ತೆ, ಅಷ್ಟು ಕನಿಷ್ಠವಾಗಿ ನೋಡುತ್ತೆ ಅಂತ. ಅದನ್ನು ಹೇಳ್ತಾ ಇರೋದು ಅಸತ್ಕೃತಂ ಅವಜ್ಞಾತಂ ಅಂತ. ಒಬ್ಬನಲ್ಲಿ ಏನೂ ಇಲ್ಲ ಅಂತ ಅನ್ನೋದು ಅದು ಅವನನ್ನು ನಾವು ಕನಿಷ್ಠವಾಗಿ ಕಾಣಬೇಕಾದ ಅಂಶ ಅಲ್ಲಿಲ್ಲ ಅಂತ. ಅವನಲ್ಲಿ ಯಾವುದೋ ಇಲ್ಲ ಅಂತ ಅನ್ನೋದು ಅವನ ಯಾವುದೋ ಪಾಪಕರ್ಮ ಆಗಿರ್ಬೋದು, ಯಾವುದೋ ಕರ್ಮ ಆಗಿರ್ಬೋದು, ಅವನಲ್ಲಿ ಇಲ್ಲದೆ ಇರ್ಬೋದು. ಒಬ್ಬನಲ್ಲಿ ಹಣ ಇಲ್ಲದೆ ಇದ್ದಿರ್ಬೋದು, ಒಬ್ಬನಲ್ಲಿ ವಿದ್ಯೆ ಇಲ್ಲದೆ ಇದ್ದಿರ್ಬೋದು, ಒಬ್ಬನಲ್ಲಿ ಬುದ್ಧಿ ಇಲ್ಲದೆ ಇದ್ದಿರ್ಬೋದು. ನಮ್ಮ ಹತ್ರ ಏನಿದೆ ಅದನ್ನು ನಾವು ಕೊಡಬೇಕು ಅಂತ ಅಷ್ಟೇ ಅಂತ. ಆದರೆ ಕೊಡುವಾಗ ಅಸಡ್ಡೆ ಬೇಡ ಅಂತ. ಇದು ವಿದ್ಯಾದಾನದಂಥ ವಿಷಯಕ್ಕೂ ಮುಖ್ಯ ಆಗುತ್ತೆ ಅಂತ. ಈಗ ಅಲ್ಲೂ ಕೂಡ ಯಾರೋ ಸಲಹೆ ಕೇಳೋದಕ್ಕೆ ಬಂದಾಗ ಅಥವಾ ಶಿಕ್ಷಕ ವೃತ್ತಿಯಲ್ಲಿರೋರು ಬಹಳ ಅಸಡ್ಡೆಯಿಂದ ಕೊಡೋದಿದೆ. ವಿದ್ಯೆಯನ್ನು ಕೊಡೋದಾಗಲು ಅಂತ ನಮ್ಮ ಗುರುಗಳಾದ ರಾಮಭದ್ರಾಚಾರ್ಯ ಭಾಳ ಚೆನ್ನಾಗಿ ಹೇಳ್ತಾ ಇದ್ರು ಅಂತ. ನಿಮಗೆ ಅವ್ರು ಪಾಠ ಮಾಡುವಾಗಲೇ ಹೇಳ್ತಿದ್ರು, ನಿಮಗೂ ನನಗೂ ಬಹಳ ವ್ಯತ್ಯಾಸ ಅಂತ ಏನೂ ಇಲ್ಲಪ್ಪ. ನಾನು ನಿಮಗೆ ಪಾಠ ಮಾಡ್ತಾ ಇದ್ದೀನಿ, ನಾನು ಭಾಳ ದೊಡ್ಡವನು, ನೀವು ಭಾಳ ಕನಿಷ್ಠ ಅಂತೆಲ್ಲ ಏನೂ ಇಲ್ಲ. ನಾನು ಏನನ್ನು ಹೇಳ್ತಾ ಇದ್ದೀನೋ ಇದನ್ನು ನಿಮಗಿಂತ ಮೊದಲು ನಾನು ತಿಳ್ಕೊಂಡಿದ್ದೀನಿ ಅಂತ ಅಷ್ಟೇ ವ್ಯತ್ಯಾಸ ಅಂತ. ಇನ್ನೇನು ವ್ಯತ್ಯಾಸ ಇರುತ್ತಪ್ಪ? ಅವನು ಗುರುವಾಗಿ ಅವನು ಸಾಧಿಸಿ ದೊಡ್ಡವನಾದ್ರೆ ಅದು ಬೇರೆ. ಅದಿಲ್ಲ, ಬರೀ ಮಾಹಿತಿ ಕೊಡ್ತಾ ಇದ್ದಾನೆ ಒಬ್ಬ ಶಿಕ್ಷಕ ಅಂತ ಆದರೆ ಅವ್ರು ಹಾಗಿರಲಿಲ್ಲ, ಅದು ಬೇರೆ, ಅವ್ರ ವ್ಯಕ್ತಿತ್ವ ಬೇರೆ ಥರ ಇತ್ತು. ಆದರೆ ಒಬ್ಬ ಶಿಕ್ಷಕ ಬರೀ ಇನ್ಫಾರ್ಮೇಷನನ್ನು ದಾಟಿಸ್ತಾ ಇದ್ದಾನೆ ಅಂತ ಅಂದರೆ ಈಗ ಕೇಳ್ತಾ ಇರೋವನಿಗೂ ಹೇಳ್ತಾ ಇರೋವನಿಗೂ ಏನು ವ್ಯತ್ಯಾಸ? ನೀನೊಂದು 20 ವರ್ಷ ಮೊದಲು ತಿಳ್ಕೊಂಡೆ, ನಾನು 20 ವರ್ಷ ಆದಮೇಲೆ ತಿಳ್ಕೊತಾ ಇದ್ದೀನಿ ಅಂತಷ್ಟೇ ಅಲ್ವಾ ಅಂತ. ಹಾಗೆ ಈಗ ತುಂಬ ಜನಕ್ಕೆ ಏನಂದರೆ ಅದು ವಿದ್ಯಾರ್ಥಿ ಅಂದರೆ ಅಸಡ್ಡೆ, ಸಲಹೆ ಕೇಳೋದಕ್ಕೆ ಬಂದವನು ಅಂದರೆ ಅಸಡ್ಡೆ, ಎಷ್ಟೋ ವೈದ್ಯರಿಗೆ, ಎಲ್ಲ ವೈದ್ಯರಿಗೆ ಅಂತಲ್ಲ, ರೋಗಿಯನ್ನು ಕಂಡ್ರೆ ಅಸಡ್ಡೆ. ಹೀಗೆ ನಮ್ಮಲ್ಲಿ ಇರೋದನ್ನೆಲ್ಲ ನಾವು ಎಲ್ಲಿ ಕೊಡ್ತೀವೋ ಆ ಕೊಡುವಿಕೆ ಅಂತ ಬಂದ ಕೂಡಲೇ ನಮಗೆ ಎದುರುಗಡೆ ಇದ್ದವ್ರು ಚಿಕ್ಕವರು ಅಂತ ಅನ್ಸ್ಬಿಡುತ್ತೆ. ಚಿಕ್ಕವರು ಅಂದರೆ ಭಾಳ ಕನಿಷ್ಠ ಅಂತ ಅನ್ನಿಸಿಬಿಡತ್ತಲ್ಲ, ಅದೆಲ್ಲ ಕಡೆಗೆ ಇದು ಬರುತ್ತೆ. ಅಸತ್ಕೃತಂ ಅವಜ್ಞಾತಂ ಅಂತ. ಕೊಡೋದನ್ನು ಗೌರವಿಸಿ ಕೊಡು ಅಂತ, ಅಸಡ್ಡೆಯಿಂದ ಕೊಡಬೇಡ ಅಂತ. ಹಾಗೆ ಕೊಟ್ಟರೆ ನೀನು ಕೊಟ್ಟಿದ್ದು ತಾಮಸ ಆಯಿತು. ಓಕೆ ಸರ್, ಒಂದು ಪ್ರಶ್ನೆ. ಈಗ ನಮ್ಮ ಸರ್ಕಾರಗಳು ಏನು ಭಾಗ್ಯಗಳನ್ನ ಕೊಡ್ತಾ ಇವೆ, ಈಗ ಸುಮ್ಮನೆ ಕೇಳ್ತಾರೆ, ಅದೊಂದು ಕುತೂಹಲಕ್ಕೋಸ್ಕರ. ಈಗ ಅವರು 5 kg ಅಕ್ಕಿ ಕೊಡ್ತಾ ಇದ್ದಾರೆ. ಅಲ್ಲಿ ನಾನು ಈಗ ನಮ್ಮ ಸ್ಕೂಲ್ ಪಕ್ಕದಲ್ಲೇ ನಾನು ನೋಡ್ತೀನಿ, ಅಲ್ಲಿ ಅವರು ಬಂದು ನಿಂತ್ಕೊಂಡಿರ್ತಾರೆ, ತುಂಬ ಜನ ಬಂದು ನಿಂತ್ಕೊಂಡಿರ್ತಾರೆ. ಸೊ ಇದು ದಾನನ, ಇದು ಏನು, ಇದನ್ನು ಹೆಂಗೆ ಅಂದರೆ ಅಲ್ಲಿ ಅಂದರೆ ಸರ್ಕಾರದ ಧೋರಣೆ ಹೇಗಿದೆ ಅಂತ ನಿಮಗನ್ಸುತ್ತೆ? ಇಲ್ಲ, ಅಲ್ಲಿ ಅದು ದಾನ ಅಂತ ಕರೆಸ್ಕೊಳ್ಳಲ್ಲ. ಈಗ ರಾಜನಾದವನಿಗೆ ಏನಾಗುತ್ತೆ ಅಂತ ಅಂದರೆ ಅದನ್ನು ರಾಜ ಯಾರಿಗಿಲ್ಲೋ ಅವ್ರಿಗೆ ಕೊಡಬೇಕು ಅಂತಲೇ ರಾಜ ಇರಬೇಕಾಗಿರೋದೇ. ಹಾಗೆ ರಾಜನಿಗೆ ಅದರಲ್ಲಿ ಪುಣ್ಯ ಇದೆ ಅನ್ನೋ ಮಾತಿದೆ. ಈಗ ಪ್ರಜೆಗೆ ಯಾರಲ್ಲಿ ಏನಿಲ್ಲೋ ಅದನ್ನು ಹಂಚು ಅನ್ನೋದೇ ರಾಜಧರ್ಮ. ಆದರೆ ಅದನ್ನು ಹಂಚಿದ ರಾಜನಿಗೆ ಪುಣ್ಯ ಇದೆ, ಅಥವಾ ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಹಂಚಿದ ರಾಜನಿಗೆ ಲಾಭ ಇದೆ. ಅದು ಯಾವುದೇ ಥರದ ಲಾಭ ಆಗಿರ್ಬೋದು ಅಂತ. ಆದರೆ ಕೊಡುವಾಗ ನನಗೇನು ಅನಿಸುತ್ತೆ ಅಂತ ಅಂದರೆ ಅವನು ಬರಬೇಕು, ಅವನೆಲ್ಲ ಕ್ಯೂ ನಿಂತ್ಕೋಬೇಕು, ಅವನಿಗೆ ತೊಗೊಂಡು ಹೋಗಬೇಕು ಅನ್ನೋದಿದೆಯಲ್ಲ, ಅದನ್ನು ಬದಲಾಯಿಸೋಕ್ಕೆ ಬಂದರೆ ಚೆನ್ನಾಗಿರುತ್ತೆ ಅಲ್ವಾ? ಅದನ್ನು ಬದಲಾಯಿಸೋದಕ್ಕೆ ಏನಾದರೂ ಬಂದರೆ ಅದು ಇನ್ನೂ ಚೆನ್ನಾಗಿರುತ್ತೆ. ಉದಾಹರಣೆಗೆ ಇವಾಗ ಸರ್ಕಾರಗಳು ಅವ್ರ ಅಕೌಂಟಿಗೆ ಹಣ ಹಾಕೋದು ಅಂತ ಇದೆಯಲ್ಲ, ಗೌರವಯುತವಾಗಿ ಹೋಯ್ತಲ್ವ ಅದು. ಹೌದು, ಅವ್ರ ಮನೆಗೆ ನೀವು ಯಾಕೆ ಕೊಡಬಾರ್ದು? ಮನೆಗೆ ಯಾಕೆ ಕೊಡಬಾರ್ದು? ಅದ್ರಲ್ಲಿ ಏನು ದೊಡ್ಡ ಸಮಸ್ಯೆ ಇಲ್ಲ. ಮನೆಗೆ ತಗೊಂಡೋಗಿ 5 kg ಕೊಟ್ಟು ಬರ್ತಾನೆ ಅನ್ನೋ ಥರ ಮಾಡೋದು ಅನ್ನೋದಿದೆಯಲ್ಲ, ಅದರಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತ. ಈಗ ಅವನು ಇದನ್ನು ಅಕ್ಕಿ ತಗೊಳ್ಳೋಕ್ಕೆ ಅಂತ ಅವ್ನು ಒಂದು ದಿವಸ ವೃತ್ತಿ ನಿಲ್ಲಿಸಬೇಕಾಗೋದು ಅನ್ನೋದು ಇರುತ್ತೆ. ಅದು ಹೆಣ್ಮಕ್ಳು ಜಾಸ್ತಿ ನಿಂತ್ಕೋತಾರೆ. ಅದೆಲ್ಲ ಇರುವಾಗ ಆ ಥರ ಕ್ಯೂ ಕೊಡೋದು ಅನ್ನೋದು ಸರ್ಕಾರದ ಮಾತ್ರ ಅಲ್ಲ, ಬೇರೆ ಕಡೆಗೂ ಇದೆ. ಬೇರೆ ಕಡೆಗೆ ದಾನ ಅಂತ ಕೊಡುವಾಗ ಕ್ಯೂ ನಿಂತ್ಕೊಂಡು ಹಿಂಗೆ ಕೊಡೋದು ಅನ್ನೋ ಥರ ದಾನಗಳನ್ನು, ಶ್ರೀಮಂತರ ದಾನಗಳಿವೆ, ಕೊಡ್ತಾರೆ ಅನ್ನೋ ಪಾಯಿಂಟ್ ಚೆನ್ನಾಗಿದೆ. ಅದನ್ಯಾಕೆ ಹಂಗೆ ಕೊಡ್ತೀರಿ ಅಂತ ಕೂರಿಸ್ಕೊಡಿ, ನೀವೇ ಹೋಗಿ ಅವ್ರ ಹತ್ರ ಅವ್ರು ಇದ್ದಲ್ಲಿಗೆ ಹೋಗಿ ಕೊಡಿ. ಅದು ಮಾಡ್ತಾರಲ್ಲ ಎಷ್ಟೋ ಜನ, ಈ ಸ್ಲಮ್ಗಳಿಗೋ ಇನ್ನೆಲ್ಲಿಗೋ ಹೋಗಿ ಕೊಟ್ಟು ಬರೋದು ಅಂತ ಇರುತ್ತೆ. ಹಾಗೇನೋ ಒಂದು ಮಾಡ್ಬೋದು ಅಂತ. ಆ ಗೌರವ ಇರಲಿ ಅಂತ. ಅವನಿಗೆ ನಿಮ್ಮ ಮೇಲೆ ಗೌರವ ಇರಬೇಕು ಅನ್ನೋ ವಿಷಯ ಬೇರೆ, ತಗೊಂಡವನಿಗೆ ಕೃತಜ್ಞತೆ ಇರಬೇಕು, ಅದು ಬಹಳ ಮುಖ್ಯ ವಿಷಯ. ಅವನು ಕೃತಜ್ಞನಾಗಿ ಇದು ನಿನ್ನ ಕೃತಜ್ಞತೆ ಏನು ಬೇಕಾಗಿಲ್ಲ, ನಿನ್ನ ಸಾತ್ವಿಕ ದಾನ ಅಂತಲ್ಲ ಅವನು ಪಾಠ ಮಾಡಬಾರ್ದು ನಮಗೆ. ಆದರೆ ನಿನಗೆ ಸಡ್ಡೆ ಇರಬಾರ್ದು. ಹಾಗಾಗಿ ಈ ಅಂಶಗಳಿದೆ. ನನಗೆ ಈ ಕ್ಯೂ ಸಿಸ್ಟಮ್ ಅಂತ ನೀವು ಹೇಳಿದ್ದು, ಕ್ಯೂ ಸಿಸ್ಟಮ್ ಇರೋವಲ್ಲೆಲ್ಲ ನನಗಿದು ಅಮಾನವೀಯ ಅಂತಲೇ ಅನ್ಸುತ್ತೆ. ಅದು ಯಾವುದೇ ಜಾಗದಲ್ಲಿ ಇರಲಿ ಸರ್, ಯಾವುದೇ ಜಾಗದ ಕ್ಯೂ ಇಲ್ಲ ಸರ್. ಅದರಲ್ಲಿ 2 ಥರ ಇದೆ. ಈಗ ಫಾರ್ ಎಕ್ಸಾಂಪಲ್ ನಾವು
ಸಿನಿಮಾಗೋಸ್ಕರ ನಾವು ಕ್ಯೂ ನಿಂತ್ಕೋತೀವಿ, ಅಲ್ಲಿ ನಮಗೆ ಒಂದು ಕೀಳರಿಮೆ ಇರಲ್ಲ. ಕೀಳರಿಮೆ ಇರಬೇಕು ಅಂತ ಹೇಳ್ತಾ ಇಲ್ಲ ನಾನು ಬೇರೆ ಕಡೆ, ಬಟ್ ಅಲ್ಲಿ ನಾನೊಂದು ಥಿಯೇಟ್ರಿಗೋಸ್ಕರ ನಾನು ದುಡ್ಡು ಕೊಡ್ತಾ ಇದ್ದೀನಿ, ನಾನು ಟಿಕೆಟ್ ತೊಗೋತೀನಿ, ನಾನು ಹೋಗ್ತೀನಿ. ಆ ಥರದ್ದು ಒಂದಷ್ಟು ಕ್ಯೂಗಳು ನಾವು ಒಂದು ಶಿಸ್ತಿಗೋಸ್ಕರ ಒಂದು ಪಾಸ್ಪೋರ್ಟ್ ಆಫೀಸಲ್ಲಿ ಒಂದು ಕ್ಯೂ ಇರುತ್ತೆ, ನಾವಲ್ಲಿ ಏನೋ ಕೊಡ್ತಾ ಇದೀವಿ. ಇಲ್ಲಿ ಹಂಗಿಲ್ಲ, ಇಲ್ಲಿ ಉಚಿತ ಅಂತ ಒಂದು ಮಾಡಿದ್ದಾರೆ, ಭಾಗ್ಯ ಅಂತ ಹೆಸರು ಬೇರೆ ಇಟ್ಬಿಟ್ಟಿದ್ದಾರೆ. ಅಲ್ಲಿ ನಿಂತ್ಕೊಳ್ಳೋರಿಗೆ ನಾವೇನೋ ತಗೋತಾ ಇದೀವಿ, ನಾವು ಚಿಕ್ಕವರು ಕೊಡೋರು ದೊಡ್ಡವರು ಅನ್ನೋ ಭಾವನೆ ಬರೋ ಸಾಧ್ಯತೆ ಇದ್ದೇ ಇರುತ್ತೆ. ಅದು ಬರಲೇಬಾರದು, ಅದು ಖಂಡಿತ ಬರಬಾರ್ದು. ಯಾಕೆಂದರೆ ಅವನ ಹತ್ರ ಅದು ಒಂದೇ ಇಲ್ಲ ಅಂತ, ಬೇರೆದೆಲ್ಲ ಇಲ್ಲ ಅಂತ ಏನೋ ಹೇಳೋಕ್ಕಾಗಲ್ವಲ್ಲ. ಬೇರೆ ಸಾಮರ್ಥ್ಯಗಳಿಲ್ಲ ಅಂತ ಅವನಲ್ಲಿ ಹೇಗೆ ಹೇಳೋದು? ಯಾರಲ್ಲೂ ಎಲ್ಲ ಸಾಮರ್ಥ್ಯವೂ ಇಲ್ಲ. ಒಬ್ಬನ ಹತ್ರ ಹಣ ಇಲ್ಲದೆ ಇರ್ಬೋದು, ಅವನಿಗೆ ಬುದ್ಧಿ ಇರ್ಬೋದು, ಅವನಲ್ಲೊಂದು ಒಳ್ಳೆತನ ಇರ್ಬೋದು, ಅವ್ನು ಶ್ರಮಜೀವಿ ಆಗಿರ್ಬೋದು. ಅಷ್ಟು ಶ್ರಮ ಪಡೋದಕ್ಕೆ ಈ ಕಡೆ ಇದ್ದವನಿಗೆ ಆಗದೆ ಇರ್ಬೋದಲ್ಲ. ದಿನಕ್ಕೆ 10 ತಾಸು ಕೆಲಸ ಮಾಡ್ತಾನ ಅವನು, 10 ತಾಸು ಈ ಕಡೆ ಇರೋನು ಕೆಲಸ ಮಾಡಬಲ್ಲನ? ದುಡಿಯೋಕ್ಕಾಗತ್ತಾ ಅಂದರೆ ದುಡಿಯೋಕ್ಕಾಗಲ್ವಲ್ಲ. ಆ ಸಾಮರ್ಥ್ಯ ಅವನಿಗಿದೆಯಲ್ಲ. ಹಾಗಾಗಿ ಆ ವಿಷಯದಲ್ಲಿ ಇವನು ಸಣ್ಣವನಾಗಲಿಲ್ವಾ? ಹಾಗಾಗಿ ಅದು ಖಂಡಿತವಾಗಿ ಅಂತ. ಅದೇ ನಾನು ಹೇಳೋದು ಕ್ಯೂ ಸಿಸ್ಟಮ್ ಅಂತ ಹೇಳಕ್ಕೆ ಹೊರಟಿದ್ದದೆ. ಈಗ ಈ ನೀವು ಪಾಸ್ಪೋರ್ಟ್ ಆಫೀಸ್ ಅಂದ್ರಲ್ಲ, ಅಲ್ಲೆಲ್ಲ ಆ ಥರದ ಕ್ಯೂ ಸಿಸ್ಟಮ್ ಇಲ್ಲ, ಒಂಥರ ಟೋಕನ್ ಥರ ಇದೆ. ಆಮೇಲೆ ನಿಮಗೆ ಕುತ್ಕೊಳ್ಳೋಕೆ ಒಂದು ವ್ಯವಸ್ಥೆ ಇರುತ್ತೆ, ಕೂರಿಸ್ತಾರೆ. ಆದರೆ ಕೆಲವು ವಿಷಯಗಳಲ್ಲಿ ಕ್ಯೂ ಅಂದರೆ ಹೇಗಿದೆ ಅಂದರೆ, ಅದು ಒಂಥರ ಈ ಕನಿಷ್ಠವಾಗಿ ನೋಡೋದು ಅನ್ನೋದು ತುಂಬ ಕಡೆ ಕ್ಯೂನಲ್ಲಿ ಇರುತ್ತೆ. ಅಲ್ಲಿ ಭಾಳ ಮಜಾ ಏನಂದರೆ, ಕೊಡೋನು ಯಾರೋ ಒಬ್ಬನು, ಇಲ್ಲೊಬ್ಬ ಕೊಡ್ತಾ ಇರ್ತಾನಲ್ಲ, ಅವನದೊಂದು ದೌಲತ್ ತೋರಿಸ್ತಾ ಇರ್ತಾನೆ. ಇವನ್ ಜೇಬಿಂದ ಕೊಡ್ತಾ ಇಲ್ಲ. ಈಗ ಈ ಭಾಗ್ಯಗಳಲ್ಲೋ ಇನ್ನೊಂದ್ರಲ್ಲೋ ಅಕ್ಕಿ ಅಲ್ಲೊಬ್ಬ ಕುತ್ಕೊಂಡ್ ಕೊಡ್ತಾನಲ್ಲ, ಅವನೆಷ್ಟು ಅಹಂಕಾರ ತೋರಿಸ್ತಾ ಇರ್ತಾನೆ ಎಷ್ಟೋ ಸಲ. ಎಲ್ಲರೂ ಅಂತಲ್ಲ, ಆ ಥರ ತೋರಿಸ್ತಾ ಇರ್ತಾರಲ್ಲ, ಅಲ್ಲಿರತ್ತೆ ಅದು ಅಂತ. ಅವರ ಸಡ್ಡೆ ಮಾಡೋ ಸಂಭವಗಳು ಭಾಳ ಇರುತ್ತೆ. ಅದು ಮಾಡಬಾರದು ಅಂತ, ಅಲ್ಲಿ ಗೌರವಯುತವಾಗೇ ಕೊಡಬೇಕು ಅಂತ. ಹಾಗಾಗಿ ಏನು ಕೊಟ್ಟರು ಗೌರವಿಸಿ ಕೊಡು. ಆದ್ರಿಂದಲೇ ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಧಾರ್ಮಿಕವಾಗಿಯೋ ಅಥವಾ ಸಾಂಸ್ಕೃತಿಕವಾಗಿಯೋ ನಾವು ಎಲ್ಲಿ ಕೊಡ್ತೀವೋ ಅಲ್ಲಿ ಅದು ಗೌರವಿಸಿ ಕೊಡೋದೇನೆ ಅಂತ. ಈಗ ಒಬ್ಬ ಕಲಾವಿದ ಒಂದು ಕಾರ್ಯಕ್ರಮ ಕೊಟ್ಟರೆ ಅವನಿಗೆ ಕೊಡೋದನ್ನು ಅದೊಂದು ಇದು ಅನ್ನೋ ಥರ, ವೇತನ ಅನ್ನೋ ಥರ ಅಂದ್ಕೊಂಡು ಕೊಡೋದು ಅಂತ ಒಂದು ಅಭ್ಯಾಸ ಇಲ್ಲ ಅಂತ. ಅವನನ್ನು ಕೂರಿಸಿ ಅವನಿಗೊಂದು ಶಾಲು ಹೊಚ್ಚಿ ಅವನಿಗೇನೋ ಒಂದು ಇದನ್ನು ಕೊಟ್ಟು ಗೌರವಿಸಿ ಗೌರವ ಸಂಭಾವನೆ ಅಂತ ಕೊಡೋದು ಅಂತಲೇ ನಮ್ಮಲ್ಲಿ ಅಭ್ಯಾಸ ಇರೋದು ಅಂತ. ಹಾಗೆ ಕೊಡಬೇಕಾಗಿರೋದು ಅಂತ. ಆದರೆ ಎಷ್ಟೋ ಸಲ ಈಗ ಅದು ಬಹಳ ವ್ಯಾವಹಾರಿಕವಾಗಿ ಎಷ್ಟೋ ಸಲ ಏನಾಗಿರುತ್ತೆ ಅಂದರೆ, ಅದೆಲ್ಲ ಬಿಟ್ಕೊಂಡ್ಬಿಟ್ಟಿರೋದು ಇರುತ್ತೆ ಅಂತ. ಏನೋ ಒಂದಿಷ್ಟು ಅಮೌಂಟ್ ಕೊಡಬೇಕಲ್ಲ, ಅದನ್ನ ಕೊಡೋದು ಅನ್ನೋ ಥರ ಆಗಿಬಿಡತ್ತೆ ಅಂತ. ಈವನ್ ಈ ವೇತನ ಕೊಡೋದು ಅಂತ ಇದೆಯಲ್ಲ, ಅಲ್ಲಿ ಕೂಡ ಹಾಗೇನೆ ಅಂತ. ಸರ್, ಈಗ ತುಂಬ ಕಡೆ ಗಮನಿಸಿ, ಅದರಲ್ಲಿ ಡೈಲಿ ವೇಜಸ್ ಇತ್ಯಾದಿಗಳಿರುತ್ತಲ್ಲ, ಅಲ್ಲಿ ಜಾಸ್ತಿ ಇರುತ್ತೆ ಅದು ಏನೋ ಒಂದು ಇವನೇ ಏನೋ ಕೊಟ್ಟನೇನೋ ಅನ್ನೋ ಥರ ಕೊಡೋದು ಅಂತ. ವಾಸ್ತವವಾಗಿ ಅದು ಇವನು ದುಡ್ಡೇ ಅಲ್ಲ, ಅದು ಅವನು ಪರಿಶ್ರಮ ಪಟ್ಟಿದ್ದಾನೆ, ಹಾಗಾಗಿ ಅವನು ದುಡ್ಕೊಂಡಿದ್ದಾನೆ. ಅದು ಕರೆಕ್ಟು. ಅವನು ದುಡ್ದಾಗಿದೆ ನಿನಗಾಗಿ, ಅಂದರೆ ಅವನು ಕೊಡಬೇಕಾಗಿದ್ದು ನಿನಗೆ ಕೊಟ್ಟಾಗಿದೆ. ಈಗ ಅವನ ದುಡ್ಡು ನಿನ್ನ ಹತ್ರ ಇದೆಯಲ್ಲ, ನಿನ್ನ ಜೇಬಲ್ಲಿ, ಅದನ್ನು ಕೊಡಬೇಕಾಗಿದೆ ಅಂತ ಅಲ್ವಾ? ಕರೆಕ್ಟ್. ಆದರೆ ಹಾಗೆ ನೋಡೋದೇ ಇಲ್ಲ ನೋಡಿ. ವೇತನ ಕೊಡಬೇಕು ಅಂತಂದಾಗ ಈ ಕೊಡುವವನು ಯಾರೋ ದೊಡ್ಡವನು ಅಂತ. ಈಗೆಲ್ಲ ಸಾಕಷ್ಟು ಕಮ್ಮಿ ಆಗಿದೆ, ಇಲ್ಲ ಅಂತಲ್ಲ. ಈಗ ಮೊದಲು ಈ ಹಳೆ ಕನ್ನಡ ಸಿನಿಮಾಗಳಲ್ಲಿ ಟೀ ಎಸ್ಟೇಟ್, ಕಾಫಿ ಎಸ್ಟೇಟ್ಗಳ ಕತೆ ಬರ್ತಿತ್ತಲ್ಲ, ಅಲ್ಲೆಲ್ಲ ಕಾಣ್ತಿತ್ತು ಅವನು ಯಾರೋ ಒಬ್ಬ ರೈಟರ್ ಕೂತ್ಕೊಂಡು ಸಂಬಳ ಕೊಡ್ತಿರ್ತಾನೆ, ಅವು ಕ್ಯೂ ನಿಂತ್ಕೊಂಡಿರ್ತಾರೆ, ಇಂಥವೆಲ್ಲ ಬರ್ತಿತ್ತಲ್ಲ. ಈ ಥರ ಈ ವೇತನ ಕೊಡೋದು ಅಂತ ಅಂದಾಗ ಕೂಡ ಅದರ ಓನರ್ ಇರಲಿ, ಯಾವುದೇ ಕಂಪ್ನಿಯೋ ಯಾವುದೋ ಮನೆ ಯಜಮಾನನೇ ಇರಲಿ, ಅದನ್ನು ಹಾಗೆ ಕೊಡಬೇಕಾಗಿರೋದಿಲ್ಲ, ಅದನ್ನು ಗೌರವಿಸಿಯೇ ಕೊಡಬೇಕು ಅಂತ, ಗೌರವಪೂರ್ಣವಾಗಿಯೇ ಕೊಡಬೇಕು. ಹಾಗಾಗಿ ಏನು ಕೊಟ್ಟರೂ ಅಸತ್ಕೃತಂ ಅವಜ್ಞಾತಂ ಆಗಬಾರ್ದು. ಅಸಡ್ಡೆ ಬೇಡ, ಮತ್ತು ಗೌರವಿಸದೇ ಕೊಡಬೇಡ ಅಂತ. ಯಾವ ಗೌರವ ಕೊಡಬೇಕೋ ಆ ಗೌರವ ಕೊಟ್ಟೇ ಕೊಡು ಅಂತ. ಇದು ಕೊಡುವಿಕೆಗಿರುವ ನಿಯಮಗಳು, ರಾಜಸ, ತಾಮಸ ಮತ್ತು ಸಾತ್ವಿಕ. ಎಂಥ ಬ್ಯೂಟಿಫುಲ್ ವಿಚಾರಗಳಲ್ವ, ಮೌಲ್ಯಯುತ ವಿಚಾರಗಳು ಇವೆಲ್ಲ. ನಮಗೆ ಅಂದರೆ ನಮ್ಮ ಟೆಕ್ಸ್ಟ್ಗಳಲ್ಲಿ ಬಂದಿಲ್ಲ ಸರ್, ಅಂದರೆ ಇವೆಲ್ಲ ಭಾಳ ಬ್ಯೂಟಿಫುಲ್ ಆಗಿರೋಂಥ ವಿಚಾರಗಳು. ಬಟ್ ಇವೆಲ್ಲ ನಮಗೆ ಇವೆಲ್ಲ ಒಂಥರ ಅವಜ್ಞೆಗೆ ಒಳಗಾಗ್ಬಿಟ್ಟಿವೆ. ಹಾಂ, ಅಂದರೆ ಎಳೆಯ ವಯಸ್ಸಿನಲ್ಲೇ ಇಂಥವುಗಳನ್ನು ಇಷ್ಟು ವಿವರಣೆಗಳೊಂದಿಗೆ ಇಷ್ಟು ಹಿನ್ನೆಲೆಯೊಡನೆ ಮಕ್ಕಳಿಗೆ ಕೊಟ್ಟುಬಿಟ್ರೆ ಬದುಕಲ್ಲಿ ಅವರು, ಅಂದರೆ 1000 ತಪ್ಪು ಮಾಡುವವನು ಮುಂದೆ ಬದುಕಿನಲ್ಲಿ 100 ತಪ್ಪಾರು ಕಡಿಮೆ ಮಾಡ್ತಾನಲ್ಲ ಅಂತ ಅನ್ಸ್ಬಿಡುತ್ತೆ. ಖಂಡಿತ ಅಲ್ವಾ? ಅದ್ರಲ್ಲಿ ಯಾವುದೋ ಒಂದಿಷ್ಟು ಅವನಿಗೆ ಇಳಿದಿರುತ್ತೆ, ಅವನು ಹಾಗೆ ಮಾಡೋಕ್ಕೆ ಹೋಗೋದು. ಯಾವುದೋ ಸಂದರ್ಭದಲ್ಲಿ ಇವನಿಗೆ ನೆನಪಾಗುತ್ತೆ. ಇದು ಹಿಂಗೆ ಹೇಳಿದ್ರಲ್ವ ಅಂತ ನೆನಪಾಗುತ್ತೆ. ಯಾಕೆಂದರೆ ನಮ್ಗೆ ಗೊತ್ತೇ ಇರಲ್ಲ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಾನು ನೋಡಿದ್ದು, ಎಸ್ಪೆಷಲಿ ಈ ಒಂದು ರೈತಾಪಿ ವರ್ಗದಲ್ಲೂ ಕೂಡ ಈಗ ಆಳುಗಳಿಗೆ ದುಡ್ಡು ಅಂದರೆ ಅವ್ರು ಸಂಜೆ ಅವ್ರು ದುಡ್ಡು ಕೊಡುವಾಗ ನೋಡಿದ್ದೀನಿ ನಾನು, ಅವರು ಅಸಡ್ಡೆಯಿಂದ ಕೊಡೋದು ಒಂದಾದರೆ ಇವತ್ತು ಕೊಡಲ್ಲ. ಹೌದೌದು. ಇಂಥವನ್ನ ಮೊನ್ನೆ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ವಿ. ನಮ್ಮೂರುಗಳಲ್ಲೂ ಹೇಗಿತ್ತು ಅಂತ ಅಂದರೆ, ಅವನು ದುಡ್ದುಕೊಂಡು ಅವನಿಗೆ ವಾರ ಆಗಿದೆ, ಇವರು ದುಡ್ಡೇ ಕೊಡಲ್ಲ.
ಇವಾಗ ಬಾ ಅವಾಗ ಬಾ ಅಂತೆಲ್ಲ ಬೈಯೋದು ಅಂತ. ಏನೋ ಒಂದು ಸಮಯ ಗಿಮೆ ಇಲ್ವೇನೋ ಹಣ ಕೇಳಕ್ಕೆ ಬರೋಕ್ಕೆ ನಿನಗೆ, ಇವಾಗ ಪೂಜೆ ಕೂತಿದ್ದೀನಿ ಇವಾಗ ಬರ್ತೀಯ, ಮನೆಗೆ ನೆಂಟರು ಬಂದಿದ್ದಾರೆ ಬಂದು ದುಡ್ಡು ಕೇಳ್ತೀಯಲ್ಲ ನೀನು ಅಂತ, ಹೀಗಲ್ಲ ಅಂತ. ಅಂದರೆ ಅದು ನಿನ್ನ ದುಡ್ಡಲ್ಲಪ್ಪ ಅವ್ನು ಕೇಳ್ತಿರೋದು, ಅವ್ನು ಸಾಲ ಕೇಳ್ತಾ ಇಲ್ಲ, ಸಾಲ ಕೇಳಿದ್ರು ಗೌರವಯುತವಾಗಿ ಕೊಡು. ಅವನು ದುಡ್ದಾಗಿದೆ, ಅವನು ದುಡ್ಡು ಇಟ್ಕೊಂಡು ಕೂತಿದೀಯ ನೀನು ಅವನ ಮನೆಗೆ ಹೋಗಿ ಕೊಡಬೇಕಾಗಿರೋದು ಅಂತ. ಆ ಥರದ್ದು ತುಂಬ ಇತ್ತು, ರೈತಾಪಿ ವರ್ಗಗಳಲ್ಲಿ ತುಂಬ ಇತ್ತು. ಅದೇ ಈ ಡೈಲಿ ವೇಜಸ್ ಅಂತ ಎಲ್ಲಿ ಬರುತ್ತೋ ಅಲ್ಲಿ ಈ ಅಸಡ್ಡೆ ಮಾಡುವ ಅಂಶಗಳು ತುಂಬ ಇತ್ತು. ಕರೆಕ್ಟ್. ಡೈಲಿ ವೇಜಸ್ಸಲ್ಲೂ ಬಂದರೆ ಕೆಲವೊಂದ್ಸಲ ಅಂದರೆ ಈ ಆಮೇಲೆ ಲೇಟ್ ಆಗಿಕೊಡುವಂಥದ್ದು, ತುಂಬ ಲೇಟ್ ಮಾಡಿಕೊಡುವ ಸರ್. ಅದು ಎಲ್ಲದರಲ್ಲೂ ಇದೆ ಸರ್. ಅದು ಇವಾಗ ಸಿಟಿಗಳಲ್ಲಿ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ. ಸಿಟಿಗಳಲ್ಲಿ ಅದೇನಂದರೆ ಒಂದು ದಿವಸ ಅಕೌಂಟಲ್ಲಿ 1,000 ರೂಪಾಯಿ ದುಡ್ಡು ಉಳಿದ್ರೆ ಅದು ಬಡ್ಡಿ ಬರುತ್ತೆ ಅನ್ನೋ ಒಂದು ದುರ್ಬುದ್ಧಿ. ಅದಕ್ಕೆ ಅವನು ಕೆಲಸ ಮುಗಿಸಿದ್ರು ಅವನಿಗೆ ಪೇಮೆಂಟ್ ಮುಕ್ತಾಯ ಮಾಡೋದು ಅಂತ ಇಲ್ವೇ ಇಲ್ಲ, ಉಳಿಸ್ಕೊಂಡು ಕೂರೋದು. ಅವನು 10 ಸಲ ಫೋನ್ ಮಾಡಬೇಕು, ಅವ್ನು ಮತ್ತೆ ಬರಬೇಕು, ಕೇಳಬೇಕು, ಆ ಥರ ವಸೂಲು ಮಾಡ್ಕೋಬೇಕು ಕಷ್ಟಪಟ್ಟು ಅನ್ನೋ ಥರ ಆಗಿಬಿಟ್ಟಿದೆ. ನಿಜ. ಸೊ ಅಂಥವ್ರಿಗೆಲ್ಲ ದಯವಿಟ್ಟು ಇದನ್ನು ಈ ವಿಡಿಯೋನ ಕಳಿಸಿ, ಈ ಥರ ಮಾಡೋರಿಗೆ. ಯಾಕಂದರೆ ಇದು ಅಜ್ಞಾನದಿಂದ ಮಾಡ್ತಾರೆ ಕೆಲವೊಬ್ರು, ಇದ್ರ ಬಗ್ಗೆ ಯೋಚನೆ ಮಾಡಿರಲ್ಲ. ಹಾಗೆ ಇದು ನಾರ್ಮೇ ಹಾಗೆ, ಇದು ಸಿಸ್ಟಮೇ ಹಾಗೆ ಅನ್ಕೊಳ್ಳೋ ಥರ ಮಾಡಿರ್ತಾರೆ. ಸೊ ಅಂಥವ್ರಿಗೆ ಇದನ್ನು ದಯವಿಟ್ಟು ಕಳಿಸಿ ಅಂತ ಹೇಳ್ತಾ, ಸೊ ಅಷ್ಟು ಹೇಳ್ತಾ ಸರ್ ತುಂಬ ಧನ್ಯವಾದ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಶ್ರದ್ಧಾತ್ರಯ ವಿಭಾಗ ಯೋಗದ ಬ್ಯೂಟಿಫುಲ್ ಎಪಿಸೋಡನ್ನು ಮುಗಿಸ್ತಾ ಇದ್ದೀವಿ. ಈ ಮೂಲಕ 17 ಅಧ್ಯಾಯಗಳಲ್ಲಿ ಮುಕ್ತಾಯಗೊಂಡಿವೆ ಅಲ್ಲ ಸರ್? ಹೌದು. ಸೊ 18ನೇ ಅಧ್ಯಾಯಕ್ಕೆ ನಾವು ಮುಂದಿನ ದಿನಗಳಲ್ಲಿ ಹೋಗೋಣ. 18ನೇ ಅಧ್ಯಾಯ ಮುಗಿತಿದ್ದಂಗೆ ಯುದ್ಧಕ್ಕೆ ಹೋಗ್ಬೋದು ನಾವು. ಅಲ್ಲ, ನಗು ಯಾಕೆ ಬರ್ತಾ ಇದೆ ಅಂದರೆ, ಈ ಗೀತಾ ಪರ್ವ ಶುರು ಆದಮೇಲೆ ಅದು ಎಷ್ಟು ಎಳೀತು ಅಂದರೆ ಅಲ್ಲ ತುದಿ ಮುಟ್ತೀವ ಅಂತ ನಮಗೆ ಭಯವಾಗುವಷ್ಟು ಆಗಿಬಿಡುತ್ತೆ. ಭಾಳ ಗ್ಯಾಪ್ ಆಯಿತು. ಸೊ ಆದರೂ ತಾಳ್ಮೆಯಿಂದ ನೀವು ಕಾಯ್ದು ನೋಡಿದ್ದೀರಾ. ಸೊ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಸೊ ಈ ಎಪಿಸೋಡ್ನ ಎಲ್ಲ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇದರಲ್ಲಿರುವ ಅಂಶಗಳನ್ನ ಮನದಟ್ಟು ಮಾಡ್ಕೊಳ್ಳಿ ಮತ್ತು ನಾವೆಲ್ಲ ಅದನ್ನು ಅಳವಡಿಸ್ಕೊಳ್ಳೋ ಪ್ರಯತ್ನವನ್ನು ಕೂಡ ಮಾಡೋಣ ಅಂತ ಹೇಳ್ತಾ, ಏನಾದರೂ ಸಂಶಯಗಳಿದ್ರೆ, ಅನುಮಾನಗಳಿದ್ರೆ, ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕೇಳಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು CA ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ, ಬೆಂಗಳೂರು.